ಹಲೋ ಸ್ಟೂಡೆಂಟ್ಸ್, ಯಾರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ಕೊಳ್ತಿದ್ರು. ಸೊ ಅವ್ರಿಗೆ ನಾವು UPSC ಕ್ವಶನ್ ಪೇಪರ್ ಸೈನ್ಸ್ ಕ್ವಶನ್ಸ್ನ ಲಾಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಬಂದಿದ್ವಿ. ಅದರ ಒಂದು ಮುಂದುವರೆದ ಭಾಗ, ಎರಡನೇ ಭಾಗ ಇವತ್ತು ನಾವು ನೋಡೋಣ. ಇನ್ನು ಉಳಿದಿರ್ತಕ್ಕಂಥ ಕ್ವಶನ್ಸು ಪ್ರಿಲಿಮ್ಸ್ ಪೇಪರ್ಲಿ ಸೈನ್ಸ್ನ ಕ್ವಶನ್ಸ್ ಏನೇನು ಬಂದಿರೋದಂತ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಲಾಸ್ಟ್ ಪ್ರೀವಿಯಸ್ ಸೆಷನ್ ನಾನು ಹೇಳ್ದಂಗೆ ಹೆಚ್ಚಿನ ಪ್ರಶ್ನೆಗಳನ್ನ ನ್ಯೂಸ್ ಪೇಪರ್ಸಿಂದನೇ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ ಆಫ್ ದ ಕ್ವಶನ್ಸ್ ಆ್ಯಕ್ಚುಲಿ ದೇ ಆರ್ ಟೇಕನ್ ಫ್ರಮ್ ನ್ಯೂಸ್ ಪೇಪರ್. ದಟ್ ಟು ದಿ ರೀಸೆಂಟ್ ಡೆವಲಪ್ಮೆಂಟ್ಸ್ ವಾಟ್ ಆರ್ ಹ್ಯಾಪನಿಂಗ್ ಇನ್ ಆ್ಯಂಡ್ ಅರೌಂಡ್ ಅಸ್. ಸೊ ದೇ ಹ್ಯಾವ್ ಟೇಕನ್ ಆಲ್ ದೋಸ್ ಫ್ಯಾಕ್ಟರ್ಸ್, ಆಲ್ ದೋಸ್ ಇಶ್ಯೂಸ್ ಆ್ಯಂಡ್ ಫ್ರೇಮ್ಡ್ ಕ್ವಶನ್ಸ್ ಆನ್ ದಟ್. ಸೊ ಹಾಗಾಗಿ ಸ್ವಲ್ಪ ಈಗ ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನ ಸ್ವಲ್ಪ ನೋಡ್ತಾ ಬರೋಣ. ಸೊ ಈಗ ಇದರಲ್ಲಿ ಕ್ವಶನ್ ನಂಬರ್ 1, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ 3 ಸ್ಟೇಟ್ಮೆಂಟ್ಸ್ನ ಓದಿ, ಸೊ ಆ ಸ್ಟೇಟ್ಮೆಂಟ್ಸಲ್ಲಿ ಎಷ್ಟು ಸರಿ ಇದೆ, ಎಷ್ಟು ಸರಿಯಲ್ಲ, ಸೊ ಇದನ್ನ ನೋಡ್ಕೋಬೇಕಾಗಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರೀಡ್ಸ್ ಲೈಕ್ ದಿಸ್: ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ Majorna 1 ಚಿಪ್ ವಿಲ್ ಎನೇಬಲ್ ಕ್ವಾಂಟಮ್ ಕಂಪ್ಯೂಟಿಂಗ್. ಸೊ ಇದೊಂದು ಚಿಪ್ ಬಗ್ಗೆ ಹೇಳ್ತಾರೆ. ಓಕೆ, ಆ ಚಿಪ್ ಹೆಸರು Majorna 1 ಅಂತ ಹೇಳ್ಬಿಟ್ಟು. ಸೊ ಈ Majorna 1 ಚಿಪ್ ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅಂತ. ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತದೆ. ಓಕೆ, ಸೊ ಕ್ವಾಂಟಮ್ ಕಂಪ್ಯೂಟಿಂಗ್ ಹೈ ಸ್ಪೀಡಲ್ಲಿ ಸೊ ಎಲ್ಲ ಪ್ರೋಸೆಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ಸ್ ನಾವು ನೋಡ್ತಾ ಇದ್ದೀವಿ ಈಗ. ಸೊ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಸೊ ಗೂಗಲ್ ಕಂಪ್ನಿ ಮತ್ತು ಮೈಕ್ರೋಸಾಫ್ಟ್ ಕಂಪ್ನಿಗಳು ಸೊ ಆಲ್ರೆಡಿ ಕೆಲವೊಂದು ಬೆಳವಣಿಗೆಗಳನ್ನು ಅವರು ಮಾಡಿದ್ದಾರೆ. ಸೊ ಅವನ್ನ ನಾವು ಸ್ವಲ್ಪ ನಾವು ನ್ಯೂಸ್ ಪೇಪರ್ಸಲ್ಲೆಲ್ಲ ಗಮನಿಸ್ಕೊಂಡ್ಬಂದಿದ್ದೀವಿ. ಸೊ ಹಾಗಾಗಿ ಸೊ ಈ ಚಿಪ್ಪು Majorna 1 ಚಿಪ್ ಅನ್ನೋದು ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಅಂತ ಹೇಳ್ಬಿಟ್ಟು ಸೊ ಒಂದು ಸ್ಟೇಟ್ಮೆಂಟ್ ಇದೆ. ಆ್ಯಂಡ್ ಆಫ್ ಕೋರ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಆಗಿದೆ. ಸೊ Majorna 1 ಚಿಪ್ ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆನೇ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಮೊದಲನೇ ಹೇಳಿಕೆ ಸರಿ ಇದೆ. ಎರಡನೇದು ಅಫ್ಕೋರ್ಸ್ ಮೂರು ಸ್ಟೇಟ್ಮೆಂಟ್ಸ್ ಪೂರ್ತಿ ನೋಡ್ಬಿಡೋಣ. ನಂತರ ಇವುಗಳ ಬಗ್ಗೆ ಸ್ವಲ್ಪ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. Second statement: Majorna 1 chip has been introduced by Amazon Web Services. ಓಕೆ, ಎರಡನೇ ಹೇಳಿಕೆ ನಾವು ಬಂದಾಗ ಈ ಹೇಳಿಕೆ ಅಫ್ಕೋರ್ಸ್ Majorna 1 ಚಿಪ್ ಇದು ದಿಸ್ ಅ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್, ಆ್ಯಂಡ್ ದೆನ್ ದಿಸ್ ಚಿಪ್ ಆ್ಯಕ್ಚುಲಿ ಇಟ್ ಹಸ್ ಬೀನ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್, ನಾಟ್ ಬೈ ಅಮೆಝಾನ್. ಸೊ ಹಂಗಾಗಿ ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳ್ಬೋದು. ಓಕೆ, ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಿದೆ. ಮೂರನೇ ಸ್ಟೇಟ್ಮೆಂಟ್: ಡೀಪ್ ಲರ್ನಿಂಗ್ ಇಸ್ ಅ ಸಬ್ಸೆಟ್ ಆಫ್ ಮೆಷಿನ್ ಲರ್ನಿಂಗ್. ಆ್ಯಂಡ್ ಅಫ್ಕೋರ್ಸ್ ಮೆಷಿನ್ ಲರ್ನಿಂಗ್ ನೀವು ಜನರಲ್ ಆಗಿ ಗೊತ್ತಿರ್ಬೋದು. ಸೊ ಕಂಪ್ಯೂಟರ್ಸಲ್ಲಿ ನಾವು ಎಕ್ಸಾಂಪಲ್ ನಮ್ದು ಯಾವುದೇ ಒಂದು ಎಕ್ಸ್ಪ್ರೆಷನ್ ನಾವು ತೆಗೆದುಕೊಂಡಾಗ, ಓಕೆ, ಸಾರೋ ಅಥವಾ ಏನಾದರೂ ಓವರ್ ಜಾಯಸ್ ಎಕ್ಸ್ಪ್ರೆಷನ್ಸ್ ನಾವು ತೆಗೆದುಕೊಂಡಾಗ ಆ ಎಕ್ಸ್ಪ್ರೆಷನ್ಸ್ನ ಫೋಟೋಸ್ ನಾವು ಸಿಸ್ಟಮ್ಸ್ಗೆ ಕಂಟಿನ್ಯೂಸ್ಗೆ ಅಪ್ಲೋಡ್ ಮಾಡ್ತಾ ಸೊ ಅದಕ್ಕೆ ನಾವು ಕಲಿಸ್ತಾ ಹೋದರೆ, ಓಕೆ, ಸೊ ಲಾಫಿಂಗ್ ಇದು ಅದರ ಎಮೋಷನ್ಸು, ಅದರ ಪಿಕ್ಚರ್ಸ್ ಈ ಥರ ಇರುತ್ತೆ, ಹಾಗೆ ಸಾರೋನ ಒಂದು ಪಿಕ್ಚರ್ಸ್ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಮೆಷಿನ್ಸ್ಗೆ ನಾವು ಕಂಟಿನ್ಯೂಸ್ಗೆ ಅದನ್ನ ಫೀಡ್ ಮಾಡಿ ಸೊ ಅದಕ್ಕೆ ಕಲಿಸೋದಿದೆಯಲ್ಲ, ಅದನ್ನು ಮೆಷಿನ್ ಲರ್ನಿಂಗ್ ಅಂತ ಹೇಳ್ತೀವಿ. ಹಾಗೆ ಇದರ ಇನ್ನೊಂದು ಬ್ರ್ಯಾಂಚ್ ಡೀಪ್ ಲರ್ನಿಂಗ್ ಅಂತ ಹೇಳ್ಬೋದು. ಸೊ ಡೀಪ್ ಲರ್ನಿಂಗಲ್ಲಿ ಫೇಸ್ ರೆಕಗ್ನಿಷನ್, ದೆನ್ ಈ ಟೆಕ್ಸ್ಟ್ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥದ್ದು, ಚಾಟ್ ಬೋರ್ಡ್ಸು, ಸೊ ಇದೆಲ್ಲ ಈ ಡೀಪ್ ಲರ್ನಿಂಗಲ್ಲಿ ಇರ್ತದೆ. ಓಕೆ, ಸೊ ಹಾಗಾಗಿ ಈ ಮೂರನೇ ಸ್ಟೇಟ್ಮೆಂಟ್ ಏನಿದೆ, ಡೀಪ್ ಲರ್ನಿಂಗ್ ಇಸ್ ಸಬ್ಸೆಟ್ ಆಫ್ ಮೆಷಿನ್ ಲರ್ನಿಂಗ್ ಅನ್ನೋದು ಇದು ಕೂಡ ಸರಿ ಇದೆ. ಸೊ ಈ ಪ್ರಶ್ನೆಯಲ್ಲಿ ಮೊದಲ ಮತ್ತು ಮೂರನೇ ಹೇಳಿಕೆ ಸರಿ ಇದೆ, ಎರಡನೇ ಹೇಳಿಕೆ ತಪ್ಪಿದೆ. ಹಾಗಾಗಿ ಸೊ ಇದು ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ Majorna ಅನ್ನೋ ವರ್ಡ್ ಸ್ವಲ್ಪ ನೋಡೋಣ. Majorna ವರ್ಡ್ ಬಂದು ಇಟ್ಸ್ ಅ ನೇಮ್ ಆಫ್ ದ ಸಬಟಮಿಕ್ ಪಾರ್ಟಿಕಲ್. ಓಕೆ, ನೀವು ಸಬಟಮಿಕ್ ಪಾರ್ಟಿಕಲ್ಸ್ ಬಗ್ಗೆ ನೀವು ಕೇಳಿರ್ತೀರ. ನ್ಯೂಟ್ರಿನೋಸ್ ಅಂತೆ, ಮ್ಯೂಯಾನ್ಸ್ ಅಂತೆ, ತಾವು ಅಂತೆ. ಓಕೆ, ಈ ಥರ ಪಾರ್ಟಿಕಲ್ಸ್ನ ನೀವು ಇತ್ತೀಚಿನ ಒಂದು ದಿವಸಗಳಲ್ಲಿ ಇದನ್ನ ಗಮನಿಸಿರ್ತೀರ. ಇಲ್ಲಿ ನಾವು ಸುಮಾರು ಸಬಟಮಿಕ್ ಪಾರ್ಟಿಕಲ್ಸ್ ನೀವು ಸ್ವಲ್ಪ ನೋಡಿದಾಗ, ಓಕೆ, ಆ ಸಬಟಮಿಕ್ ಪಾರ್ಟಿಕಲ್ಸ್ ಆ್ಯಂಟಿ ಪಾರ್ಟಿಕಲ್ಸು ಇರುತ್ತೆ. ಎಕ್ಸಾಂಪಲಿಗೆ ನಾವು ಎಲೆಕ್ಟ್ರಾನ್ ಒಂದು ಪಾರ್ಟಿಕಲ್ ಅಂತ ತೆಗೆದುಕೊಂಡಾಗ ಎಲೆಕ್ಟ್ರಾನ್ಗೆ ಸೊ ಅದಕ್ಕೆ ಆ್ಯಂಟಿ ಪಾರ್ಟಿಕಲ್ ಇದೆ. ಆ್ಯಂಟಿ ಪಾರ್ಟಿಕಲ್ನ ಪಾಸಿಟ್ರಾನ್ ಅಂತ ಹೇಳ್ತೀವಿ, ಎಲೆಕ್ಟ್ರಾನ್ನ ಆ್ಯಂಟಿ ಪಾರ್ಟಿಕಲ್ನ ಸೊ ಪಾಸಿಟ್ರಾನ್ ಅಂತ ಹೇಳ್ತೀವಿ. ಹಾಗೆ ಪ್ರೋಟಾನ್ ಒಂದು ಪಾರ್ಟಿಕಲ್ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಸೊ ಪ್ರೋಟಾನ್ಗೊಂದು ಆ್ಯಂಟಿ ಪಾರ್ಟಿಕಲ್ ಅದನ್ನ ಆ್ಯಂಟಿ ಪ್ರೋಟಾನ್ ಅಂತ ಹೇಳ್ತೀವಿ. ಓಕೆ, ಈ ಥರ ಸೊ ನಮ್ಗೆ ಯೂನಿವರ್ಸಲ್ ಸಿಗ್ತಕ್ಕಂಥ ಒಂದು ಪಾರ್ಟಿಕಲ್ಸ್ಗೆ ಆ್ಯಂಟಿ ಪಾರ್ಟಿಕಲ್ಸ್ ಕೂಡ ಇದ್ದಾವೆ.
ಓಕೆ, ಹಾಗೆ ಮೆಜಾರ್ನಾ ಇದು ಪಾರ್ಟಿಕಲ್ ಬಂದಾಗ, ಸಬಟಮಿಕ್ ಪಾರ್ಟಿಕಲ್ ಬಂದಾಗ ಇದರ ಆ್ಯಂಟಿ ಪಾರ್ಟಿಕಲ್ಲು ಅದೇ ಆಗಿರ್ತದೆ. ಓಕೆ, ಆ್ಯಂಟಿ ಪಾರ್ಟಿಕಲ್ ಕೂಡ ಅದೇ ಆಗಿರುತ್ತೆ. ಇದು ಇದರ ವಿಶೇಷತೆ. ಸೊ ಆ ಮೆಜಾರ್ನ ಸಬಟಮಿಕ್ ಪಾರ್ಟಿಕಲ್ ಅದರ ಹೆಸರೇನಿದೆ ಆ ಹೆಸರನ್ನ ಸೊ ಮೈಕ್ರೋಸಾಫ್ಟ್ ಅವರು ಒಂದು ಚಿಪ್ ಡೆವಲಪ್ ಮಾಡಿ, ಕ್ವಾಂಟಮ್ ಚಿಪ್ ಡೆವಲಪ್ ಮಾಡಿ ಆ ಚಿಪ್ಗೆ ಸೊ ಮೆಜಾರ್ನ 1 ಅಂತ ಹೆಸರಿಟ್ಟರು. ಸೊ ಇದು ಇದರ ಈ ಟಾಪಿಕ್ನ ಒಂದು ಹಿನ್ನೆಲೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಮ್ಮ NCG ಅಕಾಡೆಮಿಯವರು KS ಮಿಷನ್ 2026 ಅಂತ ಒಂದು ಹೊಸ ಇನಿಷಿಯೇಟಿವ್ನ ತೊಗೊಂಬಂದಿದ್ದಾರೆ. ಈ ಇನಿಷಿಯೇಟಿವ್ ಸ್ಪೆಷಾಲಿಟಿ ಏನು ಅಂತಂದರೆ, ಇದ್ರ ಕೆಳಗಡೆ ಸ್ಟೇಟ್ ಲೆವೆಲ್ ಸ್ಕಾಲರ್ಶಿಪ್ ಟೆಸ್ಟ್ನ ನಡೆಸ್ತಾ ಇದ್ದಾರೆ. ಅದು ದಿನಾಂಕ ಜೂನ್ 29ನೇ ತಾರೀಕು NCG ಅಕಾಡೆಮಿನಲ್ಲೇ ಈ ಟೆಸ್ಟ್ನ ಒಂದು ಇಟ್ಕೊಂಡಿದ್ದಾರೆ. ಸೊ ಇದು ಏನು ಇದ್ರದ್ದು ಸ್ಪೆಷಾಲಿಟಿ ಸ್ಕಾಲರ್ಶಿಪ್ ಟೆಸ್ಟ್ದು ಅಂತಂದರೆ, ಫಸ್ಟ್ ಟಾಪ್ 10 ರ್ಯಾಂಕ್ಸಲ್ಲಿ ಯಾರು ತೊಗೊಳ್ತಾರೋ ಅವರಿಗೆ ಅವ್ರು ಏನು ಕೋರ್ಸ್ನ ಆಫರ್ ಮಾಡ್ತಿದ್ದಾರೆ ಅದನ್ನು 100% ಫ್ರೀಯಾಗಿ ಆಫರ್ ಮಾಡ್ತಿದ್ದಾರೆ. ಅದೇ ರೀತಿ ಫಸ್ಟ್ 30 ರ್ಯಾಂಕರ್ಸ್ಗೆ 60 ರ್ಯಾಂಕರ್ಸ್ಗೆ ಅಂತ ಅವರು ಡಿಫ್ರೆಂಟ್ ಒಂದು ಬೇರೆ ಬೇರೆ ಪ್ರೋಗ್ರಾಮ್ಸ್ನ ಒಂದು ಬೆನಿಫಿಟ್ಸ್ನ ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ಬರೀ ಟಾಪ್ 30, ಟಾಪ್ 10, ಟಾಪ್ 20 ಅಂತೆಲ್ಲ ಏನೂ ಇಲ್ಲ. ಈ ಟೆಸ್ಟ್ನ ಯಾರೇ ಅಟೆಂಡ್ ಮಾಡಿದ್ರು ಅವರೆಲ್ರಿಗೂ ಒಂದು ರೀತಿ ಬೆನಿಫಿಟ್ ಸಿಗುತ್ತೆ. ಸೊ ಬೆನಿಫಿಟ್ ಏನು ಇದರಿಂದ ಅಂತಂದರೆ, ನಾಟ್ ಜಸ್ಟ್ KS ಎಕ್ಸಾಮ್, ಇಟ್ ಈವನ್ ಅಪ್ಲೈಸ್ ಫಾರ್ ಆಲ್ ದಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್. ಸಪೋಸ್ ನೀವು KSಗೆ ಅಂತ ಪ್ರಿಪೇರ್ ಆಗ್ತಾ ಇರ್ತೀರಾ, KS ನೋಟಿಫಿಕೇಶನ್ ಸ್ವಲ್ಪ ತಡ ಆಗ್ಬೋದು, ಅಥವಾ ಸ್ಟೇಟ್ ಗೌರ್ಮೆಂಟ್ ಬೇರೆ ಯಾವುದೋ ಎಕ್ಸಾಮ್ನ ಕರೀತು, PSI ಅದು ಇದು ಬೇರೆ ಯಾವುದಾದ್ರೂ ಎಕ್ಸಾಮ್ನ ಕರೆದಾಗ ನಿಮ್ಮ ಒಂದು ಸ್ಕಾಲರ್ಶಿಪ್ ನೀವೇನು ಮೆರಿಟ್ ಇಲ್ಲಿ ಗೇನ್ ಮಾಡಿರ್ತೀರಾ, ನಿಮಗೆ ಫ್ರೀಯಾಗಿ ಆ ಎಕ್ಸಾಮ್ಸ್ಗೂ ಕೋಚಿಂಗ್ನ ಇವರು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಿಗುತ್ತೆ. ಆ್ಯಂಡ್ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ, ನೀವೇನು ಟೆಸ್ಟ್ ಬರೀತಿರೋ ಅದು 2 ಪೇಪರ್ ಆಗಿರಲ್ಲ. ಇವಾಗ KS ಪ್ರಿಲಿಮ್ಸ್ ಎಕ್ಸಾಮಲ್ಲಿ ನಿಮಗೆ ಪೇಪರ್ 1, ಪೇಪರ್ 2 ಅಂತ ಇರುತ್ತಲ್ವ. ಸೊ ಆ 2 ಪೇಪರ್ನ ಕಂಬೈನ್ ಮಾಡಿ ಇವರು ಒಂದೇ ಪೇಪರ್ನ ನಿಮಗೆ ಟೆಸ್ಟ್ಗೆ ಕೊಡ್ತಾ ಇದ್ದಾರೆ. ಜೊತೆಗೆ ನೀವು ಟೆಸ್ಟ್ ಬರೆದ್ಮೇಲೆ ಮೇ ಬಿ ಇನ್ ದ ನೆಕ್ಸ್ಟ್ 2 or 3 days ಆ ಪೇಪರ್ನ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಾರೆ. ಸೊ ದಟ್ ನಿಮಗೆ ಕೀ ಆನ್ಸರ್ ಸಿಕ್ದಂಗೂ ಆಗುತ್ತೆ, ನಿಮ್ಮ ಲೆವೆಲ್ ಆಫ್ ಪ್ರಿಪರೇಷನ್ ಯಾವ ರೀತಿ ಇದೆ, ನೀವೇನು ಇಂಪ್ರವೈಸ್ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಐ ರೆಕಮೆಂಡ್ ದಿಸ್ ಸ್ಟೇಟ್ ಲೆವೆಲ್ ಸ್ಕಾಲರ್ಶಿಪ್ ಟೆಸ್ಟ್. ಕಮ್ ಇನ್ ಮೋರ್ ನಂಬರ್ಸ್, ಬನ್ನಿ ಟೆಸ್ಟ್ನ ತಗೊಳ್ಳಿ, ಪ್ಲೀಸ್ ಎನ್ಕ್ಯಾಶ್ ಇಟ್ ಆ್ಯಂಡ್ ಚಾನಲೈಸ್ ಯುವರ್ ಪ್ರಿಪರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. With reference to monoclonal antibodies often mentioned in news, consider the following statements. ಇದು ಕೂಡ 3 ಹೇಳಿಕೆಗಳಿರ್ತಕ್ಕಂಥ ಒಂದು ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಮೊನೋಕ್ಲೋನಲ್ ಆಂಟಿಬಾಡೀಸ್ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಮೊನೋಕ್ಲೋನಲ್ ಆಂಟಿಬಾಡೀಸ್ ಬಗ್ಗೆ 3 ಹೇಳಿಕೆಗಳನ್ನು ಕೊಡಲಾಗಿದೆ. ಆ ಹೇಳಿಕೆಗಳಲ್ಲಿ ಎಷ್ಟು ಸರಿ ಅಂತ ಹೇಳ್ಬಿಟ್ಟು ನಾವು ಹೇಳಬೇಕಾಗಿರುತ್ತೆ. ಓಕೆ, ಸೊ 3 ಹೇಳಿಕೆಗಳಿಂದ ಏನು ಅಂತ ಸ್ವಲ್ಪ ನೋಡೋಣ, ಅಲ್ಲಿ ಎಷ್ಟು ಸರಿ ಇದೆ ಅಂತ ಡಿಸ್ಕಸ್ ಮಾಡೋಣ. ಸೊ ಮೊದಲನೇ ಹೇಳಿಕೆ, ದೇ ಆರ್ ಮ್ಯಾನ್ ಮೇಡ್ ಪ್ರೋಟೀನ್ಸ್. ಫಸ್ಟ್ ಸ್ಟೇಟ್ಮೆಂಟ್. ಓಕೆ, ಮೊನೋಕ್ಲೋನಲ್ ಆಂಟಿಬಾಡೀಸ್ ಆರ್ ಮ್ಯಾನ್ ಮೇಡ್ ಪ್ರೋಟೀನ್ಸ್ ಅಂತ. ಎರಡನೇ ಹೇಳಿಕೆ, ದೇ ಸ್ಟಿಮ್ಯುಲೇಟ್ ಇಮ್ಯುನಾಲಜಿಕಲ್ ಫಂಕ್ಷನ್ಸ್ ಡ್ಯೂ ಟು ದೇರ್ ಎಬಿಲಿಟಿ ಟು ಬೈಂಡ್ ಟು ಸ್ಪೆಸಿಫಿಕ್ ಆಂಟಿಜೆನ್ಸ್. ಓಕೆ, ಸೊ ಮೊನೋಕ್ಲೋನಲ್ ಆಂಟಿಬಾಡೀಸ್ನ ಒಂದು ಫಂಕ್ಷನ್ ಏನಂತ ಹೇಳ್ಬಿಟ್ಟು ಎರಡನೇ ಸ್ಟೇಟ್ಮೆಂಟಲ್ಲಿ ಕೊಡಲಾಗ್ತದೆ. ಓಕೆ, ಸೊ ಮೊನೋಕ್ಲೋನಲ್ ಆಂಟಿಬಾಡೀಸ್ ಸ್ಟಿಮ್ಯುಲೇಟ್ ಇಮ್ಯುನಾಲಜಿಕಲ್ ಫಂಕ್ಷನ್ due to their ability to bind to specific antigens. This is second statement. ಮೂರನೇ ಹೇಳಿಕೆ, so they are used in treating viral infections like that of Nipah virus. ಇದು ಮೂರನೇ ಹೇಳಿಕೆ. ಓಕೆ, ಈ 3 ಹೇಳಿಕೆಗಳಲ್ಲಿ ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಗಿದೆ. ಓಕೆ, ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಆರ್ ಕರೆಕ್ಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ದೇ ಆರ್ man-made proteins. And of course, monoclonal antibodies are produced in labs. Okay, so even ಇದಕ್ಕೆ ಒಂದು ಟೆಕ್ನಾಲಜಿ ಇದೆ ಜನರಲ್ ಆಗಿ. ಓಕೆ, ಟೆಕ್ನಾಲಜಿ ನಾವು ಹೈಬ್ರಿಡೋಮಾ ಟೆಕ್ನಾಲಜಿ ಅಂತ ಹೇಳ್ತೀವಿ. ಓಕೆ, ಹೈಬ್ರಿಡೋಮಾ ಟೆಕ್ನಾಲಜಿ. ಸೊ ಈ ಹೈಬ್ರಿಡೋಮಾ ಟೆಕ್ನಾಲಜಿಯಿಂದ ಮೊನೋಕ್ಲೋನಲ್ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಸ್ಪೆಸಿಫಿಕ್ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು B ಸೆಲ್ ತೆಗೆದುಕೊಳ್ತಾರೆ. ಸೊ ಆ B ಸೆಲ್ಸ್ನ ಓಕೆ ಇದನ್ನು ಒಂದು ಕ್ಯಾನ್ಸರಸ್ ಸೆಲ್ ಜೊತೆ ಅದನ್ನ ಫ್ಯೂಸ್ ಮಾಡ್ತಾರೆ.
ಇದು ಕ್ಯಾನ್ಸರಸ್ ಸೆಲ್. ಓಕೆ, ಸೊ ಕ್ಯಾನ್ಸರಸ್ ಸೆಲ್ ಜೊತೆ ಫ್ಯೂಸ್ ಮಾಡಿ ಸೊ ಒಂದು ಹೈಬ್ರಿಡೋಮಾ ಸೆಲ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಓಕೆ, ಹೈಬ್ರಿಡೋಮಾ, ಸಾರ್ಕೋಮಾ ಅಂದರೆ ಸೊ ನಾವು ಕ್ಯಾನ್ಸರ್ ಇದಕ್ಕೆ ಸೊ ಸಾರ್ಕೋಮಾ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ನಾವು ಒಂದು ಈ ಮೈಲೋಮಾ ಸೆಲ್ ಜೊತೆ ಅಥವಾ ಕ್ಯಾನ್ಸರ್ ಸೆಲ್ ಜೊತೆ ಸೊ ನಾವು ಒಂದು ಬಿ ಸೆಲ್ನ ನಾವು ಫ್ಯೂಸ್ ಮಾಡ್ತಾ ಇರೋದ್ರಿಂದ ಆ ಹೈಬ್ರಿಡ್ ಸೆಲ್ನ ಸೊ ಅದನ್ನು ನಾವು ಹೈಬ್ರಿಡೋಮಾ ಅಂತ ಹೇಳ್ತಾ ಇದ್ವಿ. ಈ ಎರಡು ಸೆಲ್ಸ್ನ ಮೈಲೋಮಾ ಸೆಲ್ ಮತ್ತು ಒಂದು ಬಿ ಸೆಲ್ನ ಫ್ಯೂಸ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿನ ಇದನ್ನು ಹೈಬ್ರಿಡೋಮಾ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಈಗ ಫ್ಯೂಸ್ ಆದಾಗ ಒಂದು ಹೈಬ್ರಿಡ್ ಸೆಲ್ ಕ್ರಿಯೇಟ್ ಆಯಿತು. ಹೈಬ್ರಿಡ್ ಸೆಲ್ಗೆ ಸೊ ಬಿ ಸೆಲ್ನ ಕ್ಯಾರೆಕ್ಟರ್ ಇರುತ್ತೆ, ಹಾಗೆ ಮೈಲೋಮಾ ಸೆಲ್ನ ಕ್ಯಾರೆಕ್ಟರ್ ಇರ್ತದೆ. ಓಕೆ, ಮೈಲೋಮಾ ಸೆಲ್ನ ಕ್ಯಾರೆಕ್ಟರ್ ಅಂದರೆ ಕಂಟಿನ್ಯೂಸ್ ಆಗಿ ಡಿವೈಡ್ ಆಗ್ತಕ್ಕಂಥದ್ದು. ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಸೆಲ್ಸ್ ತೆಗೆದುಕೊಂಡಾಗ ಸೊ ಕಂಟಿನ್ಯೂಸ್ ಆಗಿ ಡಿವೈಡ್ ಆಗೋದಿಲ್ಲ. ಸೊ ಅವು ಒಂದಷ್ಟು ಬಾರಿ ಮಾತ್ರ ವಿಭಜನೆಗೊಳ್ಪಟ್ಟು ನಂತರ ವಿಭಜನೆ ನಿಂತು ಹೋಗುತ್ತೆ. ಆದರೆ ಈ ಮೈಲೋಮಾ ಸೆಲ್ಸ್ ತೆಗೆದುಕೊಂಡಾಗ ಅಥವಾ ಕ್ಯಾನ್ಸರ್ ಸೆಲ್ಸ್ ತೆಗೆದುಕೊಂಡಾಗ ಅವಕ್ಕೆ ವಿಭಜನೆ ಆಗ್ತಕ್ಕಂಥದ್ದು ಅದು ನಿಲ್ಲೋದಿಲ್ಲ, ಕಂಟಿನ್ಯೂಸ್ ಆಗಿ ಡಿವೈಡ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗೆ ಬಿ ಸೆಲ್ದು ಕ್ಯಾರೆಕ್ಟರ್ ಏನಪ್ಪ ಅಂದರೆ ಸೊ ಬಿ ಸೆಲ್ಸೇ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಸೊ ಆ್ಯಂಟಿಬಾಡೀಸ್ ಅಂತಂದರೆ ಸೊ ಬಿ ಸೆಲ್ನ ಮೇಲೆ ಸೆಕ್ರೆಟ್ ಆಗ್ತಕ್ಕಂಥ ಒಂದು ಸ್ಪೆಸಿಫಿಕ್ ಟೈಪ್ ಆಫ್ ಪ್ರೋಟೀನ್ ಮಾಲಿಕ್ಯೂಲ್. ಇಲ್ಲಿ ನಾನು ವೈ ಶೇಪಲ್ಲಿ ಬರೆದು ತೋರಿಸ್ತಿದ್ದೀನಲ್ಲ, ಈ ವೈ ಶೇಪಲ್ಲಿ ಬರೆದು ತೋರಿಸ್ತಾ ಇರ್ತಕ್ಕಂಥ ಸ್ಪೆಸಿಫಿಕ್ ಕೈಂಡ್ ಆಫ್ ಪ್ರೋಟೀನ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ಸೊ ದಿಸ್ ಸ್ಪೆಸಿಫಿಕ್ ಕೈಂಡ್ ಆಫ್ ಪ್ರೋಟೀನ್ ಮಾಲಿಕ್ಯೂಲ್ ಈಸ್ ಪ್ರೊಡ್ಯೂಸ್ಡ್ ಬೈ ಬಿ ಸೆಲ್. ಓಕೆ, ಸೊ ಬಿ ಸೆಲ್ಸ್ ಈ ಥರ ನಮ್ಮ ದೇಹವನ್ನು ಪ್ರವೇಶಿಸಿರ್ತಕ್ಕಂಥ ಒಂದು ರೋಗಕಾರಕ ಸೂಕ್ಷ್ಮಜೀವಿ ಏನಿದೆ, ಆ ರೋಗಕಾರಕ ಸೂಕ್ಷ್ಮಜೀವಿ ಮೇಲೆ ಒಂದು ರಾಸಾಯನಿಕ ವಸ್ತು ಇರುತ್ತೆ. ಓಕೆ, ಸೊ ರಾಸಾಯನಿಕ ವಸ್ತುವನ್ನ ಇದನ್ನು ನಾವು ಆ್ಯಂಟಿಜನ್ ಅಂತ ಜನರಲಾಗಿ ಕರ್ಕೊಳ್ತೀವಿ. ಅದೊಂದು ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಅಥವಾ ಒಂದು ಪೆಪ್ಟೈಡ್ ಮಾಲಿಕ್ಯೂಲ್ ಆಗ್ಬೋದು. ಸೊ ಆ ರೋಗಕಾರಕ ಸೂಕ್ಷ್ಮಜೀವಿ ಮೇಲೆ ಇರ್ತಕ್ಕಂಥ ಒಂದು ನಿರ್ದಿಷ್ಟ ರೀತಿಯಾದ ಒಂದು ರಾಸಾಯನಿಕ ವಸ್ತು, ಆ ರಾಸಾಯನಿಕ ವಸ್ತುವಿಂದಲೇ ನಮ್ಮ ದೇಹ ಹೊರಗಿನ ವಸ್ತುಗಳನ್ನ ಗುರುತಕ್ಕಂಥದ್ದು. ಓಕೆ, our immune system is actually it is recognizing the foreign bodies, so based on the material chemical substance present on the membrane of the pathogen. Okay, generally so this chemical which is capable of triggering immune system in the person, so that chemical is said to be antigen. So antigen is general agidana generator of antibodies anta ಹೇಳ್ತೀವಿ. ಓಕೆ, ಸೊ ರೋಗ ನಿರೋಧಕ ವಸ್ತುವನ್ನು ಸೊ ಅದನ್ನು ಟ್ರಿಗರ್ ಮಾಡ್ತಕ್ಕಂಥ ಒಂದು ರಾಸಾಯನಿಕ ವಸ್ತು ರೋಗಕಾರಕ ಸೂಕ್ಷ್ಮಜೀವಿ ಮೇಲೆ ಒಂದು ರಾಸಾಯನಿಕ ವಸ್ತುವಿನ ರೂಪದಲ್ಲಿದೆ. ಸೊ ಅದನ್ನು ನಾವು ಆ್ಯಂಟಿಜನ್ ಅಂತ ಕರ್ಕೊಳ್ತೀವಿ. ಸೊ ಈಗ ಅದರ ವಿರುದ್ಧ ಒಂದು ನಿರ್ದಿಷ್ಟ ರೀತಿಯಾದ ಪ್ರೋಟೀನ್ಗಳು ಈ ಬಿ ಸೆಲ್ಸಿಂದ ಉತ್ಪತ್ತಿಯಾಗಿ ರಕ್ತಕ್ಕೆ ಬಿಡುಗಡೆ ಆಗಿರ್ತದೆ. ಓಕೆ, ಬಿ ಸೆಲ್ಸ್ ದೇ ಪ್ರೊಡ್ಯೂಸ್ ಸ್ಪೆಸಿಫಿಕ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಆನ್ ದೇರ್ ಸರ್ಫೇಸ್ and they release these specific protein molecules in the blood. So these are said to be antibodies. Okay, and of course ಈಗ ಸೊ ಯಾವುದೇ ಒಂದು ಕಾಯಿಲೆ ವಿರುದ್ಧ ನಾವು ಒಂದು ನಿರ್ದಿಷ್ಟ ರೀತಿಯಾದ ಆ್ಯಂಟಿಬಾಡೀಸ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅದು ಪ್ರೊಡ್ಯೂಸ್ ಮಾಡೋದನ್ನು ಹೇಗೆ ಈ ಹೈಬ್ರಿಡೋಮಾ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಸೊ ಒಂದೇ ರೀತಿಯಾದ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಸೊ ನಿರ್ದಿಷ್ಟ ರೀತಿಯಾದ ಒಂದು ಆ್ಯಂಟಿಬಾಡೀಸ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು. ರೆಪ್ಲಿಕಾಸ್ ಆಫ್ ಆ್ಯಂಟಿಬಾಡೀಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ದಿಸ್ ಟೆಕ್ನಾಲಜಿ, ಹೈಬ್ರಿಡೋಮಾ ಟೆಕ್ನಾಲಜಿ. ಸೊ ನಾವು ದೀಸ್ ಆ್ಯಂಟಿಬಾಡೀಸ್ ಜನರಲಿ ದೇ ಆರ್ ಸೆಡ್ ಟು ಬಿ ಮಾನೋಕ್ಲೋನಲ್ ಆ್ಯಂಟಿಬಾಡೀಸ್. ಮಾನೋ ಅಂದರೆ ಸಿಂಗಲ್ ಅಂತ. Okay, so single type of a specific type of antibodies which bind to a specific antigen. Okay, so ಒಂದು ನಿರ್ದಿಷ್ಟ ಆ್ಯಂಟಿಜನ್ಗೆ ಸೊ ಅದಕ್ಕೆ ಹೋಗಿ ಬೈಂಡ್ ಆಗ್ತಕ್ಕಂಥ ಸೊ ಒಂದು ನಿರ್ದಿಷ್ಟ ಆ್ಯಂಟಿಜನ್ಗೆ ಹೋಗಿ ಅದಕ್ಕೆ ಹೋಗಿ ಬೈಂಡ್ ಆಗ್ತಕ್ಕಂಥ ಒಂದು ಪ್ರೋಟೀನ್ ಮಾಲಿಕ್ಯೂಲ್, ಒಂದು ನಿರ್ದಿಷ್ಟ ರೀತಿಯ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅದನ್ನು ಸೊ ನಾವು ಏನು ಮಾನೋಕ್ಲೋನಲ್ ಅಂತ ಹೇಳ್ತೀವಿ. ಮಾನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ. ಕ್ಲೋನಲ್ ಅಂದರೆ ರೆಪ್ಲಿಕಾಸ್ ಆಫ್ ಆ್ಯಂಟಿಬಾಡೀಸ್, ಸೇಮ್ ಟೈಪ್ ಆಫ್ ದ ಆ್ಯಂಟಿಬಾಡೀಸ್. ಓಕೆ, ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ಎನ್ ನಂಬರ್ ಓಕೆ ಬೈ ದಿಸ್ ಟೆಕ್ನಾಲಜಿ. ಆ್ಯಂಡ್ ಅಫ್ ಕೋರ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಏನು ಇದೆ, ದೇ ಆರ್ ಮ್ಯಾನ್ ಮೇಡ್ ಪ್ರೋಟೀನ್ಸ್ ಅಂತಿದೆ. ಸೊ ದಟ್ ಈಸ್ ಕರೆಕ್ಟ್. ಓಕೆ, ಪ್ರೋಟೀನ್ ಮಾಲಿಕ್ಯೂಲ್ಸ್ ಅವೆಲ್ಲ ಓಕೆ ಇದು ಬಾಡಿಲಿ ಪ್ರೊಡ್ಯೂಸ್ ಆಗ್ತಾ ಇರ್ತಕ್ಕಂಥ ಒಂದು ಆ್ಯಂಟಿಬಾಡೀಸಲ್ಲೇ ಹೊರಗಡೆ ಲ್ಯಾಬಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೋಟೀನ್ ಮಾಲಿಕ್ಯೂಲ್ಸ್, ಹಾಗಾಗಿ ಮ್ಯಾನ್ ಮೇಡ್ ಅಂತ ಹೇಳ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದೇ ಸ್ಟಿಮ್ಯುಲೇಟ್ ಇಮ್ಯುನಾಲಜಿಕಲ್ ಫಂಕ್ಷನ್ ಡ್ಯೂ ಟು ದರ್ ಎಬಿಲಿಟಿ ಟು ಬೈಂಡ್ ಟು ಸ್ಪೆಸಿಫಿಕ್ ಆ್ಯಂಟಿಜನ್ಸ್. ಈಗ ನಾವು ಡಿಸ್ಕಸ್ ಮಾಡ್ತಾನೆ ಇದನ್ನು ಬಂತು. ಓಕೆ, ಲ್ಯಾಬ್ರೇಟರಿಲಿ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಸ್ಪೆಸಿಫಿಕ್ ಪ್ರೋಟೀನ್ ಮಾಲಿಕ್ಯೂಲ್ಸು ಸೊ ಇದು ನಮ್ಮ ದೇಹದಲ್ಲಿ ಏನು ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ನ ಟ್ರಿಗರ್ ಮಾಡ್ತದೆ. ಓಕೆ, ಟ್ರಿಗರ್ ಮಾಡಿ ಆ್ಯಂಡ್ ಅಫ್ಕೋರ್ಸ್ ಯಾವುದು ನಮ್ಮ ದೇಹವನ್ನು ಪ್ರವೇಶಿಸಿರ್ತಕ್ಕಂಥ ರೋಗಕಾರಕ ಸೂಕ್ಷ್ಮಜೀವಿ ಏನಿದೆಯೋ
ಆ ರೋಗಕಾರಕ ಸೂಕ್ಷ್ಮಜೀವಿ ಮೇಲೆ ಇರ್ತಕ್ಕಂಥ ನಿರ್ದಿಷ್ಟ ಆ್ಯಂಟಿಜನ್ ಹೋಗಿ ಇದು ಬೈಂಡ್ ಆಗುತ್ತೆ. ಓಕೆ, ಬೈಂಡ್ ಆಗಿ ಸೊ ಅದನ್ನು ನಾಶಪಡಿಸೋದ್ರಲ್ಲಿ ಇದು ಸಹಾಯಕವಾಗಿರ್ತದೆ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಹೇಳಿಕೆ, ದೇ ಆರ್ ಯೂಸ್ಡ್ ಇನ್ ಟ್ರೀಟಿಂಗ್ ವೈರಲ್ ಇನ್ಫೆಕ್ಷನ್ಸ್ ಲೈಕ್ ದಟ್ ಆಫ್ ನಿಫಾ ವೈರಸ್. ಸೊ ಮೂರನೇ ಹೇಳಿಕೆ ಇದು ಕೂಡ ಸರಿ ಇದೆ. ಓಕೆ, ಮೊನೊಕ್ಲೋನಲ್ ಆ್ಯಂಟಿಬಾಡೀಸ್ನ ಸೊ ನಿಫಾ ವೈರಸ್ ಅಂತನೆಲ್ಲ ಯಾವುದೇ ವೈರಸ್ನೊಂದು ಕಾಯಿಲೆ ವಿರುದ್ಧ ಕೂಡ, ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ ವಿರುದ್ಧ ಕೂಡ ಸೊ ನಾವು ಮೊನೊಕ್ಲೋನಲ್ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಈ ಕರೋನಾ ಕೋವಿಡ್-19 ಕಾಯಿಲೆ ವಿರುದ್ಧ ಕೂಡ ಸೊ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿ, ಒಂದೇ ರೀತಿಯ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿ ಕಾಯಿಲೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ಸೊ ಅವ್ರಿಗೆ ಇದನ್ನು ಇಂಜೆಕ್ಟ್ ಮಾಡಿದಾಗ ಮೊನೊಕ್ಲೋನಲ್ ಆ್ಯಂಟಿಬಾಡೀಸ್ನ ಅವ್ರಿಗೆ ದೇಹಕ್ಕೆ ಸೇರಿಸಿದಾಗ ಸೊ ಅವ್ರಿಗೆ ಕಾಯಿಲೆಯಿಂದ ಗುಣಮುಖರಾಗ್ತಾ ಹೋಗ್ತಾರೆ. ಸೊ ಹಂಗಾಗಿ ಮೂರನೇ ಹೇಳಿಕೆ ಕೂಡ ಸರಿ ಇದೆ. ಓಕೆ, ಸೊ ಈ ಪ್ರಶ್ನೆಯಲ್ಲಿ 3 ಹೇಳಿಕೆಗಳು ಸರಿ ಇರೋದ್ರಿಂದ ಸೊ ಲಾಸ್ಟ್ ಒನ್ D 1, 2, 3 ಸರಿ ಇದೆ. ನಾನು 3 ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿರ್ತೇನೆ. ಇದಕ್ಕೆ ನನ್ನ ಪರಿಶ್ರಮದೊಂದಿಗೆ ನನಗೆ NCG ಕೋರ್ ಬ್ಯಾಚಲ್ಲಿ ಸಿಕ್ಕಂಥ ಮಾರ್ಗದರ್ಶನವೂ ಕಾರಣ. NCGಯಲ್ಲಿ ನಾನು ಓದುವರ ಜೊತೆಗೆ ನನಗೆ ಅಲ್ಲಿ ಸಿಕ್ಕಂಥ ಎಕ್ಸ್ಪರ್ಟ್ ಕ್ಲಾಸಸ್ ಆಗ್ಬೋದು, ಟೆಸ್ಟ್ ಸಿರೀಸ್ ಆಗ್ಬೋದು, ಮತ್ತು ಪರ್ಸ್ನಲ್ ಮೆಂಟರ್ಶಿಪ್ ನನಗೆ ಭಾಳ ಹೆಲ್ಪ್ ಮಾಡ್ತು. ನೀವು KS ಆಫೀಸರ್ ಆಗಬೇಕು ಅಂತ ಆಸೆ ಇದ್ದಲ್ಲಿ ಇದೇ 29 ಜೂನ್ KS ಸ್ಕಾಲರ್ಶಿಪ್ ಟೆಸ್ಟ್ ನಡೀತಾ ಇದೆ NCGಯಲ್ಲಿ, ನೀವು ಎನ್ರೋಲ್ ಆಗ್ಬೋದು. ಐ ಸ್ಟಾರ್ಟೆಡ್ ಇಯರ್, ಯು ಟು ಕ್ಯಾನ್ ಸ್ಟಾರ್ಟ್, ಲೆಟ್ ದಿಸ್ ಬಿ ಯೋರ್ ಟರ್ನಿಂಗ್ ಪಾಯಿಂಟ್. ನೆಕ್ಸ್ಟ್ ಪ್ರಶ್ನೆ. ಓಕೆ, ಇದು ಕೂಡ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್ನೇ. ಓಕೆ, ನಾವು ನೋಡಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಸೊ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್ಸ್. 3 ಹೇಳಿಕೆಗಳು ಕೊಟ್ಬಿಟ್ಟು 3 ಹೇಳಿಕೆಗಳಲ್ಲಿ ಎಷ್ಟು ಸರಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆ 3 ಹೇಳಿಕೆಗಳು ಯಾವುದೋ ಒಂದು ವಿಷಯದ ಬಗ್ಗೆ ಆಗಿರ್ತದೆ. ಹಾಗಾಗಿ ನಾವು ಈಗ ಈ ರೀತಿಯ ಒಂದು ಪ್ರಶ್ನೆಗಳಿಗೆ ಯಾವ ರೀತಿ ಪ್ರಿಪೇರ್ ಆಗಿರಬೇಕು, ನ್ಯೂಸ್ ಪೇಪರ್ಲಿ ಬರ್ತಾ ಇರ್ತಕ್ಕಂಥ ಯಾವುದೇ ವಿಷಯ ಆಗಲಿ ಅದನ್ನು ಕೂಲಂಕಷವಾಗಿ ತಿಳ್ಕೊಂಡಿರ್ಬೇಕು. ಓಕೆ, ಸೊ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿರ್ಬೇಕು. ಅದ್ರ ಬಗ್ಗೆ ನಾವು ಏನೇ ಕೇಳಲಿ, ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಕೊಡಲಿ, ಸೊ ಮಲ್ಟಿಪಲ್ ಸ್ಟೇಟ್ಮೆಂಟ್ಸಲ್ಲೂ ಸೊ ಅಲ್ಲಿ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ರೆಕಗ್ನೈಸ್ ಮಾಡೋ ಒಂದು ಮಟ್ಟಕ್ಕೆ ಇರಬೇಕಾಗಿರ್ತದೆ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ನೋ ವೈರಸ್ ಕೆನ್ ಸರ್ವೈವ್ ಇನ್ ಓಷನ್ ವಾಟರ್ಸ್. ಓಕೆ, 3 ಕ್ವಶನ್ಸ್ 3 ಸ್ಟೇಟ್ಮೆಂಟ್ಸ್ ನೋಡ್ಬೇಡ, ಆಮೇಲೆ ಒಂದೊಂದನ್ನು ಅನಲೈಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಸ್ಟೇಟ್ಮೆಂಟ್, ನೋ ವೈರಸ್ ಕ್ಯಾನ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ. ಮೂರನೇ ಸ್ಟೇಟ್ಮೆಂಟ್, ನೋ ವೈರಸ್ ಕ್ಯಾನ್ ಚೇಂಜ್ ದ ಸೆಲ್ಯುಲರ್ ಟ್ರಾನ್ಸ್ಕ್ರಿಪ್ಷನಲ್ ಆಕ್ಟಿವಿಟಿ ಇನ್ ದ ಹೋಸ್ಟ್ ಸೆಲ್ಸ್. ಓಕೆ, ಈ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ನೋ ವೈರಸ್ ಕ್ಯಾನ್ ಸರ್ವೈವ್ ಇನ್ ಓಷನ್ ವಾಟರ್ಸ್ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ತಪ್ಪು. ವೈರಸಸ್ ಆರ್ ಎವ್ರಿವೇರ್, ದೇ ಆರ್ ಪ್ರೆಸೆಂಟ್ ಎವ್ರಿವೇರ್. ಓಕೆ, ವೈರಸಸ್ ನಮಗೆ ಓಷನಿಕ್ ಬಾಟಮ್ಸಲ್ಲಿ ಸಿಗುತ್ತೆ, ಓಷನಿಕ್ ವಾಟರ್ಸ್ ಸಿಗುತ್ತೆ, ಸೊ ಭೂಮಿ ಮೇಲೆ ಸಿಗುತ್ತೆ. ಪ್ಲ್ಯಾಂಟ್ಸ್ ಇದ್ರ ಮೇಲೆ ನಾವು ನೋಡ್ತೀವಿ. ಪ್ಲ್ಯಾಂಟ್ಸ್ಗೆ ಕಾಯಿಲೆಗಳನ್ನ ತರ್ತವೆ, ಮನುಷ್ಯರಿಗೆ ಕಾಯಿಲೆಗಳು ತರ್ತವೆ, ಪ್ರಾಣಿಗಳೆಲ್ಲದಕ್ಕೂ ವೈರಸ್ಗಳಿಂದ ಕಾಯಿಲೆಗಳು ಬರ್ತವೆ. ಸೊ ವೈರಸ್ಗಳು ಎಲ್ಲ ಕಡೆನೂ ಇದೆ. ವೈರಸ್ಗಳು ಇಲ್ಲದ ಒಂದು ಜಾಗ ಅಂತೂ ಇಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಭೂಮಿಗಿಂತ ಹೆಚ್ಚಿಗೆ ವೈರಸ್ಗಳು ಸೊ ಓಷನ್ಸಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಟೇಟ್ಮೆಂಟ್, ನೋ ವೈರಸ್ ಕೆನ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ ಅಂತಿದೆ. ಅಗೇನ್ ದ ಸ್ಟೇಟ್ಮೆಂಟ್ ಇಸ್ ರಾಂಗ್. ಓಕೆ, ಯಾಕೆ? there is a class of viruses which infects the bacteria, and generally so these viruses are said to be bacteriophages. ಓಕೆ, ಸೊ ಈ ಬ್ಯಾಕ್ಟೀರಿಯಾಗಳಿಗೇ ಸೋಂಕುನುಂಟು ಮಾಡ್ತಕ್ಕಂಥ ಒಂದು ವೈರಸ್ ವರ್ಗ ಇದೆ. ಜನರಲ್ ಆಗಿ ಅದನ್ನ ಬ್ಯಾಕ್ಟೀರಿಯೋಫೇಜಸ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪು ಅಂತ ಹೇಳ್ಬೋದು. ಇನ್ನು ಮೂರನೇ ಹೇಳಿಕೆ, ನೋ ವೈರಸ್ ಕ್ಯಾನ್ ಚೇಂಜ್ ದ ಸೆಲ್ಯುಲರ್ ಟ್ರಾನ್ಸ್ಕ್ರಿಪ್ಷನಲ್ ಆಕ್ಟಿವಿಟಿ ಇನ್ ಹೋಸ್ಟ್ ಸೆಲ್ಸ್ ಅಂತ ಇದೆ. ಓಕೆ, ಇದು ಕೂಡ ತಪ್ಪು ಅಂತಲೇ ಹೇಳ್ಬೋದು. ಓಕೆ, ಸೊ ಯಾಕೆ? ವೈರಸ್ ಒಂದು ಆಶ್ರಯ ಜೀವಕೋಶದ ಒಂದು ಸಂಪರ್ಕಕ್ಕೆ ಬಂದಾಗ, ವೈರಸ್ when it comes in contact with the host cell, it injects its genetic material into the host cell. Okay, after injecting the genetic material into the host cell, it incorporates that genetic material into the host cell genome. ಓಕೆ, ಆಶ್ರಯ ಜೀವಕೋಶ ಏನಿದೆ, ಜೀವಕೋಶದ ಒಳಗಡೆ ಸೊ ತನ್ನ ಒಂದು ಜೆನೆಟಿಕ್ ಮೆಟೀರಿಯಲ್ ಅದಕ್ಕೆ ಸೇರಿಸ್ಬಿಡುತ್ತೆ. ಓಕೆ, ಸೇರಿಸಿ ಅಫ್ಕೋರ್ಸ್ ಕೆಲವು ಜೀನ್ಸು ಎಕ್ಸ್ಪ್ರೆಸ್ ಆಗದಂಗೆ ಅದನ್ನ ಬ್ಲಾಕ್ ಮಾಡ್ತಾ ಇರ್ತದೆ. ಓಕೆ, ವೈರಸಸ್ ಆ್ಯಕ್ಚುಲಿ ಸೊ ದೇ ಬ್ಲಾಕ್ಸ್ ಸಮ್ ಆಫ್ ದ ಜೀನ್ಸ್ ಆಫ್ ಹೋಸ್ಟ್ ಸೆಲ್. ಓಕೆ, ಎಕ್ಸಾಂಪಲ್ ನಾವೀಗ HPV ವೈರಸ್ ನಾವು ತೆಗೆದುಕೊಂಡಾಗ, ಹ್ಯೂಮನ್ ಪೆಪಿಲೋಮಾ ವೈರಸ್ ಅಂತ ಹೇಳ್ತೀವಿ. ಇಟ್ಸ್ ಅ ಕ್ಯಾನ್ಸರ್ ಕಾಸಿಂಗ್ ವೈರಸ್. ಓಕೆ, ಇದು ಅಫ್ಕೋರ್ಸ್ ಇದ್ರ ಮೋಡ್ ಆಫ್ ಆ್ಯಕ್ಷನ್ ನಾವು ತೆಗೆದುಕೊಂಡಾಗ ಹೌ ಇಟ್ ವರ್ಕ್ಸ್ ಅಂತ ನಾವು ಸ್ವಲ್ಪ ನೋಡಿದಾಗ ಸೊ ಇದೇನು ಮಾಡ್ತದೆ, ಸೊ ಸೆಲ್ ಒಳಗಡೆ ಸೊ ಅದನ್ನು ಜೆನೆಟಿಕ್ ಮೆಟೀರಿಯಲ್ನ ಸೊ ಅದನ್ನು ಇನ್ಸರ್ಟ್ ಮಾಡಿಬಿಟ್ಟು
ಸೊ ಜೀನೋಮ್ ಒಳಗಡೆ ಸೇರಿಸಿ ಓಕೆ ಹ್ಯೂಮನ್ ಇದರಲ್ಲೇ ಹ್ಯೂಮನ್ ಸೆಲ್ಸ್ ಇನ್ಫೆಕ್ಟ್ ಮಾಡ್ತಕ್ಕಂಥದ್ದು. ಓಕೆ ಸೊ ತನ್ನ ಒಂದು ಜೆನೆಟಿಕ್ ಮೆಟೀರಿಯಲ್ನ ಸೊ ಹ್ಯೂಮನ್ ಸೆಲ್ ಒಳಗಡೆ ಅದನ್ನ ಫುಲ್ ಜೀನೋಮ್ ಒಳಗಡೆ ಅದನ್ನ ಸೇರಿಸ್ಬಿಟ್ಟು ಸೊ ನಮ್ಮಲ್ಲಿ ಈ ಏನು ಟ್ಯೂಮರ್ ಸಪ್ರೆಸಿಂಗ್ ಜೀನ್ಸ್ ಅಂತ ಇರ್ತವೆ, ಆ ಟ್ಯೂಮರ್ ಸಪ್ರೆಸಿಂಗ್ ಜೀನ್ಸ್ನ ಫುಲ್ ಕಂಪ್ಲೀಟಿಂದ ಬ್ಲಾಕ್ ಮಾಡಿಬಿಡ್ತವೆ. ಓಕೆ ಸೊ ದ ಪ್ರೋಟೀನ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ದ viral DNA in the host cell, so that suppresses the tumor cell genes present in man. ಓಕೆ ಇದರಿಂದನೇ ಸರ್ವೈಕಲ್ ಕ್ಯಾನ್ಸರ್ ಎಲ್ಲ ಉಂಟಾಗ್ತದೆ. ಓಕೆ ಸೊ ಹಾಗಾಗಿ ಸೊ ಟ್ರಾನ್ಸ್ಕ್ರಿಪ್ಷನ್ ಅಂದರೆ DNA-ಯಿಂದ RNA ತಯಾರಾಗ್ತಕ್ಕಂಥ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಓಕೆ DNA-ಯಿಂದ ಓಕೆ RNA ತಯಾರಾಗ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದನ್ನೇ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸೊ ಈ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ನ ಅಫ್ಕೋರ್ಸ್ ಕೆಲವು ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡಿ, ವೈರಸ್ಗಳು ಕೆಲವು ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡಿ, ಸೊ ಆ ಪ್ರೋಟೀನ್ಸಿಂದ ಏನು ಮಾಡ್ತವೆ, ಸೊ DNA-ನ ಜೀನ್ನ ಬ್ಲಾಕ್ ಮಾಡ್ತವೆ. ಓಕೆ ಅಥವಾ ಸೊ ಟ್ರಾನ್ಸ್ಕ್ರಿಪ್ಷನ್ ಆದಮೇಲೆ mRNA ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆದಮೇಲೆ ಸೊ ಅದನ್ನು ಕೂಡ ಬ್ಲಾಕ್ ಮಾಡ್ತಾ ಇರ್ತವೆ. ಸೊ ಹಾಗಾಗಿ ಈ ಮೂರನೇ ಹೇಳಿಕೆ ಏನು ಇಲ್ಲಿ ನೋ ವೈರಸ್ ಅಂತ ಇದೆ. ಓಕೆ ಬಟ್ ವೈರಸಸ್ ಆ್ಯಕ್ಚುಲಿ ಸೊ ದೇ ಚೇಂಜ್ ದ ಸೆಲ್ ಟ್ರಾನ್ಸ್ಕ್ರಿಪ್ಷನ್ಸ್. ಹಾಗಾಗಿ ಮೂರನೇ ಹೇಳಿಕೆ ಕೂಡ ತಪ್ಪು ಅಂತ ಹೇಳ್ಬೋದು. ಸೊ ಈ ಪ್ರಶ್ನೆಗೆ ಉತ್ತರ ನನ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನೋಡಿ ಫುಲ್ ಕಂಪ್ಲೀಟ್ ವೈರಸ್ ಬಗ್ಗೆ ಎಲ್ಲನೂ ತಿಳ್ಕೊಂಡಿರ್ಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ವೈರಸಸ್ ಎಲ್ಲೆಲ್ಲಿ ಇರುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಇದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರಬೇಕಾಗಿರುತ್ತೆ. ಎರಡನೇದಾಗಿ ಬ್ಯಾಕ್ಟೀರಿಯಾಗಳನ್ನ ಕೂಡ ಇನ್ಫೆಕ್ಟ್ ಮಾಡ್ತವೆ. ವೈರಸಸ್ನ ಜನರಲಾಗಿ ನಾವು ಯಾವನ್ನ ಇನ್ಫೆಕ್ಟ್ ಮಾಡುತ್ತೆ ಅಂದರೆ ಸೊ ಪ್ಲಾಂಟ್ಸ್ ಇನ್ಫೆಕ್ಟ್ ಮಾಡುತ್ತೆ, ಅನಿಮಲ್ಸ್ ಇನ್ಫೆಕ್ಟ್ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಬ್ಯಾಕ್ಟೀರಿಯನ ಇನ್ಫೆಕ್ಟ್ ಮಾಡ್ತಕ್ಕಂಥ ಒಂದು ವೈರಸ್ಗಳು ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದೇ ಒಂದು ಗುಂಪಿದೆ. ಸೊ ಅದನ್ನೇ ಬ್ಯಾಕ್ಟೀರಿಯೋಫೇಜಸ್, ಜನರಲ್ ಅವನ್ನ ಬ್ಯಾಕ್ಟೀರಿಯೋಫೇಜಸ್ ಅಂತ ಹೇಳ್ತೀವಿ. ಓಕೆ ಸೊ ಹಾಗಾಗಿ ಎರಡನೇ ಹೇಳಿಕೆ ಕೂಡ ತಪ್ಪಿದೆ. ಇನ್ನು ಮೂರನೇ ಹೇಳಿಕೆ ಅದು ಸೆಲ್ಯುಲರ್ ಲೆವೆಲಲ್ಲಿ, ಮಾಲಿಕ್ಯುಲರ್ ಲೆವೆಲಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಓಕೆ ಇದು ಹೇಗೆ ಸೆಲ್ಯುಲರ್ ಲೆವೆಲಲ್ಲಿ ಸೊ ಜೀನ್ನ ಬ್ಲಾಕ್ ಮಾಡ್ತೇವೆ, ಸೊ ಟ್ರಾನ್ಸ್ಕ್ರಿಪ್ಷನ್ಸ್ನ ಸೊ ಅದನ್ನು ಬ್ಲಾಕ್ ಮಾಡ್ತೇವೆ, ಜೀನ್ ಎಕ್ಸ್ಪ್ರೆಷನ್ಸ್ನ ಬ್ಲಾಕ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಮೂರನೇ ಹೇಳಿಕೆ ಕೊಟ್ಟಿದೆ. ಸೊ ಅಫ್ಕೋರ್ಸ್ ವೈರಸ್ಗಳಲ್ಲಿ ಆ ಥರ ಕೇಪಬಿಲಿಟಿ ಇಲ್ಲ ಅಂತ ಹೇಳ್ತಾರೆ, ಬಟ್ ವೈರಸಲ್ಲಿ ಕೇಪಬಿಲಿಟಿ ಇದೆ. ಓಕೆ ಜೀನ್ಸ್ನ ಬ್ಲಾಕ್ ಮಾಡ್ತಕ್ಕಂಥ ಕೇಪಬಿಲಿಟಿ, ಹಾಗೆ DNA-ಇಂದ ಈ mRNA ತಯಾರಾಗುತ್ತಲ್ಲ, ಸೊ ಆ ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್ ಕೂಡ ಸೊ ನಾವು ಬ್ಲಾಕ್ ಮಾಡ್ತಕ್ಕಂಥ ಕೇಪಬಿಲಿಟಿ ಸೊ ವೈರಸ್ ಇದೆ. ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಮೂರು ಹೇಳಿಗಳು ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಇವು. ನೋ ವೈರಸ್ ಅಂತಲೇ ಶುರು ಆಗ್ತದೆ. ಬಟ್ ವೈರಸ್ಗೆ ಎಲ್ಲ ಕೇಪಬಿಲಿಟೀಸ್ ಇರೋದ್ರಿಂದ ಸೊ ಈ ಮೂರು ಹೇಳಿಕೆಗಳು ತಪ್ಪು ಅಂತ ಹೇಳ್ಬೋದು. ಸೊ ಹಾಗಾಗಿ ಡನ್. ನೆಕ್ಸ್ಟ್ ಕ್ವೆಶನ್. ಸೊ ಇದು ಮತ್ತೆ ಸ್ಟೇಟ್ಮೆಂಟ್ಸ್ ಇರ್ತಕ್ಕಂಥದ್ದು. ಇನ್ನು ಅಫ್ಕೋರ್ಸ್ ಇಲ್ಲಿ ಕ್ವಶನ್ ಹೇಗೆಂದರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಇನ್ನು ಉಳಿದೆರಡು ಸ್ಟೇಟ್ಮೆಂಟ್ಸು ಮೊದಲನೇದಕ್ಕೆ ರೀಸನ್ ಆಗಿರ್ತವೆ. ಓಕೆ ಸೊ ನಾವು ಅಸರ್ಷನ್ ರೀಸನ್ ಕ್ವಶನ್ಸ್ ನಾವು ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಹೇಗೆ ನೋಡಿದ್ವಿ, ಸೊ ಅದೇ ಥರದ ಪ್ರಶ್ನೆಯಲ್ಲಿ. ಬಟ್ ಇಲ್ಲಿ 2 ರೀಸನ್ಸ್ ಇರ್ತವೆ. ಸೊ ಒಂದು ಅಸರ್ಷನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಸೊ 2 ರೀಸನ್ಸ್ನ ಕೊಟ್ಟಿರ್ತಾರೆ. ಈಗ ನಾವು ಫಸ್ಟ್ ಸ್ಟೇಟ್ಮೆಂಟ್ ಓದಾದ್ಮೇಲೆ ಆ 2 ರೀಸನ್ನ ಸ್ಟೇಟ್ಮೆಂಟ್ಸ್ ನೋಡಿ ಸೊ ಎಷ್ಟು ಎರಡರಲ್ಲಿ ಎಷ್ಟು ಸರಿ ಇದ್ದಾವೆ ಅಂತ ನಾವು ಹೇಳಬೇಕಾಗತ್ತೆ. ಓಕೆ ಇಲ್ಲಿ ಆಪ್ಷನ್ಸ್ ನೋಡಿ ಈ ಥರ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ರೆಸ್ಪೆಕ್ಟ್ ಟು ದ above statements. Both statement 2 and statement 3 are correct and both of them explain statement 1. ಓಕೆ ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಬಂದು both statement 2 and statement 3 are correct but only one of them explains statement 1. ಓಕೆ ಮೂರನೇ ಆಪ್ಷನ್ ಈ ಥರ ಇರುತ್ತೆ. Only one of the statement 2 and 3 is correct and that explains statement 1. Okay, fourth one, neither statement 2 nor statement 3 is correct. So options ಈ ಥರ ಇರ್ತದೆ. ಓಕೆ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡಲಾಗಿರುತ್ತೆ, ಇನ್ನು 2 ಸ್ಟೇಟ್ಮೆಂಟ್ಸು ಸೆಕೆಂಡ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ಸು ಮೊದಲನೇ ಸ್ಟೇಟ್ಮೆಂಟ್ನ ರೀಸನ್ ಮಾಡ್ತಿರ್ಬೋದು. ಓಕೆ ಸೊ ಇಲ್ಲ, ಸೊ 2ರಲ್ಲಿ ಯಾವುದಾದ್ರು ಒಂದು ಮೊದಲನೇ ಹೇಳಿಕೆಗೆ ಅದು ಸರಿಯಾದ ಕಾರಣ ಆಗಿರುತ್ತೆ. ಓಕೆ ಇಲ್ಲ 2 ಸ್ಟೇಟ್ಮೆಂಟ್ಸಲ್ಲಿ ಯಾವುದೋ ಒಂದು ಸರಿ ಇದೆ, ಒಂದು ಪೂರ್ತಿಯಾಗಿ ತಪ್ಪಾಗಿರುತ್ತೆ. 4ನೇದಾಗಿ 2 ಸರಿ ಇರುತ್ತಲ್ಲ, ಈ ಥರ ಆಪ್ಷನ್ಸ್ ಇದ್ದಾವೆ. ಸೊ ಈಗ ಕ್ವಶನ್ ನಾನು ಓದ್ತೀನಿ. ಸ್ಟೇಟ್ಮೆಂಟ್ 1, ಆಕ್ಟಿವೇಟೆಡ್ ಕಾರ್ಬನ್ ಇಸ್ ಎ ಗುಡ್ ಆ್ಯಂಡ್ ಅಟ್ರಾಕ್ಟಿವ್ ಟೂಲ್ ಟು ರಿಮೂವ್ ಪೊಲ್ಯೂಟೆಂಟ್ಸ್ ಫ್ರಮ್ ಎಫ್ಲುಯೆಂಟ್ ಸ್ಟ್ರೀಮ್ಸ್ and to remediate contaminants from various industries. So the whole statement, it is on activated carbon.
ಓಕೆ, ಸೊ ಅದೊಂದು ಅಟ್ರಾಕ್ಟಿವ್ ಟೂಲ್ ಟು ರಿಮೂವ್ ಪೊಲ್ಯೂಟೆಂಟ್ಸ್ ಫ್ರಮ್ ಎಫ್ಲುಯೆಂಟ್ ಸ್ಟ್ರೀಮ್ಸ್. ಓಕೆ, ಅಂದರೆ ಹರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಇದರಲ್ಲಿ ಸೊ ಅದರಲ್ಲಿ ಏನು ಪೊಲ್ಯೂಟೆಂಟ್ಸ್ ಇದೆ ಸೊ ಅದನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಅಟ್ರಾಕ್ಟಿವ್ ಟೂಲ್ ಅಂತ ಹೇಳುತ್ತೆ. ಓಕೆ, ಕಂಟ್ಯಾಮಿನೆಂಟ್ಸ್ನ ಅದನ್ನು ರಿಮೂವ್ ಮಾಡ್ತಕ್ಕಂಥ ಓಕೆ ಒಂದು ಟೂಲ್ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತದೆ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಆ್ಯಕ್ಟಿವ್ ಕಾರ್ಬನ್ ಅಂತಂದರೆ ನಾವು ಮಾಮೂಲಿ ಈ ಕೋಕೋನಟ್ ಮತ್ತು ವುಡ್ ಇದೆಲ್ಲ ಸೊ ಅದನ್ನು ನಾವು ಲೋ ಆಕ್ಸಿಜನ್ ಕಾನ್ಸಂಟ್ರೇಷನಲ್ಲಿ ಸೊ ಅದನ್ನು ನಾವು ಹೀಟ್ ಮಾಡಿದಾಗ ರಿಚ್ ಕಾರ್ಬನ್ ಮೆಟೀರಿಯಲ್ ಇರ್ತಕ್ಕಂಥ ಒಂದು ಎಲಿಮೆಂಟ್ಸ್ ಸಬ್ಸ್ಟೆನ್ಸ್ ಅವೆಲ್ಲ ರಿಚ್ ಎಲಿಮೆಂಟ್ಸ್ ಎಲ್ಲ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಸೊ ಕೋಕೋನಟ್ ಶೆಲ್ ಸೊ ಅದರಲ್ಲಿ ಕಾರ್ಬನ್ ರಿಚ್ ಒಂದು ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಹಾಗೆ ವುಡ್ ಕೂಡ ಅಷ್ಟೇ. ಓಕೆ, ಸೊ ಅವನ್ನ ಲೋ ಆಕ್ಸಿಜನ್ ಕಾನ್ಸಂಟ್ರೇಷನಲ್ಲಿ ಸೊ ಅವನ್ನ ಹೀಟ್ ಮಾಡಿದಾಗ ಸೊ ಅದು ಚಾರ್ಕೋಲ್ ಆಗಿ ಕನ್ವರ್ಟ್ ಆಗಿರ್ತದೆ. ಬಟ್ ಇಲ್ಲಿ ನಾವು ಸ್ವಲ್ಪ ಇವೆರಡನ್ನ ಗಮನಿಸಿದಾಗ ಸೊ ನಮಗೆ ಪೋರ್ಸ್ ಓಕೆ ರಂಧ್ರಗಳು ಏರ್ಪಟ್ಟಿರೋದನ್ನ ನಾವು ಕಾಣ್ಬೋದು. ಸೊ ರಂಧ್ರಗಳ ಸೈಜಲ್ಲಿ ಆಲ್ಮೋಸ್ಟ್ ಒಂದೇ ಥರ ಇರ್ತದೆ. ಓಕೆ, ಆಲ್ ಪೋರ್ಸ್ ಆ್ಯಕ್ಚುಲಿ ಸೊ ಬಿ ಹ್ಯಾವಿಂಗ್ ಸೇಮ್ ಸೈಜ್ ಆ್ಯಂಡ್ ದೆನ್ ಸರ್ಫೇಸ್ ಏರಿಯಾ ಇದರಲ್ಲಿ ಸರ್ಫೇಸ್ ಏರಿಯಾ ಹೆಚ್ಚಿಗಿರುತ್ತೆ. ಸೊ ಈ ಥರದ ಒಂದು ಈ ಆ್ಯಕ್ಟಿವೇಟೆಡ್ ಕಾರ್ಬನ್ ಇದರಲ್ಲಿ ಸೊ ನಾವು ಯಾವುದೇ ಏರ್ ಸ್ಟ್ರೀಮ್ ಹೋದಾಗ ಸೊ ಅಥವಾ ಒಂದು ವಾಟರ್ ಫ್ಲೋ ಆದಾಗ ಸೊ ಅದರಲ್ಲಿರ್ತಕ್ಕಂಥ ಒಂದು ಪಾರ್ಟಿಕಲ್ಸ್ ಎಲ್ಲ ಏನು ಪೊಲ್ಯೂಟೆಂಟ್ ಪಾರ್ಟಿಕಲ್ಸ್ ಎಲ್ಲ ಸೊ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಬ್ಸಾರ್ಪ್ಷನ್. ಓಕೆ, ಅಬ್ಸಾರ್ಪ್ಷನ್ ಅಂದರೆ ಅಡ್ಹೇರ್ ಮಾಡ್ಕೊಳ್ತದೆ. So the pollutant particles are the wastage which are present in the flow in the stream. So that gets adhered with the activated carbon. Okay, this is one property of activated carbon ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಸ್ಟ್ರೀಮ್ಸಲ್ಲಿ ಯಾವುದೇ ವಾಟರ್ ಸ್ಟ್ರೀಮ್ ಇರ್ಬೋದು ಅಥವಾ ಏರ್ ಸ್ಟ್ರೀಮಲ್ಲಿ ಇರ್ಬೋದು ಸೊ ಅಲ್ಲಿರ್ತಕ್ಕಂಥ ಒಂದು ಪೊಲ್ಯೂಟೆಂಟ್ಸ್ ರಿಮೂವ್ ಮಾಡಲಿಕ್ಕೆ ಈ ಆಕ್ಟಿವೇಟೆಡ್ ಕಾರ್ಬನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ. In second statement, activated carbon exhibits a large surface area and strong potential for absorbing heavy metals. Yes, of course, ಈ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಇದು ಸರ್ಫೇಸ್ ಏರಿಯಾ ಹೆಚ್ಚಿಗಿರುತ್ತೆ. ಓಕೆ, ದ ಕಾರ್ಬನ್ ಒಂದು ಕಂಟೆಂಟ್ ಹೆಚ್ಚಿಗಿರ್ತಕ್ಕಂಥ ಒಂದು ರಾ ಮೆಟೀರಿಯಲ್ಸ್ ಲೈಕ್ ಕೋಕೋನಟ್ ಶೆಲ್ ಆ್ಯಂಡ್ ಇದನ್ನು ವುಡ್ನ ನಾವು ಕಂಟ್ರೋಲ್ಡ್ ಆಕ್ಸಿಜನ್ ಕಾನ್ಸಂಟ್ರೇಷನಲ್ಲಿ ಸೊ ನಾವು ಅದನ್ನು ಹೀಟ್ ಮಾಡಿದಾಗ ಸೊ ನಮಗೆ ಈ ಆ್ಯಕ್ಟಿವೇಟೆಡ್ ಕಾರ್ಬನ್ ಸಿಕ್ಕಿರ್ತದೆ. ಸೊ ಹಾಗಾಗಿ ಸರ್ಫೇಸ್ ಏರಿಯಾ ಹೆಚ್ಚಿಗಿರುತ್ತೆ. ಓಕೆ, ನಾವು ಚಾರ್ಕೋಲ್ಗೆ ಇದಕ್ಕೆ ತೆಗೆದುಕೊಂಡಾಗ ಸೊ ಚಾರ್ಕೋಲಲ್ಲಿ ಪೋರ್ ಸೈಜ್ ಇಟ್ಸ್ ನಾಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಬಟ್ ಯೂನಿಫಾರ್ಮ್ ಪೋರ್ ಸೈಜ್ ನೋಡ್ಬೋದು. ಸರ್ಫೇಸ್ ಏರಿಯಾಸಲ್ಲಿ ನಮಗೆ ಹೆಚ್ಚಿಗೆ ನಮಗೆ ಸಿಗುತ್ತೆ. ಓಕೆ, ಹಾಗಾಗಿ ಸೊ ಯಾವುದೇ ಒಂದು ವಾಟರ್ ಫ್ಲೋ ಇರ್ಬೋದು ಅಥವಾ ಏರ್ ಸ್ಟ್ರೀಮ್ ಇರ್ಬೋದು ಸೊ ಅದರಲ್ಲಿರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್ಸ್ ಅದಕ್ಕೆ ಅಡ್ಹೇರ್ ಆಗ್ತಾ ಹೋಗ್ತಾ ಇರುತ್ತೆ. ಈವನ್ ಈ ಹೆವಿ ಮೆಟಲ್ಸ್ ಕೂಡ ಅದಕ್ಕೆ ಅಡ್ಹೇರ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಅಡ್ಹೇರ್ ಅಂತ ಅಂಟ್ಕೊಳ್ಳೋದು ಅಂತ ಅರ್ಥ. ಸೊ ಅಂಟ್ಕೊಳ್ಳೋದು ಅಂದರೆ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ, ಅಬ್ಸಾರ್ಪ್ಷನ್. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ ಅಂತಲೇ ಹೇಳ್ತೀವಿ. ಮೂರನೇ ಹೇಳಿಕೆ, ಆಕ್ಟಿವೇಟೆಡ್ ಕಾರ್ಬನ್ ಕ್ಯಾನ್ ಬಿ ಈಸಿಲಿ ಸಿಂಥಸೈಸ್ಡ್ ಫ್ರಮ್ ಎನ್ವಿರಾನ್ಮೆಂಟಲ್ ವೇಸ್ ವಿತ್ ಹೈ ಕಾರ್ಬನ್ ಕಂಟೆಂಟ್. ಅಫ್ಕೋರ್ಸ್ ಕಾರ್ಬನ್ ಕಂಟೆಂಟ್ ಹೆಚ್ಚಿಗಿರ್ತಕ್ಕಂಥ ಒಂದು ಈಗ ಹೇಳಿದ ಕೆಲವೊಂದು ಎಕ್ಸಾಂಪಲ್ಸ್ ಹೇಳಿದ ಕೋಕೋನಟ್ ಶೆಲ್ ಅಂತ. ಸೊ ಅದರಿಂದನೇ ಸೊ ನಾವು ಆಕ್ಟಿವೇಟೆಡ್ ಕಾರ್ಬನ್ ಇದನ್ನು ನಾವು ಈಸಿಯಾಗಿ ಇದನ್ನು ಪ್ರೊಡ್ಯೂಸ್ ಮಾಡ್ಬೋದು. ಎಸ್, ಅಫ್ಕೋರ್ಸ್. ಸೊ ಥರ್ಡ್ ಸ್ಟೇಟ್ಮೆಂಟನ್ನು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಮೂರು ಹೇಳಿಕೆಗಳು ಸರಿಯಾದ. ಓಕೆ, ಹಾಗಾಗಿ ಸೊ ಬೋತ್ ಸ್ಟೇಟ್ಮೆಂಟ್ 2 and statement 3 are correct. Okay, and both of them explain statement 1. Okay, statement 1, activated carbon is a good and an attractive tool to remove pollutants from effluent streams and to remediate contaminants from various industries. Okay, ಇದು ಗುಡ್ ಟೂಲ್ ಅಂತ ಯಾವಾಗ ಹೇಳ್ಬೋದು? ತುಂಬ ಎಕನಾಮಿಕಲಿ, ಸೊ ವೆನ್ ಇಟ್ ಬಿಕಮ್ಸ್ ವೆರಿ ಚೀಪ್ ಟು ಪ್ರೊಡ್ಯೂಸ್ ದಟ್ ಸಬ್ಸ್ಟೆನ್ಸ್, ದೆನ್ ಯು ಕ್ಯಾನ್ ಸೇ ಇಟ್ ಇಸ್ ಅ ಗುಡ್. ನಮಗೆ ಹೆಚ್ಚಿನ ಒಂದು ಕಾಸ್ಟ್ ಇಂಟೆನ್ಸಿವ್ ಒಂದು ಡಿವೈಸ್ ಅಂತಂದರೆ ಸೊ ಅವಾಗ ಅದು ಗುಡ್ ಅಂತ ಆಗೋದಿಲ್ಲ. ಓಕೆ, ಕಡಿಮೆ ವೆಚ್ಚದಲ್ಲಿ ಎನ್ವಿರಾನ್ಮೆಂಟಲ್ ವೇಸ್ಟೇಜಸ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಹಾಗಾಗಿ ಸೊ ಇಟ್ಸ್ ಎ ಗುಡ್ ಆ್ಯಂಡ್ ಅಟ್ರಾಕ್ಟಿವ್ ಟೂಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ 2 ಮತ್ತು 3 ಎರಡೂ ಹೇಳಿಕೆಗಳು ಮೊದಲನೇ ಹೇಳಿಕೆಗೆ ಕಾರಣ ಆಗಿದೆ. ಓಕೆ, ಸರಿಯಾದ ಕಾರಣಗಳಾಗಿದೆ. ಸೊ ಬೋತ್ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್.
ಆ್ಯಂಡ್ ಬೋತ್ ಆಫ್ ದಮ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1 ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಈ ಆಪ್ಷನು ಇದು ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಅಗೇನ್ ದಿಸ್ ಎ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್, ಈಸ್ ಆನ್ ಸಿಮೆಂಟ್ ಪ್ರೊಡಕ್ಷನ್. ಓಕೆ, ಸ್ವಲ್ಪ ನೋಡೋಣ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈ ಥರ ಇದೆ. ಸ್ಟಡೀಸ್ ಇಂಡಿಕೇಟ್ ದಟ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಫ್ರಮ್ ಸಿಮೆಂಟ್ ಇಂಡಸ್ಟ್ರಿ ಅಕೌಂಟ್ ಫಾರ್ ಮೋರ್ ದ್ಯಾನ್ 5% ಆಫ್ ಗ್ಲೋಬಲ್ ಕಾರ್ಬನ್ ಎಮಿಷನ್ಸ್. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ 5% ಅದಕ್ಕಿಂತ ಹೆಚ್ಚಿಗೆ ಕಾರ್ಬನ್ ಡೈಆಕ್ಸೈಡು ಪ್ರೊಡ್ಯೂಸ್ ಆಗುತ್ತೆ ಈ ಸಿಮೆಂಟ್ ಇಂಡಸ್ಟ್ರೀಸಿಂದ ಅಂತ ಹೇಳ್ಬಿಟ್ಟು ಒಂದು ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ. ಆ್ಯಂಡ್ ಅಫ್ಕೋರ್ಸ್ ಜನರಲ್ ಆಗಿ ಎಷ್ಟು ಪರ್ಸೆಂಟೇಜ್ ರಿಲೀಸ್ ಆಗ್ತಿದೆ ಅಂತ ನಾವು ಹುಡುಕೋ ಬದಲು ಆ ಸ್ಟೇಟ್ಮೆಂಟಲ್ಲಿ ಅಬೌವ್ 5% ಅಂತ ಕೊಡ್ತಿದ್ದಾನೆ. ಒಂದು ಸಿಂಗಲ್ ಡಿಜಿಟ್ ಇದೆ. ಓಕೆ, ಸೊ ಸಿಂಗಲ್ ಡಿಜಿಟಲ್ಲಿ ಇರೋದ್ರಿಂದ ಸೊ ಜಸ್ಟ್ ಸಿಮೆಂಟ್ ಇಂಡಸ್ಟ್ರಿಯಿಂದ ಸೊ ಜಸ್ಟ್ 5% ಅದು 6% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತಿದೆ ಅಂತಂದರೆ ಈ ಹೇಳಿಕೆ ಸರಿ ಇದೆ ಅಂತ ತೆಗೆದುಕೋಬೋದು. ಓಕೆ, ಅದೇನು ಡಬಲ್ ಡಿಜಿಟಲ್ಲಿ ಇದ್ದರೆ, ಓಕೆ, ಸಿಮೆಂಟ್ ಇಂಡಸ್ಟ್ರಿಯಿಂದ ಸೊ ನಿಯರ್ಲಿ 15% 10% 12% ಅಷ್ಟು ರಿಲೀಸ್ ಆಗ್ತಿದೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದರೆ, ಓಕೆ, ಫ್ರಮ್ ಅ ಸಿಂಗಲ್ ಇಂಡಸ್ಟ್ರಿ ಅಲೋನ್ ದಟ್ ಮಚ್ ಆಫ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸಿಂಗ್ ಅಂತಂದರೆ then that's somewhat it's a doubtful one ಅಂತ ಹೇಳ್ಬೋದು. ಸೊ ಹಾಗಾಗಿ ವಿತೌಟ್ ಗೋಯಿಂಗ್ ಇನ್ ಟು ದ ಫ್ಯಾಕ್ಟ್ಸ್ ಯು ಕ್ಯಾನ್ ಸೇ ದಟ್ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್. ಸೊ ಮೋರ್ ದ್ಯಾನ್ 5% ಅಂತ ಹೇಳ್ತಿದ್ದಾನೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರೈಟ್ ಅಂತ ತಗೊಳ್ಳೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಸಿಲಿಕಾ ಬ್ಯಾರಿಂಗ್ ಕ್ಲೇ ಈಸ್ ಮಿಕ್ಸ್ಡ್ ವಿತ್ ಲೈಮ್ ಸ್ಟೋನ್ ವೈಲ್ ಮ್ಯಾನುಫ್ಯಾಕ್ಚರಿಂಗ್ ಸಿಮೆಂಟ್. ಅಫ್ಕೋರ್ಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಇದು ಸರಿ ಇದೆ. ಓಕೆ, ನಾವು ಲೈಮ್ ಸ್ಟೋನ್ ಅಂದರೆ ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಸೊ ಅದನ್ನು ಲೈಮ್ ಸ್ಟೋನ್ ಅಂತ ಹೇಳ್ತೀವಿ. ಸೊ ಲೈಮ್ ಸ್ಟೋನ್ ಯೂಸ್ ಮಾಡ್ತಾರೆ. ಓಕೆ, ಸಿಲಿಕಾನ್ ಯೂಸ್ ಮಾಡ್ತಾರೆ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ. ಸೊ ಸಿಲಿಕಾ ಮತ್ತು ಲೈಮ್ ಸ್ಟೋನ್ ಇವೆರಡೂ ಓಕೆ ಬಳಕೆ ಮಾಡೋದು. ಸಿಲಿಕಾ ಬೇರಿಂಗ್ ಕ್ಲೇ, ದ ಮಣ್ಣು, ಜೇಡಿ ಮಣ್ಣು ಅಂತ ಹೇಳ್ತೀವಲ್ಲ, ಸಿಲಿಕಾ ಬೇರಿಂಗ್ ಕ್ಲೇ ಈಸ್ ಮಿಕ್ಸ್ಡ್ ವಿತ್ ಲೈಮ್ ಸ್ಟೋನ್ ವೈಲ್ ಮ್ಯಾನುಫ್ಯಾಕ್ಚರಿಂಗ್ ಸಿಮೆಂಟ್ ಅಂದಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಸಿಮೆಂಟ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನಾವು ನೋಡಿದಾಗ ಸೊ ಅಫ್ಕೋರ್ಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಇದು ಸರಿ ಅಂತ ಗೊತ್ತಾಗುತ್ತೆ. ಇನ್ನು ಮೂರನೇ ಸ್ಟೇಟ್ಮೆಂಟ್, ಲೈಮ್ ಸ್ಟೋನ್ ಈಸ್ ಕನ್ವರ್ಟ್ ಇನ್ ಟು ಲೈಮ್ ಡ್ಯೂರಿಂಗ್ ಕ್ಲಿಂಕರ್ ಪ್ರೊಡಕ್ಷನ್ ಫಾರ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಸೊ ಲೈಮ್ ಸ್ಟೋನ್ ಈಸ್ ಕನ್ವರ್ಟ್ ಇನ್ ಟು ಕ್ಲಿಂಕರ್. ಇದು ಕ್ಯಾಲ್ಸಿಯಂ ಕಾರ್ಬೊನೇಟ್. ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಹೀಟ್ ಮಾಡ್ತಾರೆ. ಓಕೆ, ದಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಈಸ್ ಪ್ಲೇಸ್ಡ್ ಇನ್ ಕಿಲ್ನ್ಸ್ ಆ್ಯಂಡ್ ದೆನ್ ಇಟ್ ಇಸ್ ಹೀಟೆಡ್. ಸೊ ಹೀಟ್ ಮಾಡಿದಾಗ ದನ್ ಇಟ್ ಕನ್ವರ್ಟ್ಸ್ ಇಂಟು ಕ್ಯಾಲ್ಸಿಯಂ ಆಕ್ಸೈಡ್ ಆ್ಯಂಡ್ ಆಕ್ಸೈಡ್. ಸೊ ಈ ಕ್ಯಾಲ್ಸಿಯಂ ಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಿದ್ದಿಲ್ಲ, ಇದನ್ನು ನಾವು ಕ್ಲಿಂಕರ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಕ್ಲಿಂಕರ್ ಪ್ರೊಡಕ್ಷನ್ನಲ್ಲಿ ಓಕೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ. ಸೊ ಗ್ರೀನ್ ಹೌಸ್ ಗ್ಯಾಸ್ ಇಲ್ಲಿ ರಿಲೀಸ್ ಆಗ್ತದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಇದಿಲ್ಲ, ಎರಡನೇ ಸ್ಟೇಟ್ಮೆಂಟು ಸೊ ಮೊದಲನೇ ಸ್ಟೇಟ್ಮೆಂಟ್ಗೆ ರೀಸನ್ ಆಗಿದೆ ಅಂತ ಹೇಳ್ಬೋದು. ಸಾರಿ, ಮೂರನೇ ಸ್ಟೇಟ್ಮೆಂಟು ಸೊ ಮೊದಲನೇ ಸ್ಟೇಟ್ಮೆಂಟ್ ರೀಸನ್ ಆಗಿದೆ ಅಂತ ಹೇಳ್ಬೋದು. ಎರಡನೇ ಸ್ಟೇಟ್ಮೆಂಟ್ ಆಗೋದಿಲ್ಲ. ಓಕೆ, ಸಿಮೆಂಟ್ ತಯಾರಿಕೆ ಒಂದು ಪ್ರಕ್ರಿಯೆಯನ್ನು ಸೊ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಕೊಡಲಾಗಿದೆ, ಅದು ಸರಿಯಾಗಿದೆ. ಓಕೆ, ಲೈಮ್ ಸ್ಟೋನ್ ಬೇರಿಂಗ್ ಏನು ಸಿಲಿಕಾ ಬೇರಿಂಗ್ ಕ್ಲೇ ಅಂತ, ಕ್ಲೇ ಈಸ್ ಮಿಕ್ಸ್ಡ್ ವಿತ್ ಲೈಮ್ ಸ್ಟೋನ್ ಅಂತ ಕೊಡ್ತಾನೆ, ದಟ್ಸ್ ಕರೆಕ್ಟ್, ನೋ ಡೌಟ್ ಇನ್ ದಿಸ್. ಬಟ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದು ಈ ಹಂತದಲ್ಲಿ ಆಗ್ತಿಲ್ಲ. ಓಕೆ, ಲೈಮ್ ಸ್ಟೋನ್ನ ಕ್ಲಿಂಕರ್ ಆಗಿ ಕನ್ವರ್ಟ್ ಮಾಡ್ತಾರಲ್ಲ, ಯಾಕೆಂದರೆ ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಸೊ ಅದರ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಸೊ ಕಾರ್ಬನ್ ಡೈಆಕ್ಸೈಡ್ ಅದು ಉಪ ಉತ್ಪನ್ನವಾಗಿ ಬಿಡುಗಡೆ ಆಗ್ತದೆ. ಸೊ ಅದು ಕನ್ವರ್ಟ್ ಮಾಡಬೇಕು ಅಂದರೆ ಸೊ ಹೀಟ್ ಮಾಡಲಾಗುತ್ತೆ. ಸೊ ಆ ಪ್ರೋಸೆಸ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ. ಸೊ ಹಂಗಾಗಿ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ಗೆ ಮೂರನೇ ಸ್ಟೇಟ್ಮೆಂಟ್ ಸರಿಯಾದ ಕಾರಣ ಆಗುತ್ತೆ, ಎರಡನೇ ಸ್ಟೇಟ್ಮೆಂಟ್ ಸರಿ ಇದೆ ಆದರೆ ಕಾರಣ ಅಲ್ಲ, ಮೊದಲನೇದಕ್ಕೆ ಕಾರಣ ಅಲ್ಲ. ಹಾಗೆ ನೋಡಿದಾಗ ನಾವು ಇದು ಆಪ್ಷನ್ಸ್ ಬಂದು ಓಕೆ, ಫಸ್ಟ್ ಆಪ್ಷನ್ ಏನು ಹೇಳ್ತದೆ, ಬೋತ್ ಸ್ಟೇಟ್ಮೆಂಟ್ 2 ಆ್ಯಂಡ್ ಸ್ಟೇಟ್ಮೆಂಟ್ 3 ಆರ್ ಕರೆಕ್ಟ್ ಆ್ಯಂಡ್ ಬೋತ್ ಆಫ್ ದಮ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1 ಅಂತಿದೆ. ಅಲ್ಲ, ಅದು ಸರಿಯಲ್ಲ. ಸೆಕೆಂಡ್ ಏನು ಹೇಳ್ತದೆ, ಬೋತ್ ಸ್ಟೇಟ್ಮೆಂಟ್ 2 ಆ್ಯಂಡ್ 3 ಆರ್ ಕರೆಕ್ಟ್ ಬಟ್ ಓನ್ಲಿ ಒನ್ ಆಫ್ ದಮ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಎಸ್, ಬಿ ಕರೆಕ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಈ ಪ್ರಶ್ನೆಗೆ ಬಿ ಆಪ್ಷನ್ ಸರಿ ಇದೆ. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಹಾಗೆ ಇದು ಕೂಡ ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಆಫ್ ಕ್ವಶನ್ ಅಂತ ಹೇಳ್ಬೋದು. ಒಂದು ಸ್ಟೇಟ್ಮೆಂಟ್, ಫಸ್ಟ್ ಸ್ಟೇಟ್ಮೆಂಟ್ ಇದು ಅಸರ್ಷನ್ ಆಗಿರುತ್ತೆ, ಇನ್ನು ಎರಡು ಸ್ಟೇಟ್ಮೆಂಟ್, ಸೆಕೆಂಡ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ಸ್ ಎರಡು ರೀಸನ್ಸ್ ಆಗಿರುತ್ತೆ. ಓಕೆ, ಆಪ್ಷನ್ಸ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ ಮತ್ತು ಎರಡು ಸ್ಟೇಟ್ಮೆಂಟ್ಸ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ಸು ಎರಡೂ
ಮೊದಲನೇದಕ್ಕೆ ಸರಿಯಾದ ಕಾರಣ ಆಗಿರ್ತದೆ. ಎರಡನೇ ಆಪ್ಷನ್ ಬಂದು ಸೊ ಸ್ಟೇಟ್ಮೆಂಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಎರಡು ಕೂಡ ಎರಡರಲ್ಲಿ ಒಂದು ಮಾತ್ರ ರೀಸನ್ ಆಗಿರುತ್ತೆ. ಸೊ ಈ ಥರ ಆಪ್ಷನ್ಸ್ ಇರ್ತದೆ. ಸೊ ಈಗ ನಾವು ಕ್ವಶನ್ ನೋಡೋಣ. Statement 1. At the 28th United Nations Climate Change Conference, COP28, India refrained from signing the Declaration on Climate and Health. And the second statement. So the COP28 Declaration on Climate and Health is a binding declaration. And if signed, it becomes mandatory to decarbonize health sector. Third statement. If India's health sector is decarbonized, the resilience of its healthcare system may be compromised. So more statements ಈ ಥರ ಇದೆ. ಓಕೆ, COP28 ಡಿಕ್ಲರೇಷನ್ ಆನ್ ಕ್ಲೈಮೇಟ್ ಆ್ಯಂಡ್ ಹೆಲ್ತ್. ಓಕೆ, ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಇದಾವೆ. ಸೊ ಅಫ್ಕೋರ್ಸ್ ಫಸ್ಟ್ ಸ್ಟೇಟ್ಮೆಂಟ್ COP28 ಸೊ ಇಂಡಿಯಾ ಆ್ಯಂಡ್ ಅಫ್ಕೋರ್ಸ್ ಇವನ್ US ಆಲ್ಸೋ ಸೊ ದೇ ರಿಫ್ರೈನ್ ಫ್ರಮ್ ಸೈನಿಂಗ್ ಡಿಕ್ಲರೇಷನ್ ಆನ್ ಕ್ಲೈಮೇಟ್ ಆ್ಯಂಡ್ ಹೆಲ್ತ್. ಓಕೆ, ಸುಮಾರು 124 ದೇಶಗಳು ಇದಕ್ಕೆ ಸಹಿ ಹಾಕಿದ್ದಾವೆ, ಸಿಗ್ನೇಟರೀಸ್ ಅಂತ ಹೇಳ್ಬೋದು. ಸೊ ಇಂಡಿಯಾ ಇಸ್ ನಾಟ್ ಸೈನ್ಡ್ ದಿಸ್ ಡಿಕ್ಲರೇಷನ್. ಓಕೆ, ಡಿಕ್ಲರೇಷನ್ ಆನ್ ಕ್ಲೈಮೇಟ್ ಆ್ಯಂಡ್ ಹೆಲ್ತ್. ಓಕೆ, ಆ್ಯಂಡ್ ಅಫ್ಕೋರ್ಸ್ ಇದು ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿ ಕೊಟ್ಟಿದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ COP28 ಡಿಕ್ಲರೇಷನ್ ಆನ್ ಕ್ಲೈಮೇಟ್ ಆ್ಯಂಡ್ ಹೆಲ್ತ್ ಈಸ್ ಅ ಬೈಂಡಿಂಗ್ ಡಿಕ್ಲರೇಷನ್. ಸೊ ಇಲ್ಲಿ ಬೈಂಡಿಂಗ್ ಡಿಕ್ಲರೇಷನ್ ಅಂತಿದೆಯಲ್ಲ, ಸೊ ಇದು ಈ ಪದ ತಪ್ಪಾಗುತ್ತೆ. ಸೊ ಇಟ್ಸ್ ನಾಟ್ ಎ ಬೈಂಡಿಂಗ್ ಡಿಕ್ಲರೇಷನ್, ಇಟ್ಸ್ ಎ ನಾನ್ ಬೈಂಡಿಂಗ್ ಡಿಕ್ಲರೇಷನ್. ಓಕೆ, ನಾನ್ ಬೈಂಡಿಂಗ್ ಅಂದರೆ ದೇಶಗಳು ಸೊ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ದೇಶಗಳು ಇದಕ್ಕೆ ಸಹಿ ಹಾಕ್ಬೋದು ಅಥವಾ ಸಹಿ ಹಾಕ್ದೇ ಇರ್ಬೋದು. ಓಕೆ, ಅಫ್ಕೋರ್ಸ್ ಒಂದ್ಸಲಿ ಅದಕ್ಕೆ ಸಹಿ ಹಾಕಿದ ಮೇಲೆ ಅದನ್ನು ಪೂರ್ತಿಯಾಗಿ ಅದನ್ನು ಪಾಲಿಸಬೇಕು ಅನ್ನೋದು ನಾನ್ ಬೈಂಡಿಂಗ್ ಇದರಲ್ಲಿ ಬರೋದಿಲ್ಲ. ಬೈಂಡಿಂಗ್ ಇದರಲ್ಲಿ ಪಾಲಿಸ್ಬೇಕಾಗಿರುತ್ತೆ. ಓಕೆ, ಸೊ ಹಾಗಾಗಿ ಸೆಕೆಂಡ್ದು ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇಟ್ಸ್ ಎ ನಾನ್ ಬೈಂಡಿಂಗ್. ಓಕೆ, ನಾನ್ ಬೈಂಡಿಂಗ್ ಡಿಕ್ಲರೇಷನ್. ಸೊ ಒನ್ ವರ್ಡಲ್ಲಿ ನಮಗೆ ಸ್ಟೇಟ್ಮೆಂಟ್ಸ ಸರಿನೇ ತಪ್ಪು ಅಂತ ಗೊತ್ತಾಗುತ್ತೆ. ಮೂರನೇ ಸ್ಟೇಟ್ಮೆಂಟ್, ಇಫ್ ಇಂಡಿಯಾಸ್ ಹೆಲ್ತ್ ಸೆಕ್ಟರ್ ಡಿಕಾರ್ಬನೈಸ್ಡ್, ದಿ ರೆಸಿಲೆನ್ಸ್ ಆಫ್ ಇಟ್ಸ್ ಹೆಲ್ತ್ ಕೇರ್ ಸಿಸ್ಟಮ್ ಮೇ ಬಿ ಕಾಂಪ್ರಮೈಸ್ಡ್. ಇಂಡಿಯಾ ಯಾಕೆ ಸಹಿ ಹಾಕಲಿಲ್ಲ ಅಂತಂದಾಗ ಹೆಲ್ತ್ ಸೆಕ್ಟ್ರಲ್ಲಿ ಅಫ್ಕೋರ್ಸ್ ಡಿಕಾರ್ಬನೈಸ್ ಮಾಡೋಕ್ಕೆ ಹೋದಾಗ ಕೂಲಿಂಗ್ ಸಿಸ್ಟಮ್ಸ್ ನಾವು ಯೂಸ್ ಮಾಡದೇ ಇದ್ದಾಗ ಸೊ ಅದು ನಮ್ಮ ಒಂದು ಹೆಲ್ತ್ ಸೆಕ್ಟರ್ನ ಅಫೆಕ್ಟ್ ಮಾಡುತ್ತೆ, ಅದರ ಗ್ರೋತ್ನ ಅಫೆಕ್ಟ್ ಮಾಡ್ತದೆ. ಸೊ ಇಟ್ ಅಫೆಕ್ಟ್ಸ್ ದಿ ಗ್ರೋತ್ ಆಫ್ ಇಂಡಿಯಾಸ್ ಹೆಲ್ತ್ ಸೆಕ್ಟರ್. ಸೊ ದಟ್ಸ್ ವೈ ಇಂಡಿಯಾ ಡಿಂಟ್ ವಾಂಟ್ ಟು ಸೈನ್ ದ ಡಿಕ್ಲರೇಷನ್ ಆನ್ ಕ್ಲೈಮೇಟ್ ಆ್ಯಂಡ್ ಹೆಲ್ತ್. ಸೊ ಹಾಗಾಗಿ ಸೊ ಇದು ಮೂರನೇ ಸ್ಟೇಟ್ಮೆಂಟ್ನು ಸರಿ ಇದೆ. ಓಕೆ, ಸೊ ಮೂರು ಹೇಳಿಕೆಗಳಲ್ಲಿ ಎರಡನೇ ತಪ್ಪಾಗಿದೆ. ಸೊ ಮೊದಲನೇ ಇದಕ್ಕೆ ಸೊ ಮೂರನೇದು ಸರಿಯಾದ ಕಾರಣ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ಉತ್ತರ ಬಂದು ಓನ್ಲಿ ಒನ್ ಆಫ್ ದ ಸ್ಟೇಟ್ಮೆಂಟ್. ಓಕೆ, 2 and 3 ಈಸ್ ಕರೆಕ್ಟ್ ಆ್ಯಂಡ್ ದಟ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಸೊ 2 ಮತ್ತು 3ರಲ್ಲಿ ಒಂದು ಮಾತ್ರ ಸೊ ಸ್ಟೇಟ್ಮೆಂಟ್ 1ನ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಸಿ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಅಗೇನ್ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1. Scientific studies suggest that a shift is taking place in the Earth's rotation and axis. ಸೊ ಮೊದಲನೇ ಹೇಳಿಕೆ ಭೂಮಿ ತನ್ನ ಅಕ್ಷದ ಸುತ್ತಕೊಳ್ತಕ್ಕಂಥ ಒಂದು ಸುತ್ತುವಿಕೆ ಮತ್ತು ಅದರ ಆ್ಯಕ್ಸಿಸ್ ತಾನು ಸುತ್ತಾ ಇರ್ತಕ್ಕಂಥ ಕಕ್ಷೆಗೆ ಅದು ಒಂದು ಕೋನದಲ್ಲಿ ಟಿಲ್ಟ್ ಆಗಿದೆಯಲ್ಲ, ಸೊ ಆ ಟಿಲ್ಟೇಷನ್ ಸೊ ಇದು ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಸೈಂಟಿಫಿಕ್ ಸ್ಟಡೀಸ್ ಸಜೆಸ್ಟ್ ದಟ್ ಶಿಫ್ಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಅರ್ತ್ ರೊಟೇಷನ್ ಆ್ಯಂಡ್ ಆ್ಯಕ್ಸಿಸ್. ಅಫ್ಕೋರ್ಸ್ ಇದು ಸರಿ ಇದೆ. ಓಕೆ, ರೊಟೇಷನ್ ಅರ್ತ್ ಒಂದು ರೊಟೇಷನ್ ಮತ್ತು ಆ್ಯಕ್ಸಿಸ್ ಅಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನ್ಯೂಸಲ್ಲಿ ಬರ್ತಾ ಇದೆ. ಇದಕ್ಕೆ ಕಾರಣಗಳು ಈಗ ಕೊಟ್ಟಿದ್ದಾರೆ. 2 ಕಾರಣಗಳು ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸ್ಟೇಟ್ಮೆಂಟ್ 2. ಸೋಲಾರ್ ಫ್ಲೇಯರ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಕರೋನಲ್ ಮಾಸ್ ಎಜೆಕ್ಷನ್ಸ್ bombarded the Earth's outermost atmosphere with a tremendous amount of energy. ಓಕೆ, ಈ ಅರ್ತ್ನ ಒಂದು ರೊಟೇಷನ್, ಭೂಮಿ ತನ್ನ ನಕ್ಷತ್ರ ಸುತ್ತಕೊಳ್ತಕ್ಕಂಥ ಒಂದು ಸುತ್ತುವಿಕೆ ಮತ್ತು ಆ್ಯಕ್ಸಿಸ್ ತಾನು ಸುತ್ತಾ ಇರ್ತಕ್ಕಂಥ ಒಂದು ಪರದಿ ಇದೆಯಲ್ಲ, ಪರದಿಗೆ ಟಿಲ್ಟ್ ಆಗಿರ್ತಕ್ಕಂಥದ್ದು. ಸೊ ಇದು ಬದಲಾವಣೆ ಆಗ್ತದೆ. ಬದಲಾವಣೆ ಕಾರಣ ಇಲ್ಲಿ ಎರಡನೇದು ಏನು ಹೇಳ್ತಿದ್ದಾರೆ, ಸೋಲಾರ್ ಫ್ಲೇರ್ಸ್. ಓಕೆ, ಸೌರ ಜ್ವಾಲೆಗಳು ಅಂತ ಹೇಳ್ತಾರೆ. ಓಕೆ,
ಸೋಲಾರ್ ಫ್ಲೇರ್ಸ್ ಅಂಡ್ ಅಸೋಸಿಯೇಟ್ ಕರ್ನಲ್ ಮಾಸ್ ಎಜೆಕ್ಷನ್ಸ್, ಅಂದರೆ ಸೂರ್ಯನ ಹೊರಮೈ ಭಾಗದಿಂದ ಹೊರಹೊಮ್ಮತಕ್ಕ ಒಂದು ದ್ರವ್ಯರಾಶಿ. ಸೊ ಕರ್ನಲ್ ಮಾಸ್ ಎಜೆಕ್ಷನ್ಸ್ ಅಂತ ಹೇಳ್ತೀವಿ. ರೀಸೆಂಟಾಗಿ ಆದಿತ್ಯ L1 ನಾವು ಸೂರ್ಯನ ಕಡೆಗೆ ಕಳಿಸ್ಕೊಟ್ಟಿರೋದು. ಓಕೆ, L1 ಲ್ಯಾಗ್ರಾಂಜ್ 1 ಪಾಯಿಂಟಲ್ಲಿ ನಾವು ಅಲ್ಲಿ ಇರಿಸಿದ್ದೀವಲ್ಲ, ಅದು ಉದ್ದೇಶ ಕೂಡ ಕರ್ನಲ್ ಮಾಸ್ ಎಜೆಕ್ಷನ್ಸ್ನ ಸೋಲಾರ್ ಫ್ಲೇರ್ಸ್ನ ಸ್ಟಡಿ ಮಾಡ್ಲಿಕ್ಕೆ ಅಂತಾನೆ. ಓಕೆ, ಸೊ ಈ ಎರಡನೇ ಹೇಳಿಕೆ ಪ್ರಕಾರ ಏನು, ಸೌರ ಜ್ವಾಲೆಗಳು ಮತ್ತು ಈ ಸೂರ್ಯನ ಹೊರಮೈ ಭಾಗದಿಂದ ಹೊರಹೊಮ್ಮತಕ್ಕಂಥ ಒಂದು ದ್ರವ್ಯರಾಶಿ, ಸೊ ಅದು ಭೂಮಿಗೆ ಬಡಿದು, ಓಕೆ, ಅದರಿಂದ ಭೂಮಿಯ ವಾತಾವರಣದಲ್ಲಿ ಬದಲಾವಣೆ ಆಗಿ, ಸೊ ಎನರ್ಜಿನ ವಾತಾವರಣದಲ್ಲಿ ಅಗಾಧವಾದ ಒಂದು ಶಕ್ತಿಯನ್ನು ಬಿಡುಗಡೆ ಮಾಡಿ, ಸೊ ಈ ರೊಟೇಷನ್ ಮತ್ತು ಆ್ಯಕ್ಸಿಸ್ನ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಇದು ಇರೋದು. ಬಟ್ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಇದು ಅಫ್ಕೋರ್ಸ್ ಮೊದಲನೇದಕ್ಕೆ ಸರಿಯಾದ ಕಾರಣ ಆಗೋದಿಲ್ಲ. ಓಕೆ, ಭೂಮಿಯ ಒಂದು ತನ್ನ ಅಕ್ಷದ ಸುತ್ತಕೊಳ್ತಕ್ಕಂಥ ರೊಟೇಷನ್ಗೆ ಮತ್ತು ಆ್ಯಕ್ಸಿಸ್ ಚೇಂಜ್ ಆಗಲಿಕ್ಕೆ ಅದು ಮಾಸಲ್ಲಿ ಏನೋ ಚೇಂಜ್ ಆಗಬೇಕಷ್ಟೆ. ಅರ್ಥ ಮಾಸಲ್ಲಿ ಏನೋ ಸ್ವಲ್ಪ ಶಿಫ್ಟ್ ಆಗಬೇಕು ಅಥವಾ ಚೇಂಜಸ್ ಆಗಿರಬೇಕು. ಓಕೆ, ಆ ಚೇಂಜಸ್ ಆದರೆ ಮಾತ್ರ ಅಂದ್ರೆ ಅರ್ತ್ ರೊಟೇಷನ್ ಚೇಂಜ್ ಆಗಲಿಕ್ಕೆ ಸಾಧ್ಯತೆ ಇರ್ತದೆ, ಹಾಗೆ ಆ್ಯಕ್ಸಿಸ್ ಕೂಡ ಚೇಂಜ್ ಆಗಲಿಕ್ಕೆ ಕಾರಣ ಆಗಿರ್ತದೆ. ಬಟ್ ಈ ಹೇಳಿಕೆ ಅದು ಕಾರಣ ಆಗೋದಿಲ್ಲ. ಯಾಕೆ, ಇದು ಭೂಮಿ ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ಒಂದು ಫ್ಲೇರ್ಸ್ ಅಂತ ಹೇಳ್ಬೋದು, ಜ್ವಾಲೆಗಳಂತ ಹೇಳ್ಬೋದು. ಸೋಲಾರ್ ಫ್ಲೇರ್ಸ್ ಸೂರ್ಯನ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಒಂದು ಸೌರ ಜ್ವಾಲೆಗಳು. ಹಾಗೆ ಕರ್ನಲ್ ಮಾಸ್ ಎಜೆಕ್ಷನ್ಸ್ ಅದು ಕೂಡ ಸೂರ್ಯನ ಹೊರಮೈ ಭಾಗದಿಂದ ಬರ್ತಾ ಇರ್ತಕ್ಕಂಥ ಒಂದು ದ್ರವ್ಯರಾಶಿ. ಸೊ ಇದು ಹೊರಗಡೆ ಅಟ್ಮಾಸ್ಫಿಯರ್ಗೆ ಎಂಟ್ರ್ ಆಗುತ್ತೆ, ಆದರೆ ಭೂಮಿಯ ಮೇಲೆ ಯಾವುದೇ ರೀತಿ ಭೂಮಿಯ ಒಂದು ಭೌಗೋಳಿಕ ಒಂದು ಭಾಗಗಳಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆಗಳನ್ನು ತರೋದಿಲ್ಲ. ಫಿಸಿಕಲ್ ಚೇಂಜಸ್ನೇನು ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಅಟ್ಮಾಸ್ಫಿಯರ್ ಇದರಲ್ಲಿ ಎಫೆಕ್ಟ್ಸ್ ಆಗ್ಬೋದು. ಸೊ ಅಟ್ಮಾಸ್ಫಿಯರ್ ಅಫ್ಕೋರ್ಸ್ ಸ್ಯಾಟಲೈಟ್ಸ್ ಎಫೆಕ್ಟ್ ಆಗುತ್ತೆ, ಎಲೆಕ್ಟ್ರಿಕ್ ಗ್ರಿಡ್ಸ್ ಅದರಿಂದ ಎಫೆಕ್ಟ್ ಆಗುತ್ತೆ ಈ ಸೋಲಾರ್ ಫ್ಲೇರ್ಸಿಂದ ಮತ್ತು ಕರ್ನಲ್ ಮಾಸ್ ಎಜೆಕ್ಷನ್ಸಿಂದ. ಆದರೆ ಭೂಮಿಯ ಭೌಗೋಳಿಕ ಒಂದು ರಚನೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡುಬರೋದಿಲ್ಲ. ಓಕೆ, ಸೊ ಇಲ್ಲಿ ಅರ್ತ್ ರೊಟೇಷನ್ ಮತ್ತು ಆ್ಯಕ್ಸಿಸ್ ಚೇಂಜ್ ಆಗಲಿಕ್ಕೆ ಸೊ ಭೂಮಿಯ ಭೌಗೋಳಿಕ ವ್ಯತ್ಯಾಸಗಳಾಗಬೇಕು. ಓಕೆ, ಫಿಸಿಕಲ್ ಚೇಂಜಸ್ ಆಗಬೇಕು. ಆ ಫಿಸಿಕಲ್ ಚೇಂಜಸ್ ಅಫ್ಕೋರ್ಸ್ ಇವು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಇದಿಲ್ಲ, ಸೆಕೆಂಡ್ ಸ್ಟೇಟ್ಮೆಂಟು ಮೊದಲನೇದಕ್ಕೆ ಅದು ರೀಸನ್ ಆಗೋದಿಲ್ಲ. ಓಕೆ, ಮೊದಲನೇದಕ್ಕೆ ರೀಸನ್ ಆಗೋದಿಲ್ಲ. ಇನ್ನು ಮೂರನೇದು ನೋಡೋಣ. ಆಸ್ ಪೋಲಾರ್ ಐಸ್ ಮೆಲ್ಟ್ಸ್ ದಿ ವಾಟರ್ ಟೆಂಡ್ಸ್ ಟು ಮೂವ್ ಟುವರ್ಡ್ಸ್ ದ ಈಕ್ವೆಟರ್. ಓಕೆ, ಸೊ ಧ್ರುವ ಪ್ರದೇಶಗಳಲ್ಲಿರ್ತಕ್ಕಂಥ ಒಂದು ಮಂಜು ಅದು ಕರಗಿ ಅದು ನೀರಾಗಿ ಪರಿವರ್ತನೆ ಆಗಿ ಅದು ಭೂಮಿಯ ಸಮಭಾಗಿಕ ವೃತ್ತದ ಕಡೆಗೆ ಅದು ಚಲಿಸುತ್ತೆ. ಆಫ್ಕೋರ್ಸ್ ಎಸ್, ಸೊ ಭೂಮಿಯ ಧ್ರುವ ಪ್ರದೇಶಗಳಲ್ಲಿರ್ತಕ್ಕಂಥ ಒಂದು ಮಂಜು ಕರಗಿ ಗ್ಲೋಬಲ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿ, ಇನ್ನು ಅಫ್ಕೋರ್ಸ್ ಆ ಗ್ಲೋಬಲ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗಲಿಕ್ಕೆ ಕಾರಣ ಏನು, ಮಾನವನ ಚಟುವಟಿಕೆಗಳು. ಓಕೆ, ಸೊ ಕೈಗಾರಿಕೀಕರಣದಿಂದ, ಸೊ ಅರಣ್ಯ ನಾಶ ಮಾಡ್ತಾ ಇರೋದ್ರಿಂದ, ಹಾಗೆ ವೆಹಿಕ್ಯುಲರ್ ಪೊಲ್ಯೂಷನಿಂದ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ನಾವು ವಾತಾವರಣಕ್ಕೆ ಸೇರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಗ್ಲೋಬಲ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ಪೋಲಾರೈಸೇಷನ್ಸಲ್ಲಿ ಇರ್ತಕ್ಕಂಥ ಒಂದು ಐಸ್ ಎಲ್ಲ ಮೆಲ್ಟ್ ಆಗುತ್ತೆ. ಸೊ ಮೆಲ್ಟ್ ಆಗಿ ತುಂಬ ವಿಸ್ತಾರವಾಗಿರ್ತಕ್ಕಂಥ ಅಷ್ಟು ಐಸು ಅದು ಮೆಲ್ಟ್ ಆದಾಗ ಏನಾಯಿತು, ಸೊ ಪೋಲಾರೈಸೇಷನ್ಸಲ್ಲಿ ದ್ರವ್ಯರಾಶಿ ಕಡಿಮೆ ಆಯಿತು. ಓಕೆ, ಸೊ ಪೋಲಾರೈಸೇಷನ್ಸಲ್ಲಿ ದ್ರವ್ಯರಾಶಿ ಕಡಿಮೆ ಆಗಿ ಈಕ್ವೇಟರ್ ಹತ್ರ ಇದೆಲ್ಲ ಈ ವಾಟರ್ ಕನ್ವರ್ಟ್ ಆಗಿ ಈಕ್ವೇಟರ್ ಕಡೆಗೆ ಹರಿದು ಬರ್ತಾ ಇರುತ್ತೆ. ಸೊ ಈಕ್ವೇಟರ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಬರುತ್ತೆ. ಓಕೆ, ಅದು ಯಾವಾಗ ಭೂಮಿಯ ಭೌಗೋಳಿಕ ಒಂದು ರಚನೆ ಸ್ವಲ್ಪ ನಾವು ನಮ್ಮ ಕೃತ್ಯಗಳಿಂದ, ಮಾನವ ಕೃತ್ಯಗಳಿಂದ ಬದಲಾವಣೆಗಳು ತರ್ತಾ ಇದ್ದೀವೋ, ಸೊ ಇದರಿಂದ ಅಫ್ಕೋರ್ಸ್ ರೊಟೇಷನ್, ಯಾಕೆ ಈ ಭೌಗೋಳಿಕ ರಚನೆಯಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬದಲಾವಣೆ ಸೊ ಭೂಮಿಯ ಒಂದು ಅರ್ಥ ರೊಟೇಷನ್ ಮೇಲೆ ಪರಿಣಾಮ ಬೀರ್ಬೋದು, ಅದು ಹಾಗೆ ಅದರ ಆಕ್ಸಿಸ್ನ ಮೇಲೆ ಪರಿಣಾಮನ ಉಂಟು ಮಾಡಿರ್ತದೆ. ಸೊ ಹಾಗಾಗಿ ಇಲ್ಲಿ ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಪ್ರಶ್ನೆಗೆ 2 ಸ್ಟೇಟ್ಮೆಂಟ್ಸಲ್ಲಿ 1 ಸ್ಟೇಟ್ಮೆಂಟ್ ಮಾತ್ರ ರೀಸನ್ ಆಗಿರ್ತದೆ. ಓಕೆ, ಲಾಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಮೊದಲನೇ ಹೇಳಿಕೆಗೆ ರೀಸನ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸಿ ಆಪ್ಷನ್ ಕರೆಕ್ಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Next question, consider the following statements. Statement 1, Article 6 of the Paris Agreement on Climate Change is frequently discussed in global discussions on sustainable development and climate change. First statement, of course, so ಇದರ 3 ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗಳಲ್ಲಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ಯಾವಾಗಲೂ ಕರೆಕ್ಟ್ ಆಗಿರ್ತದೆ.
ಸೊ ಇನ್ನು ಉಳಿದಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ಸು ಅದು ಫಸ್ಟ್ ಸ್ಟೇಟ್ಮೆಂಟ್ಸ್ಗೆ ಎರಡೂ ರೀಸನ್ ಆಗಿದೆಯಾ ಅಥವಾ ಎರಡರಲ್ಲಿ ಒಂದು ರೀಸನ್ ಆಗಿರುತ್ತೆ ಅಂತ ಇರುತ್ತೆ. ಹಾಗಾಗಿ ಸೆಕೆಂಡ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ಸ್ ನೋಡೋಣ. ಸೊ ಮೊದಲನೇ ಸ್ಟೇಟ್ಮೆಂಟ್ ರೀಸನ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಆರ್ಟಿಕಲ್ 6 ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್ ಆನ್ ಕ್ಲೈಮೇಟ್ ಚೇಂಜ್ ಸೆಟ್ಸ್ ಔಟ್ ದಿ ಪ್ರಿನ್ಸಿಪಲ್ಸ್ ಆಫ್ ಕಾರ್ಬನ್ ಮಾರ್ಕೆಟ್ಸ್. ಅಫ್ಕೋರ್ಸ್ ಎಸ್. ಸೊ ಪ್ಯಾರಿಸ್ ಅಗ್ರಿಮೆಂಟ್ನಲ್ಲಿ ಆರ್ಟಿಕಲ್ 6 ಇದೆಯಲ್ಲ, ಸೊ ಇದು ಇಟ್ ಈವನ್ ಟಾಕ್ಸ್ ಅಬೌಟ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್. ಅಂದರೆ ಪ್ರತಿ ದೇಶನೂ UNFCCC ಅಡಿಯಲ್ಲಿ ಬರ್ತಕ್ಕಂಥ ಪ್ರತಿ ದೇಶನೂ ಸೊ ತಾನು ಎಷ್ಟು ಸ್ವಇಚ್ಛೆಯಿಂದ ಎಷ್ಟು ಕಾರ್ಬನ್ ಡೈಆಕ್ಸೈಡ್ನ ಕಡಿಮೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಬೋದು. ನ್ಯಾಷನಲಿ ಡಿಟರ್ಮೈನ್ಡ್ ನಾವು ಕಾರ್ಬನ್ ಡಿಕ್ಲರೇಷನ್ಸ್ ಅಂತ ಹೇಳ್ಬೋದು. ಸೊ ಅಫ್ಕೋರ್ಸ್ ಇದು 6th ಆರ್ಟಿಕಲಲ್ಲಿ ಬರುತ್ತೆ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಇದು ಕಾರ್ಬನ್ ಮಾರ್ಕೆಟ್ಸ್ ಬಗ್ಗೆನೂ ಹೇಳ್ತದೆ. ಪ್ರಿನ್ಸಿಪಲ್ಸ್ ಆಫ್ ಕಾರ್ಬನ್ ಮಾರ್ಕೆಟ್ ಅಂದರೆ ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಟ್ರೀಸ್ ಒಂದು ವರ್ಷದಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ನ ಅಥವಾ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಗ್ಯಾಸಸ್ನ ಸೊ ಅದನ್ನು ರಿಲೀಸ್ ಮಾಡೋದು ಕಡಿಮೆ ಮಾಡ್ತದೆ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ಎಷ್ಟು ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡೋದನ್ನ ಕಡಿಮೆ ಮಾಡ್ತದೆ ಅಂತಂದಾಗ ಸೊ ಅದಕ್ಕೆ ಕಾರ್ಬನ್ ಸರ್ಟಿಫಿಕೇಟ್ ಸಿಗುತ್ತೆ. ಆ ಕಾರ್ಬನ್ ಸರ್ಟಿಫಿಕೇಟ್ಸ್ನ ಆ ಕಂಟ್ರಿ ಬೇರೆ ದೇಶಕ್ಕೆ ಅದನ್ನು ಮಾರ್ಬೋದು. ಇದು ನಾವು ಕಾರ್ಬನ್ ಟ್ರೇಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸೊ ಇದು ಕೂಡ ಆರ್ಟಿಕಲ್ 6 ಬರುತ್ತೆ. ಸೊ ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ ಅಂತ ಹೇಳ್ಬೋದು. ಥರ್ಡ್ ಸ್ಟೇಟ್ಮೆಂಟ್ ಆರ್ಟಿಕಲ್ 6 ಆಫ್ ಪ್ಯಾರಿಸ್ ಅಗ್ರಿಮೆಂಟ್ ಆನ್ ಕ್ಲೈಮೇಟ್ ಚೇಂಜ್ ಇಂಟೆನ್ಸ್ ಟು ಪ್ರಮೋಟ್ ಇಂಟರ್ ಕಂಟ್ರಿ ನಾನ್ ಮಾರ್ಕೆಟ್ ಸ್ಟ್ರಾಟಜೀಸ್ ಟು ರೀಚ್ ದೇರ್ ಕ್ಲೈಮೇಟ್ ಟಾರ್ಗೆಟ್ಸ್. ಆ್ಯಂಡ್ ಅಫ್ಕೋರ್ಸ್ ಮೂರನೇ ಸ್ಟೇಟ್ಮೆಂಟ್ ಕೂಡ ಇದು ಏನು ಹೇಳ್ತದೆ, ಇಂಟರ್ ಕಂಟ್ರಿ ನಾನ್ ಮಾರ್ಕೆಟ್ ಸ್ಟ್ರಾಟಜೀಸ್. ಎರಡು ದೇಶಗಳ ನಡುವೆ ಮಾರ್ಕೆಟ್ ಅಲ್ಲದ ಬೇರೆ ರೀತಿಯ ಒಂದು ಯೋಜನೆಗಳು. ಸೊ ಮಾರ್ಕೆಟ್ ಅಲ್ಲದ ನಾನ್ ಮಾರ್ಕೆಟ್ ಸ್ಟ್ರಾಟಜೀಸ್ ಅಂದರೆ ಅಫ್ಕೋರ್ಸ್ ನಾಲೆಡ್ಜ್ ಶೇರ್ ಮಾಡ್ಕೊಳ್ಳೋದೇ ಇರ್ಬೋದು, ಅಥವಾ ಒಂದು ಕಾರ್ಬನ್ ರಿಡಕ್ಷನ್ ಟೆಕ್ನಾಲಜೀಸ್ ಏನಿರುತ್ತೆ ಸೊ ಆ ಕಾರ್ಬನ್ ರೆಡ್ಯೂಸರ್ ಟೆಕ್ನಾಲಜೀಸ್ನ ಅದನ್ನು ಶೇರ್ ಮಾಡ್ಕೊಳ್ತಕ್ಕಂಥದ್ದು ಆಗಿರ್ಬೋದು. ಸೊ ರಿಡ್ಯೂಸರ್ ಕಾರ್ಬನ್ ಡೈಆಕ್ಸೈಡ್ ಇದರಲ್ಲಿ ಸೇರ್ತಕ್ಕಂಥ ಆ ಬೇಸ್ಡ್ ಟೆಕ್ನಾಲಜೀಸ್ ಏನಿದೆ ಸೊ ಅದನ್ನು ಶೇರ್ ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲ ನಾನ್ ಮಾರ್ಕೆಟ್ ಸ್ಟ್ರಾಟಜೀಸ್ ಅಂತ ಹೇಳ್ಬೋದು. ಸೊ ಇದು ಕೂಡ ಮೂರನೇ ಸ್ಟೇಟ್ಮೆಂಟ್ ಕೂಡ ಸರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಮೊದಲನೇ ಹೇಳಿಕೆಗೆ 2 ಮತ್ತು 3 ಎರಡು ಹೇಳಿಕೆಗಳು ಸೊ ರೀಸನ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಈ ಆಪ್ಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Next question, with reference to direct air capture. So the statements are on direct air capture. An emerging technology, which of the following statements are correct? So direct air capture ಮೇಲೆ ಇಸಲ್ಲಿ ಸ್ಟೇಟ್ಮೆಂಟ್ಸ್ನ ಕೊಡಲಾಗಿದೆ. ಆ ಸ್ಟೇಟ್ಮೆಂಟ್ಸಲ್ಲಿ ಎಷ್ಟು ಸರಿ ಅಂತ ನೋಡಬೇಕು. ಸೊ ಮೊದಲನೇದು, ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ವೇ ಆಫ್ ಕಾರ್ಬನ್ ಸೀಕ್ವೆಸ್ಟ್ರೇಷನ್. ಸೊ ಫಸ್ಟ್ ಈ ಡೈರೆಕ್ಟ್ ಏರ್ ಕ್ಯಾಪ್ಚರ್ ಅಂದರೆ ಏನು ನೋಡೋಣ. ಡೈರೆಕ್ಟ್ ಏರ್ ಕ್ಯಾಪ್ಚರ್ ಅಂದರೆ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡ್ನ ಸೊ ಅದನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು. ಸೊ ಹೇಗೆ ಕ್ಯಾಪ್ಚರ್ ಮಾಡ್ತಾರೆ, ನಾವು AC ಒಂದು ಫ್ಯಾನ್ ಇರುತ್ತೆ ನೋಡಿ, ದೊಡ್ಡ ಫ್ಯಾನ್. AC ಮನೆ ಒಳಗಡೆ AC ಇದ್ದರೆ ಸೊ ಅದಕ್ಕೆ ಹೊರಗಡೆಗೆ ಒಂದು ಫ್ಯಾನ್ ಹಾಕಿರ್ತೀವಿ. ಸೊ ಆ ಥರ ಫ್ಯಾನ್ಸ್ನ ಹಾಕಿ ಸೊ ಏರ್ನ ಫುಲ್ ಅದು ಸಕ್ ಮಾಡಲಾಗುತ್ತೆ. ಸಕ್ ಮಾಡಿ ಸೊ ಅದರಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡ್ತಾರೆ. ಸೊ ಏರ್ನ ಫ್ಯಾನ್ಸ್ ಯೂಸ್ ಮಾಡಿಕೊಂಡು ಸಕ್ ಮಾಡಿ ಸೊ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಮೆಥಡ್, ಇದನ್ನು ನಾವು ಡೈರೆಕ್ಟ್ ಏರ್ ಕ್ಯಾಪ್ಚರ್ ಅಂತ ಹೇಳ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಇದು ಈ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಒಂದು ಸೆರೆ ಹಿಡಿದಿರ್ತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡ್ನ ಅದನ್ನು ಮತ್ತೆ ರೀಸೈಕಲ್ ಮಾಡ್ತಾರೆ. ಭೂಮಿ ಒಳಗಡೆ ಅದನ್ನು ಕಳಿಸಿ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದು. ಇದನ್ನು ನಾವು ಸೀಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ. ಸ್ಟೋರ್ ಮಾಡೋದನ್ನ ಸೊ ಸೀಕ್ವೆಸ್ಟ್ರೇಷನ್ ಅಂತ ಕರಿಬೋದು. ಅಫ್ಕೋರ್ಸ್ ಈವನ್ ಪ್ಲಾಂಟ್ಸ್ ಯೂಸ್ ಮಾಡಿ ಕೂಡ ಭೂಮಿ ಮೇಲೆ ನಾವು ಎಫಾರೆಸ್ಟೇಷನ್ ಪ್ರೋಗ್ರಾಮಿಂದ ಹೆಚ್ಚಿನ ಒಂದು ಮರಗಳನ್ನ ನೆಟ್ಟು ಸೊ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಅದನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು, ಇದನ್ನು ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತಲೇ ಹೇಳ್ತೀವಿ. ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸೀಕ್ವೆಸ್ಟ್ರೇಷನ್. ಸೊ ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು ಸೊ ನಾವು ಆರ್ಟಿಫಿಷಿಯಲ್ ಮೆಥಡಿಂದ ನಾವು ಮಾಡ್ಬೋದು, ಫ್ಯಾನ್ಸ್ ಯೂಸ್ ಮಾಡಿಕೊಂಡು ಏರ್ನ ಸೆಕ್ ಮಾಡಿ. ಅಫ್ಕೋರ್ಸ್ ಇದನ್ನು ಏನು ಜೈವಿಕವಾಗೂ ಮಾಡ್ಬೋದು. ಪ್ಲಾಂಟೇಷನ್ ಮಾಡಿ ಸೊ ಪ್ಲಾಂಟ್ಸು ಹೊರಗಡೆ ಇರ್ತಕ್ಕಂಥ ಒಂದು ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ನ ಸೊ ಅದನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು.
ಸೊ ಇದು ಭೂಮಿ ಒಳಗಡೆ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ನ ಮತ್ತೆ ಭೂಮಿ ಒಂದು ಇದರಲ್ಲಿ ಸೇರಿಸೋದು. ಓಕೆ, ಭೂಗರ್ಭದಲ್ಲಿ ಅಂಡರ್ಗ್ರೌಂಡಲ್ಲಿ ಅದನ್ನ ಸೇರಿಸ್ತಕ್ಕಂಥದ್ದು ಸೀಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಅಥವಾ ಪ್ಲಾಂಟ್ಸ್ ಎಲ್ಲ ಸ್ಟೋರ್ ಮಾಡ್ತಕ್ಕಂಥದ್ದು ಕೂಡ ಸೀಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಡೈರೆಕ್ಟ್ ಕಾರ್ಬನ್ ಕ್ಯಾಪ್ಚರ್ ಬಗ್ಗೆ ಕೊಟ್ಟಿರ್ತಕ್ಕಂಥ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ ಕ್ಯಾನ್ ಬಿ ವ್ಯಾಲ್ಯೂಬಲ್ ಅಪ್ರೋಚ್ ಫಾರ್ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಆ್ಯಂಡ್ ಇನ್ ಫುಡ್ ಪ್ರೊಸೆಸಿಂಗ್. ಆ್ಯಂಡ್ ಅಫ್ಕೋರ್ಸ್ ಈ ಕ್ಯಾಪ್ಚರ್ಡ್ ಕಾರ್ಬನ್ನ ಇದನ್ನು ಪ್ಲಾಸ್ಟಿಕ್ ಇದ್ರ ಪ್ರೊಡಕ್ಷನಲ್ಲಿ ಉತ್ಪಾದನೆಯಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಓಕೆ, ಅದನ್ನ ಒಂದು ಫೀಡ್ ಸ್ಟಾಕ್ ಆಗಿ ಯೂಸ್ ಮಾಡಿಕೊಂಡು, ಓಕೆ, ಕ್ಯಾಪ್ಚರ್ಡ್ ಕಾರ್ಬನ್ ಈಸ್ ಆ್ಯಕ್ಚುಲಿ ಇಟ್ ಇಸ್ ಯೂಸ್ಡ್ ಆಸ್ ಅ ಫೀಡ್ ಸ್ಟಾಕ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ಸ್. ಆ್ಯಂಡ್ ಅಫ್ಕೋರ್ಸ್ ಈವನ್ ಈ ಫುಡ್ ಆ್ಯಂಡ್ ಬಿವರೇಜ್ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಕೂಡ ಈ ಕಾರ್ಬನ್ ಡೈಆಕ್ಸೈಡ್ನ ಬಳಕೆ ಮಾಡಲಾಗಿರ್ತದೆ. ಓಕೆ, ಮತ್ತು ಪಾನೀಯಗಳ ಒಂದು ಉತ್ಪಾದನೆಯಲ್ಲಿ ತಯಾರಿಕೆಯಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ನ ಬಳಸ್ಕೊಳ್ಳಲಾಗಿರ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಇನ್ ಏವಿಯೇಷನ್ ಇಟ್ ಕ್ಯಾನ್ ಬಿ ಅ ಸೋರ್ಸ್ ಆಫ್ ಕಾರ್ಬನ್ ಫಾರ್ ಕಂಬೈನಿಂಗ್ ವಿತ್ ಹೈಡ್ರೋಜನ್ ಟು ಕ್ರಿಯೇಟ್ ಸಿಂಥೆಟಿಕ್ ಲೋ ಕಾರ್ಬನ್ ಫ್ಯೂಯಲ್. ಇದು ಕೂಡ ಮೂರನೇ ಹೇಳಿಕೆ. ಸೊ ಇನ್ ಏವಿಯೇಷನ್ ಇಟ್ ಕ್ಯಾನ್ ಬಿ ಅ ಸೋರ್ಸ್ ಆಫ್ ಕಾರ್ಬನ್ ಫಾರ್ ಕಂಬೈನಿಂಗ್ ವಿತ್ ಹೈಡ್ರೋಜನ್. ಸೊ ಕಾರ್ಬನ್ ಹೈಡ್ರೋಜನ್ ಜೊತೆ ಕಂಬೈನ್ ಮಾಡಿ ಸೊ ಅದನ್ನು ಒಂದು ಲೋ ಕಾರ್ಬನ್ ಫ್ಯೂಯಲ್ ಆಗಿ ಅದನ್ನು ಕನ್ವರ್ಟ್ ಮಾಡಲಾಗಿರುತ್ತೆ. ಓಕೆ, ಒಂದು ಫ್ಯೂಯಲ್ ಆಗಿ ಇದನ್ನು ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಈ ಹೇಳಿಕೆ ಕೂಡ ಸರಿ ಇದೆ. ಅಂದರೆ ಡೈರೆಕ್ಟ್ ಏರ್ ಕ್ಯಾಪ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ. ಸೊ ಹಂಗಾಗಿ ಉತ್ತರ ಓಕೆ ಸಿ 1, 2, 3 3 ಇರ್ತಕ್ಕಂಥದ್ದು ಸಿ ಅಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ರಿಗಾರ್ಡಿಂಗ್ ಪೀಕಾಕ್ ಟರಂಟುಲಾ ಬ್ರಾಕೆಟಲ್ಲಿ ಗೂಟಿ ಟರಂಟುಲಾ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಅಲ್ಲಿ ಪೀಕಾಕ್ ಟರಂಟುಲಾ ಅಥವಾ ಗೂಟಿ ಟರಂಟುಲಾ ಈ ಒಂದು ಸ್ಪೈಡರ್ ಆ್ಯಕ್ಚುಲಿ. ಸೊ ಇದ್ರ ಮೇಲೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಆ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿ ಇದೆ ಅಂತ ನಾವು ಹೇಳಬೇಕಾಗತ್ತೆ. ಸೊ ಫಸ್ಟ್ ಒನ್, ಇಟ್ಸ್ ಅನ್ ಆಮ್ನಿವರಸ್ ಕ್ರಸ್ಟೇಷಿಯನ್. ಆಮ್ನಿವರಸ್ ಅಂದರೆ ಈ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಅಂತ ನಾವು ಜನರಲ್ ಆಗಿ ಹೇಳ್ಬೋದು. ಓಕೆ, ಸೊ ಪೂರ್ತಿ ಸಸ್ಯಾಹಾರ ಪದಾರ್ಥಗಳನ್ನ ತೆಗೆದುಕೊಳ್ತಕ್ಕಂಥದ್ದನ್ನು ಹಾರ್ಬಿವರಸ್ ಅಂತ ಹೇಳ್ತೀವಿ. ಸೊ ಹಾಗೆ ಮಾಂಸಾಹಾರಿ ಜೀವಿಗಳನ್ನ ಅವನ್ನ ಕಾರ್ನಿವೋರ್ಸ್ ಅಂತ ಹೇಳ್ತೀವಿ. ಸೊ ಎರಡೂ ರೀತಿಯ ಆಹಾರವನ್ನು ಸೇವಿಸ್ತಕ್ಕಂಥ ಜೀವಿಗಳನ್ನ ಅವನ್ನ ಆಮ್ನಿವೋರ್ಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನಾವು ಈ ಸ್ಪೈಡರ್ ತೆಗೆದುಕೊಂಡಾಗ ಫಸ್ಟ್ ಇದು ಪೀಕಾಕ್ ಟರಂಟುಲಾ ಅನ್ನೋದು ನೋಡೋಣ. ಪೀಕಾಕ್ ಟರಂಟುಲಾ ಅನ್ನೋದು ಸ್ಪೈಡರ್. ಓಕೆ, ಏನು ಬ್ಲೂ ಕಲರಲ್ಲಿ ಇರ್ತಕ್ಕಂಥ ಒಂದು ಸ್ಪೈಡರ್. ಬ್ಲೂ ಕಲರ್, ಸೊ ಅದರ ಬಾಡಿ ಮೇಲೆ ಹಾಗೆ ಆರೆಂಜ್, ಯೆಲ್ಲೋ ಆ್ಯಂಡ್ ಏನು ಬ್ಲ್ಯಾಕ್ ಇವನ್ನ ನಾವು ಕಲರ್ಸ್ನ ಕಾಣ್ಬೋದು. ಓಕೆ, ಬ್ಲೂ ಒಂದು ಶೀನ್ ಬಾಡಿ ಆ್ಯಕ್ಚುಲಿ, ಸೊ ಇಟ್ ಹ್ಯಾಸ್ ಗಾಟ್ ಎ ಶೈನಿಂಗ್ ಬ್ಲೂ ಕಲರ್. ಓಕೆ, ಇದು ತುಂಬ ರೇರ್ ಆಗಿ ಸಿಗ್ತಕ್ಕಂಥ ಒಂದು ಸ್ಪೀಸೀಸ್ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ಆಂಧ್ರ ಪ್ರದೇಶದ ನಂದ್ಯಾಲ ಡಿಸ್ಟಿಕಲ್ಲಿ ಅಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಭೇದ. ಸೊ ಸುಮಾರು ಒಂದು 100 ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾದಲ್ಲಿ ಈ ಸ್ಪೀಸೀಸ್ ನಮಗೆ ಕಾಣಿಸುತ್ತೆ. ಒಂದು ಲಿಮಿಟೆಡ್ ಏರಿಯಾದಲ್ಲಿ ಕಾಣಿಸ್ತಕ್ಕಂಥ ಒಂದು ಸ್ಪೈಡರ್ ಇದು. ಓಕೆ, ಸೊ ಬ್ಲೂ ಕಲರಲ್ಲಿ ಸಿಗ್ತಕ್ಕಂಥದ್ದು, ಬ್ಲೂ ಕಲರ್ ಇರ್ತಕ್ಕಂಥ ಒಂದು ಸ್ಪೈಡರ್. ಓಕೆ, ಇದ್ರ ಬಗ್ಗೆ ಇಲ್ಲಿ ಫಸ್ಟ್ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತದೆ, ಆಮ್ನಿವರಸ್, ಎರಡು ರೀತಿಯ ಆಹಾರವನ್ನು ಸೇವಿಸ್ತಕ್ಕಂಥ ಮಾಂಸಾಹಾರಿ ಹಾಗೆ ಸಸ್ಯಾಹಾರಿ ಅನ್ನೋ ಅರ್ಥದಲ್ಲಿ ಈ ಆಮ್ನಿವರಸ್ ಅನ್ನೋ ಪದವನ್ನು ಬಳಸಲಾಗಿದೆ. ಸೊ ಈ ಪದ ತಪ್ಪು. ಇಟ್ಸ್ ಅ ಇನ್ಸೆಕ್ಟಿವೋರ್ ಸ್ಪೈಡರ್. ಇನ್ಸೆಕ್ಟಿವೋರ್ ಅಂದರೆ ಇನ್ಸೆಕ್ಟ್ಸ್ನ ತಿಂತಕ್ಕಂಥ, ಹಾಗೆ ಇನ್ನು ಕೆಳಮಟ್ಟದ ಒಂದು ಪ್ರಾಣಿಗಳು. ಓಕೆ, ಈ ಏನು ನಾವು ನಾನ್ ಕಾರ್ಡೇಟ್ಸ್ ಅಂತ ಏನು ಹೇಳ್ತೀವಿ ಅಂತ ಒಂದು ಸ್ಮಾಲ್ ನಾನ್ ಕಾರ್ಡೇಟ್ಸ್ನ ಅಥವಾ ಇನ್ವರ್ಟಿಬ್ರೇಟ್ಸ್ನ ತೆಗೆದುಕೊಳ್ತಕ್ಕಂಥ ಒಂದು ಪ್ರಾಣಿ ಇದು. ಓಕೆ, ಹಾಗೆ ಕ್ರಸ್ಟೇಷನ್. ಓಕೆ, ಆಮ್ನಿವರಸ್ ಕ್ರಸ್ಟೇಷನ್ ಅಂತ ಹೇಳ್ತಾರೆ. ಕ್ರಸ್ಟೇಷನ್ ಇಟ್ಸ್ ಅ ಸಬ್ ಫೈಲಮ್ ವಿಚ್ ಕಮ್ಸ್ ಅಂಡರ್ ಕಿಂಗ್ಡಮ್ ಆರ್ಥ್ರೋಪೊಡಾ. ಸೊ ಕ್ರಸ್ಟೇಷನ್ ಅಂತಂದರೆ ಕ್ರಸ್ಟೇಷನ್ಸಲ್ಲಿ ಈ ಸಬ್ ಫೈಲಮ್ ಕ್ರಸ್ಟೇಷನ್ದಲ್ಲಿ ಅದ್ರಲ್ಲಿ ನಮಗೆ ಕ್ರ್ಯಾಬ್ಸು, ಲೋಬ್ಸ್ಟರ್ಸು ಇವು ಬರುತ್ತೆ. ಓಕೆ, ಸ್ಪೈಡರ್ ಅಂದ ತಕ್ಷಣ ಸೊ ಸ್ಪೈಡರ್ ಆರ್ಥ್ರೋಪೋಡನ ಅದರ ಒಂದು ಸಬ್ ಫೈಲಮ್ ಅರಾಕ್ನಿಡಾದಲ್ಲಿ ಬರ್ತಕ್ಕಂಥದ್ದು. ಅರಾಕ್ನಿಡಾ, ARACHNID. ಓಕೆ, ಸೊ ಅರಾಕ್ನಿಡಾ ಸಬ್ ಫೈಲಮಲ್ಲಿ ಬರ್ತಕ್ಕಂಥ ಒಂದು ಸ್ಪೈಡರ್. ಅಫ್ಕೋರ್ಸ್ ಸ್ಪೈಡರ್ಸ್, ಆಲ್ ಸ್ಪೈಡರ್ಸ್ ದೇ ಬಿಲಾಂಗ್ ಟು ಸಬ್ ಫೈಲಮ್ ಅರಾಕ್ನಿಡಾ. ಓಕೆ, ಸ್ಕಾರ್ಪಿಯನ್ ಈ ಸ್ಪೈಡರ್ಸ್ ಎಲ್ಲ ಸೊ ಅರಾಕ್ನಿಡಾ ಇದಕ್ಕೆ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್
ಇದು ಪೂರ್ತಿ ತಪ್ಪು. ಎರಡೂ ಪದಗಳು ಸೊ ಅದ್ರ ಬಗ್ಗೆ ಸ್ಪೈಡರ್ ಬಗ್ಗೆ ತಪ್ಪಾಗಿ ಇದಾವೆ. ಮೊದಲನೇ ಪದ ಆಮ್ನಿವೋರಸ್ ಅಂತ ಹೇಳುತ್ತೆ. ಆಮ್ನಿವೋರಸ್ ಅಲ್ಲಿದೆ ಇನ್ಸೆಕ್ಟಿವೋರ್ಸ್ ಆ್ಯಂಡ್ ಈವನ್ ಇಟ್ ಫೀಡ್ಸ್ ಆನ್ ಸ್ಮಾಲರ್ ಇನ್ವರ್ಟಿಬ್ರೇಟ್ಸ್ ಆ್ಯಂಡ್ ಕ್ರಸ್ಟೇಷನ್ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪದ ಬಳಸಿದ್ದಾರೆ. ಕ್ರಸ್ಟೇಷನ್ ಇಲ್ಲ, ಇದು ಅರಾಕ್ನಿಡಾ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್ ಇನ್ ಇಂಡಿಯಾ ಇಸ್ ಓನ್ಲಿ ಲಿಮಿಟೆಡ್ ಟು ಸಮ್ ಫಾರೆಸ್ಟ್ ಏರಿಯಾಸ್. ಆ್ಯಂಡ್ ಅಫ್ಕೋರ್ಸ್ ಸೆಕೆಂಡ್ ಸ್ಟೇಟ್ಮೆಂಟು ಸೊ ಇದು ಸರಿ ಇದೆ ಅಂತ ಹೇಳ್ಬೋದು. ಓಕೆ, ಇಂಡಿಯಾದ ಆಂಧ್ರ ಪ್ರದೇಶದ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಮಾತ್ರ ಅಲ್ಲಿ ಮಾತ್ರ ನಾವು ಸುಮಾರು 100 ಸ್ಕ್ವೇರ್ ಕಿಲೋಮೀಟರ್ಸ್ ಇರ್ತಕ್ಕಂಥ ಫಾರೆಸ್ಟ್ ಏರಿಯಾದಲ್ಲಿ ಸೊ ಇದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆ. ಥರ್ಡ್ ಸ್ಟೇಟ್ಮೆಂಟ್, ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್ ಇಟ್ ಈಸ್ ಅನ್ ಅರ್ಬೋರಿಯಲ್ ಸ್ಪೀಸಿಸ್. ಅರ್ಬೋರಿಯಲ್ ಸ್ಪೀಸ್ ಅಂದರೆ ಅನಿಮಲ್ ವಿಚ್ ಲಿವ್ಸ್ ಆನ್ ಟ್ರೀಸ್, ಮರದ ಮೇಲೆ ಜೀವಿಸ್ತಕ್ಕಂಥ ಒಂದು ಜೀವಿಗಳಿದೆಯಲ್ಲ ಅವಕ್ಕೆ ನಾವು ಅರ್ಬೋರಿಯಲ್ ಸ್ಪೀಸಿಸ್ ಅಂತ ಹೇಳ್ತೀವಿ. ಸೊ ಆಬ್ವಿಯಸ್ಲಿ ಸೊ ಇದು ಸ್ಪೈಡರ್ ಆಗಿರೋದ್ರಿಂದ ಮರಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರಭೇದ. ಓಕೆ, ಇದು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಇದರ ಬಗ್ಗೆ ಕೊಟ್ಟಿದ್ದಾರೆ ಅಂತಂದರೆ, ಇದು ಈ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ನೇಚರ್ ಕನ್ಸರ್ವೇಷನ್ ಅಥವಾ ಕನ್ಸರ್ವೇಷನ್ ಆಫ್ ನೇಚರ್. ಸೊ IUCN ಇದನ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಕ್ಯಾಟಗರಿಗೆ ಸೇರಿಸಿದೆ. ಓಕೆ, ಸೊ ಆಂಧ್ರ ಪ್ರದೇಶದ ಒಂದು ಡಿಸ್ಟಿಕಲ್ಲಿ ಮಾತ್ರ ಕಂಡು ಬರ್ತಾ ಇದ್ದ ಈ ಸ್ಪೀಸೀಸ್ ಇತ್ತೀಚೆಗೆ ಪುದುಚೇರಿಯಲ್ಲಿ ಕೂಡ ಕಂಡು ಬಂದಿತ್ತು. ಸೊ ಹಾಗಾಗಿ ನ್ಯೂಸ್ ಪೇಪರ್ಸಲ್ಲಿ ಬಂದಿತ್ತು. ಸೊ ನ್ಯೂಸ್ ಪೇಪರ್ಲಿ ಬಂದಿದ್ದರಿಂದ ಸೊ ಹಾಗೆ ಇದನ್ನು ಅದ್ರ ಮೇಲೆ ಪ್ರಶ್ನೆ ಮಾಡಿ ಇದನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಒನ್ ರಾಂಗ್ ಇದೆ, ಸೆಕೆಂಡ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ಸ್ ಎರಡೂ ರೈಟ್ ಇದೆ. ಸೊ ಲಾಸ್ಟ್ ಡಿ ಆಪ್ಷನ್ ಇದಕ್ಕೆ ಕರೆಕ್ಟ್ ಅಂತ ಹೇಳ್ಬೋದು. ಓಕೆ, ಸೊ ನ್ಯೂಸ್ ಪೇಪರ್ಸಲ್ಲಿ ಯಾವುದೇ ಒಂದು ಜೀವಿ, ಅದು ಪ್ಲ್ಯಾಂಟ್ ಆಗ್ಬೋದು ಅಥವಾ ಒಂದು ಅನಿಮಲ್ ಇರ್ಬೋದು ಅಥವಾ ಒಂದು ಮೈಕ್ರೋನಿಸಮ್ ಇರ್ಬೋದು, ಅದ್ರ ಬಗ್ಗೆ ನ್ಯೂಸ್ ಪೇಪರ್ಸಲ್ಲಿ ಬಂದಿದೆ ಅಂತಂದರೆ ಅದ್ರ ಬಗ್ಗೆ ಎಲ್ಲ ವಿಷಯಗಳು ನಾವು ತಿಳ್ಕೊಂಡಿರ್ಬೇಕಾಗಿರ್ತದೆ. ಪ್ಲ್ಯಾಂಟ್ ಒಂದು ಮೆಡಿಸಿನಲ್ ಪ್ಲ್ಯಾಂಟಸ್ ಒಂದು ಪೂರ್ತಿಯಾಗಿ ಅದು ಅಸ್ತಿತ್ವ ಕಳ್ಕೊಂಡ್ಬಿಡ್ತು ಅಂತ ಅಂದ್ಕೊಳ್ಳಿ. ಸೊ ಆ ಪ್ಲ್ಯಾಂಟ್ನ ಒಂದು ಸೈಂಟಿಫಿಕ್ ನೇಮ್ ಏನು, ಸೊ ಅದು ಯಾವ ಫ್ಯಾಮ್ಲಿಗೆ ಸೇರುತ್ತೆ, ಅದೊಂದು ಮೆಡಿಸಿನಲ್ ವ್ಯಾಲ್ಯೂಸ್ ಏನು, ಅದನ್ನು ನಾವು ಅಷ್ಟು ನೋಡ್ಕೊಂಡಿರ್ಬೇಕಾಗಿರುತ್ತೆ. ಹಾಗೆ ಅನಿಮಲ್ ಯಾವುದೋ ಒಂದು ಪೂರ್ತಿ IUCN ಒಂದು ಕ್ಯಾಟಗರೀಸಲ್ಲಿ IUCN 9 ಕ್ಯಾಟಗರೀಸ್ ಇದೆ. 9 ಕ್ಯಾಟಗರೀಸಲ್ಲಿ ಈ ಕ್ರಿಟಿಕಲಿ ಎಂಡೇಂಜರ್ಡ್ ಕ್ಯಾಟಗರಿ ಮತ್ತು ಎಕ್ಸ್ಟೆಂಟ್ ಕ್ಯಾಟಗರಿ ಅಥವಾ ಎಂಡೇಂಜರ್ಡ್ ಕ್ಯಾಟಗರಿಗೆ ಸೇರಿಸಿರ್ತಕ್ಕಂಥ ಒಂದು ರೀಸೆಂಟ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಏನಿರ್ಬೋದು, ಸೊ ಅದನ್ನು ಅದರ ಬಗ್ಗೆ ನಾವು ನೋಡ್ಕೊಳ್ತಾ ಇರಬೇಕು. ನ್ಯೂಸ್ ಪೇಪರಲ್ಲಿ ಬಂದಿರಬೇಕು, ಒಂದು 2 ವರ್ಷದಲ್ಲಿ ಸೊ ನ್ಯೂಸ್ ಪೇಪರಲ್ಲಿ ಬಂದಿದ್ದರೆ ಅಂತ IUCN ಕ್ರಿಟಿಕಲ್ ಎಂಡೇಂಜರ್ಡ್ ಕ್ಯಾಟಗರಿಗೆ ಅಥವಾ ಎಂಡೇಂಜರ್ಡ್ ಕ್ಯಾಟಗರಿಗೆ ಅಥವಾ ಎಕ್ಸ್ಟೆಂಟ್ ಕ್ಯಾಟಗರಿ ಸೇರಿಸಿರ್ತಕ್ಕಂಥ ಒಂದು ಸೊ ಪ್ರಭೇದಗಳು, ಆ ಪ್ರಭೇದಗಳು ನಾವು ನೋಡ್ಕೋಬೇಕಾಗುತ್ತೆ. ಸೈಂಟಿಫಿಕ್ ನೇಮ್, ಯಾವ ವಂಶಕ್ಕೆ ಸೇರುತ್ತೆ, ಯಾವ ಫೈಲಮ್ ಬರುತ್ತೆ, ಯಾವ ಕ್ಲಾಸ್ ಸೇರುತ್ತದೆ, ಸೊ ಯಾವ ಫ್ಯಾಮಿಲಿಯಲ್ಲಿ ಬರುತ್ತೆ, ಆರ್ಡರ್ ಫ್ಯಾಮಿಲಿಯಲ್ಲಿವರೆಗೂ ನೋಡ್ಕೊಂಡಿರ್ಬೇಕಾಗತ್ತೆ. ಮತ್ತು ಸೈಂಟಿಫಿಕ್ ನೇಮ್ ಇರುತ್ತೆ, ಆ ನೇಮ್ನು ಕೂಡ ಕರೆಕ್ಟಾಗಿ ನೋಡ್ಕೊಂಡಿರ್ಬೇಕಾಗಿರುತ್ತೆ. ಹಾಗಾಗಿ ಸರ್ ಅಫ್ಕೋರ್ಸ್ ಈ ಕ್ವಶನಲ್ಲಿ ಪೀಕಾಕ್ ಟರಂಟುಲಾದ ಒಂದು ವೈಜ್ಞಾನಿಕ ಹೆಸರು ಸೈಂಟಿಫಿಕ್ ನೇಮ್ ಬಂದು ಪಾಯ್ಸಿಲೋಥೀರಿಯಾ ಮೆಟಾಲಿಕಾ ಅಂತ ಹೇಳಿ, ಪಾಯ್ಸಿಲೋಥೀರಿಯಾ ಮೆಟಾಲಿಕಾ ಇದು ಇದರ ವೈಜ್ಞಾನಿಕ ಹೆಸರು. ಓಕೆ, POECILO ಪಾಯ್ಸಿಲೋಥೀರಿಯಾ ಮೆಟಾಲಿಕಾ. ಓಕೆ, ಇದಿಷ್ಟು ಈ ಪ್ರಶ್ನೆಯ ಬಗ್ಗೆ. ಓಕೆ, ಪೀಕಾಕ್ ಟರಂಟುಲಾ ಬಗ್ಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದು ಕೂಡ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್ ಆಗಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಫಸ್ಟ್ ಒನ್, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಇನ್ ಇಂಡಿಯಾ ಆರ್ ಲೆಸ್ ದ್ಯಾನ್ 0.51 ಟನ್ ಕಾರ್ಬನ್ ಡೈಆಕ್ಸೈಡ್ ಪರ್ ಕ್ಯಾಪಿಟಾ. ಓಕೆ, ಇಲ್ಲಿ ಪರ್ ಕ್ಯಾಪಿಟಾ ಒಂದು ಕಾರ್ಬನ್ ಎಮಿಷನ್ಸ್ ಅಂತಂದರೆ ತಲಾವಾರು ಇಂಗಾಲದ ಡೈಆಕ್ಸೈಡ್ನ ಹೊರಸೂಸುವಿಕೆ ಅಂತ ಹೇಳ್ಬೋದು. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗತ್ತಂದರೆ, ಸೊ ಟೋಟಲ್ ನಮ್ಮ ಕಂಟ್ರಿಯಿಂದ ಪ್ರೊಡ್ಯೂಸ್ ಆಗ್ತಾ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಡಿವೈಡೆಡ್ ಬೈ ದಿ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. ಸೊ ಟೋಟಲ್ ಕ್ವಾಂಟಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಟೆಡ್ ಬೈ ದ ಕಂಟ್ರಿ ಆಸ್ ಅ ಹೋಲ್ and divided by its population, so then you get the per capita carbon emissions. ಓಕೆ, ಒಂದು ತಲೆ ಮೇಲೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಿದೆ ಅಂತ ನಮಗೆ ಲೆಕ್ಕ ಸಿಗುತ್ತೆ. ಸೊ ಈಗ ಪರ್ ಕ್ಯಾಪಿಟಲ್ ಕಾರ್ಬನ್ ಎಮಿಷನ್ ನಾವು 2022 ಪ್ರಕಾರ ತೆಗೆದುಕೊಂಡ್ರೆ, ಸೊ 2022 ಪ್ರಕಾರ ಸೊ ಇಂಡಿಯಾದ ಪರ್ ಕ್ಯಾಪಿಟಲ್ ಕಾರ್ಬನ್ ಎಮಿಷನ್ ಬಂದು 2.2 ಟನ್ಸ್ ಪರ್ ಹೆಡ್ ಅಂತ ಹೇಳ್ಬೋದು. ಓಕೆ, ಒಂದು ತಲೆ ಮೇಲೆ 2.2 ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಓಕೆ, ಸೊ ಹಾಗಾಗಿ ಈ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ತಪ್ಪಾಗತ್ತೆ.
ಸೊ 0.51 ಟನ್ಸ್ ಪರ್ ಕಾರ್ಬನ್ ಡೈಆಕ್ಸೈಡ್ ಪರ್ ಕ್ಯಾಪಿಟ ಅಂತ ಇದೆ, ಬಟ್ ಈಗ 2.2 ಟನ್ಸ್ ಅಂತ ಹೇಳ್ಬೋದು. ಸೊ ಈಗ ಕಾರ್ಬನ್ ಡೈಆಕ್ಸೈಡ್ ಒಂದು ಪರ್ ಕ್ಯಾಪಿಟ ಕಾರ್ಬನ್ ಎಮಿಷನ್ ನಮ್ಮಲ್ಲಿ ಸುಮಾರು 5.1% ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಲಾಗ್ತದೆ. ಓಕೆ, ಇದು ಪ್ರೀವಿಯಸ್ ಎಮಿಷನ್ಸ್ ನಮ್ಮದೇನಿತ್ತು, ಸೊ ಅದಕ್ಕೆ ಅದ್ರ ಮೇಲೆ 5.1% ಅಷ್ಟು ಪರ್ ಆ್ಯನಮ್ ನಮ್ಮದು ಇನ್ಕ್ರೀಸ್ ಆಗ್ತಾ ಬಂದಿದೆ. ಹಾಗಾಗಿ ಈಗ 2.2 ಟನ್ಸ್ ಪರ್ ಹೆಡ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾ ಇದ್ವಿ. ಸೊ ಇದು ಇಷ್ಟಿದ್ರೂ ಕೂಡ ನಾವು ಗ್ಲೋಬಲ್ ಆ್ಯಾವರೇಜ್ ತೆಗೆದುಕೊಂಡಾಗ, ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡಾಗ, ಜಾಗತಿಕ ಮಟ್ಟದ ಒಂದು ಈ ಪರ್ ಕ್ಯಾಪಿಟ ಎಮಿಷನ್ ಇದೆ, ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಂಡಿಯಾದ ಪರ್ ಕ್ಯಾಪಿಟ ಎಮಿಷನ್ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಗ್ಲೋಬಲ್ ಎಮಿಷನ್ ಬಂದು ಇಟ್ಸ್ ಅರೌಂಡ್ 6.5 ಟನ್ಸ್ ಪರ್ ಹೆಡ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಂಡಿಯಾದ ಪರ್ ಕ್ಯಾಪಿಟ ಕಾರ್ಬನ್ ಎಮಿಷನ್ ಕಡಿಮೆ ಇದೆ. US ಪರ್ ಕ್ಯಾಪಿಟ ಕಾರ್ಬನ್ ಎಮಿಷನ್ ತೆಗೆದುಕೊಂಡ್ರೆ 14.9 ಟನ್ಸ್ ಪರ್ ಹೆಡ್ ಆಗಿದೆ. ಹಾಗೆಯೇ ರಷ್ಯಾ ತೆಗೆದುಕೊಂಡಾಗ 11.4 ಟನ್ಸ್ ಪರ್ ಹೆಡ್ ಹಂಗಿದೆ. ಯುರೋಪಿಯನ್ ಯೂನಿಯನ್ ಫುಲ್ ಅಷ್ಟು ನಾವು ಅದನ್ನು ತೆಗೆದುಕೊಂಡಾಗ ಯುರೋಪಿಯನ್ ಯೂನಿಯನ್ದು ಒಟ್ಟು ಅದ್ರದ್ದು 6.9 ಟನ್ಸ್ ಪರ್ ಹೆಡ್ ಹಂಗಿದೆ. ಚೈನಾ ಕೂಡ ಅದು ಕೂಡ ಹೆಚ್ಚಿಗೆ ಇದೆ. ಅಬೌವ್ 4 ಟನ್ಸ್ ಪರ್ ಹೆಡ್ ಅಂತ ಹೇಳ್ಬೋದು. ಹಾಗಾಗಿ ಬೇರೆ ಕಂಟ್ರೀಸ್ಗೆ, ಡೆವಲಪ್ಡ್ ಕಂಟ್ರೀಸ್ಗೆ ನಾವು ಪರ್ ಕ್ಯಾಪಿಟ ಕಾರ್ಬನ್ ಎಮಿಷನ್ ಕಂಪೇರ್ ಮಾಡಿಕೊಂಡಾಗ ಪರ್ ಕ್ಯಾಪಿಟ ಎಮಿಷನ್ಲಿ ಭಾರತ ಡೆವಲಪ್ಡ್ ಕಂಟ್ರೀಸ್ಗಿಂತ ಕಡಿಮೆ ಇದೆ ಮತ್ತು ಗ್ಲೋಬಲ್ ಆ್ಯಾವರೇಜ್ಗಿಂತ ಕಡಿಮೆ ಇದೆ ಅಂತ ಹೇಳ್ಬೋದು. ಬಟ್ ಟೋಟಲ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಂಡಾಗ ಇಂಡಿಯಾ ಥರ್ಡ್ ಪ್ಲೇಸಲ್ಲಿ ಬರುತ್ತೆ. ಓಕೆ, ಚೈನಾ USA ಲೀಡಿಂಗ್ ಕಂಟ್ರೀಸ್ ಅಂತ ಹೇಳ್ಬೋದು. ಥರ್ಡ್ ಪೊಸಿಷನಲ್ಲಿ ಇಂಡಿಯಾ ಬರುತ್ತೆ ಅಂತಲೇ ಹೇಳ್ಬೋದು. ಏಷ್ಯನ್ ರೀಜನ್ಗೆ ಬಂದಾಗ ನಾವು ಏಷ್ಯಾದಲ್ಲಿ ಅತಿ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ದೇಶಗಳಲ್ಲಿ ಚೈನಾ ನಂಬರ್ 1 ಇದೆ, ಇಂಡಿಯಾ ಸೆಕೆಂಡ್ ಪ್ಲೇಸಲ್ಲಿದೆ ಅಂತ ಹೇಳ್ಬೋದು. ಹಾಗೆ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಇನ್ ಟರ್ಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಫ್ರಮ್ ಫ್ಯೂಯಲ್ ಕಂಬಷನ್. ಓಕೆ, ಫ್ಯೂಯಲ್ ಕಂಬಷನ್ ಅಂದರೆ ಇಂಧನಗಳನ್ನ ಉರಿಸೋದು. ಇಂಧನಗಳ ಉರಿಸೋದ್ರಿಂದ ಏನು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಇದರಲ್ಲಿ ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಇನ್ ಏಷ್ಯಾ ಪೆಸಿಫಿಕ್ ರೀಜನ್ ಅಂತ ಇದೆ. ಫ್ಯೂಯಲ್ ಕಂಬಷನ್ನಿಂದ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಒಂದು ಎಮಿಷನ್ಸಲ್ಲಿ ಅಫ್ಕೋರ್ಸ್ ನಾವು ಟಾಪ್ ಕಂಟ್ರೀಸ್ ಅಂತ ತೆಗೆದುಕೊಂಡಾಗ ಚೈನಾ, US ಆ್ಯಂಡ್ ಇಂಡಿಯಾ. ಓಕೆ, ಗ್ಲೋಬಲ್ ಲೆವೆಲಲ್ಲಿ ಇಂಡಿಯಾ ಥರ್ಡ್ ಪ್ಲೇಸಲ್ಲಿದೆ. ಏಷ್ಯಾ ಪೆಸಿಫಿಕ್ ರೀಜನ್ ತೆಗೆದುಕೊಂಡಾಗ ಇಂಡಿಯಾ ಸೆಕೆಂಡ್ ರ್ಯಾಂಕಲ್ಲಿದೆ ಅಂತ ಹೇಳ್ಬೋದು. ಚೈನಾ ಫಸ್ಟಲ್ಲಿ ಬರುತ್ತೆ, ಇಂಡಿಯಾ ಸೆಕೆಂಡ್ ರ್ಯಾಂಕಲ್ಲಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಹೀಟ್ ಪ್ರೊಡ್ಯೂಸರ್ಸ್ ಆರ್ ದ ಲಾರ್ಜೆಸ್ಟ್ ಸೋರ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ in India. And of course, now which are the major source of carbon dioxide emissions in India ಅಂತಂದಾಗ one ಬಂದು energy. Okay, energy sector is that is the first sector which is releasing more amount of carbon dioxide into the atmosphere. And second is industries. Okay, and the third sector is transportation sector. ಎನರ್ಜಿ ಅಂದರೆ ಇದರಲ್ಲಿ ಎಲೆಕ್ಟ್ರಿಸಿಟಿ ಆ್ಯಂಡ್ ಹೀಟ್ ಪ್ರೊಡಕ್ಷನ್ ಬರುತ್ತೆ. ಎನರ್ಜಿ ಸೆಕ್ಟ್ರಲ್ಲಿ ಎಲೆಕ್ಟ್ರಿಸಿಟಿ ಆ್ಯಂಡ್ ಹೀಟ್ ಪ್ರೊಡಕ್ಷನ್ ಇವೆರಡು ಅದರ ಅಡಿಯಲ್ಲೇ ಬರೋದ್ರಿಂದ ನೋ ಡೌಟ್ ದಿಸ್ ದ ಲಾರ್ಜೆಸ್ಟ್ ಸೋರ್ಸ್ ಆಫ್ ಕಾರ್ಬನ್ ಎಮಿಷನ್ಸ್ ಇನ್ ಇಂಡಿಯಾ. ಓಕೆ, ಇದೇ ಫಸ್ಟ್ ಅಂತ ಹೇಳ್ಬೋದು. ಎನರ್ಜಿ ಸೆಕ್ಟರಿಂದನೇ ಅತಿ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇರೋದು. ಎರಡನೇದು ಇಂಡಸ್ಟ್ರೀಸ್ ಬರುತ್ತೆ, ಸ್ಟೀಲ್ ಇಂಡಸ್ಟ್ರೀಸ್ ಇವೆಲ್ಲೂ, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ, ಅದು ಸೆಕೆಂಡ್ ಸೆಕ್ಟ್ರಲ್ಲಿ ಬರುತ್ತೆ. ಥರ್ಡ್ ಆಫ್ಕೋರ್ಸ್ ಟ್ರಾನ್ಸ್ಪೋರ್ಟೇಷನ್, ಅದು ಅದರಲ್ಲಿ ಹೆಚ್ಚಿಗೆ ನಾವು ಕಾರ್ಬನ್ ಕೋಲ್ ಇದೆಯಲ್ಲ, ಕೋಲ್ನ ಬರ್ನ್ ಮಾಡಿ ಅದರಿಂದ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಿದೆ, ಸೆಕೆಂಡ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ಸ್ ಇವೆರಡು ಕರೆಕ್ಟ್ ಆಗಿದೆ. ಆನ್ಸರ್ ಬಂದು ಸಿ. ಸಿ ಬಂದು ಸರಿಯಾದ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದು ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್, ಜೋಡಿಗಳನ್ನ ಕೊಟ್ಟಿದ್ದಾರೆ. ಜೋಡಿಗಳು ಎಷ್ಟು ಸರಿ ಇದೆ ಅಂತ ನಾವು ನೋಡಬೇಕಾಗಿರುತ್ತೆ. ಓಕೆ, ಏನು ಜೋಡಿ ಇದರಲ್ಲಿ ಅಂತಂದಾಗ ಒಂದು ಪ್ಲ್ಯಾಂಟ್, ಇನ್ನೊಂದು ಕಡೆ ಡಿಸ್ಕ್ರಿಪ್ಷನ್. ಓಕೆ, ಸಸ್ಯ ಮತ್ತು ಅದರ ವಿವರಣೆ. ಆ ಸಸ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅದರ ಎದುರುಗಡೆ ಕೊಟ್ಟಿರ್ತಕ್ಕಂಥ ವಿವರಣೆ ಸರಿ ಇದೆಯಾ ಇಲ್ವಾ, ಜೋಡಿ ಪೂರ್ತಿ ಸರಿ ಇದೆಯಾ ಇಲ್ವಾ ಅಂತ ನಾವು ನೋಡಬೇಕು. ಫಸ್ಟ್ ಒನ್ ಇಲ್ಲಿ ಕಸಾವಾ ಪ್ಲ್ಯಾಂಟ್. ಕಸಾವಾ ಪ್ಲ್ಯಾಂಟ್ ಅದನ್ನು ಅಫ್ಕೋರ್ಸ್ ಅದನ್ನು ಬಯೋಫ್ಯೂಯಲ್ ಪ್ರೊಡಕ್ಷನಲ್ಲಿ ಕಸಾವಾ ಅದನ್ನು ಯೂಸ್ ಮಾಡ್ತಾರೆ. ಓಕೆ, ಅದು ಟ್ಯೂಬರ್ ಥರ ಇರುತ್ತೆ, ಉದ್ದದ ಒಂದು ಟ್ಯೂಬರ್ ಥರ ಇರ್ತದೆ. ಇದು ಆ್ಯಕ್ಚುಲಿ ಇದು ಪೊದೆ ಗಿಡ. ಕಸಾವಾ ಪ್ಲ್ಯಾಂಟ್ ಬಂದು ಪೊದೆ ಗಿಡ.
ವುಡಿ ಶ್ರಬ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಸರಿ ಇದೆ. ಶ್ರಬ್ ಅಂದರೆ ಪೊದೆ ಅಂತ, ಹರ್ಬ್ ಅಂದರೆ ಗಿಡಮೂಲಿಕೆಗಳಂತ ಹೇಳ್ತೀವಿ. ತುಂಬ ಚಿಕ್ಕದಾಗಿರ್ತಕ್ಕಂಥ ಇದಿಲ್ಲ, ಅವನ್ನ ನಾವು ಜನರಲಾಗಿ ಹರ್ಬ್ಸ್ ಅಂತ ಹೇಳ್ತೀವಿ. ಈ ಪುದೀನ ಗಿಡ ಅಂಥದ್ದೆಲ್ಲ ಹರ್ಬ್ಸ್ ಅಂತ ಹೇಳ್ಬೋದು. ಸೊ ಜಿಂಜರ್ ಶುಂಠಿ, ಕನ್ನಡದಲ್ಲಿ ಇದು ಶುಂಠಿ ಅಂತ ಹೇಳ್ತೀವಿ. ಸೊ ಇದು ಭೂಮಿ ಒಳಗಡೆ ನಮಗೆ ಶುಂಠಿ ಸಿಗತ್ತೆ. ಆ ಭೂಮಿ ಒಳಗಡೆ ಇರ್ತಕ್ಕಂಥ ಶುಂಠಿ ಅದು ಸ್ಟೆಮ್ ಇದು. ಓಕೆ, ಕಾಂಡ. ಓಕೆ, ಕಾಂಡದ ಭಾಗ ಸಹ ನಮಗೆ ಭೂಮಿ ಒಳಗಡೆ ಬೆಳೆದಿರ್ತದೆ. ಕಾಂಡ ಅಂತ ಹೇಗೆ ನಾವು ಹೇಳ್ಬೋದು, ಮೇಲ್ಗಡೆ ನಾವು ಗೆಣ್ಣುಗಳನ್ನು ಕಾಣ್ಬೋದು. ಯು ಕ್ಯಾನ್ ಸಿ ದ ನೋಟ್ಸ್ ಓವರ್ ದ ಸರ್ಫೇಸ್. ಸೊ ಹಾಗಾಗಿ ಈ ಜಿಂಜರ್ಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಇದು ಕರೆಕ್ಟ್ ಆಗಿದೆ. ಹರ್ಬ್ ವಿತ್ ಸೂಡೋ ಸ್ಟೆಮ್. ಓಕೆ, ಫಾಲ್ ಸ್ಟೆಮ್ ಅಂತ ಹೇಳ್ತೀವಿ. ದೆನ್ ಥರ್ಡ್ ಒನ್ ಮಲಬಾರ್ ಸ್ಪಿನಾಚ್. ಸೊ ಮಲಬಾರ್ ಸ್ಪಿನಾಚ್ ದಿಸ್ ಎ ಹರ್ಬೇಷಿಯಸ್ ಕ್ಲೈಂಬರ್. ಓಕೆ, ಇದು ಕ್ಲೈಂಬರ್ ಇದು ಅಂದರೆ ಇನ್ನೊಂದು ಗಿಡದ ಒಂದು ಟ್ರೀ ಇದೆಯಲ್ಲ, ಸೊ ಟ್ರೀನ ಅದನ್ನು ಬಳಸ್ಕೊಂಡು ಬೆಳೀತಕ್ಕಂಥ ಒಂದು ಗಿಡ. ಸೊ ಹಾಗಾಗಿ ಇದನ್ನು ಕ್ಲೈಂಬರ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಸರಿ ಇದೆ. ನೆಕ್ಸ್ಟ್ ಒನ್ ಮಿಂಟ್. ಇದು ಪುದೀನ. ಇದು ನಿಮಗೆಲ್ಲ ಗೊತ್ತಿರೋದು. ಇದು ಇಲ್ಲಿ ಶ್ರಬ್ ಅಂತ ಕೊಟ್ಟಿದ್ರೆ ಶ್ರಬ್ ಅಲ್ವೇ ಇಲ್ಲ. ಓಕೆ, ಶ್ರಬ್ ಅಂದರೆ ಪೊದೆ ಗಿಡ ಅಂತ ಹೇಳ್ತೀವಲ್ಲ, ಸೊ ಆ ಥರದ ಗಿಡ ಎಲ್ಲ ಇದು ಹರ್ಬ್ ಇದು. ಓಕೆ, ಭೂಮಿಯ ಸಮಾಂತರವಾಗಿ ಭೂಮಿ ಕೆಳಹಂತದಲ್ಲೇ ಇದು ಬೆಳೀತಕ್ಕಂಥ ಒಂದು ಗಿಡ. ಸೊ ಹಾಗಾಗಿ ಇದು ಬಂದು ಹರ್ಬ್. ಸೊ ಈ ಮಿಂಟ್ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ತಪ್ಪಾಗಿದೆ. ನೆಕ್ಸ್ಟ್ ಪಪಾಯ ಇದು ಪ್ಲ್ಯಾಂಟ್ ಅಂತ ಹೇಳ್ಬೋದು. ಓಕೆ, ಪ್ಲ್ಯಾಂಟ್ ಅಂದರೆ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಒಂದು ಗಿಡ. ಓಕೆ, ಟ್ರೀ ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂಥ ಬ್ರಾಂಚಸ್ ಜಾಸ್ತಿ ಇದ್ದು ಅದರ ವಿಸ್ತಾರತೆ ಹೆಚ್ಚಿಗಿರ್ತದೆ. ಸೊ ಅದನ್ನು ಟ್ರೀ ಅಂತ ಹೇಳ್ಬೋದು. ಇದೊಂಥರ ಸ್ಮಾಲ್ ಟ್ರೀ ಅಂತ ಹೇಳ್ಬೋದು. ಸೊ ಅದನ್ನು ಸ್ಮಾಲ್ ಟ್ರೀ ಅನ್ನೋದೇ ಬದಲು ಸೊ ಅದನ್ನು ಪ್ಲ್ಯಾಂಟ್ ಅಂತ ಕರಿತೀವಿ. ಓಕೆ, ಹರ್ಬ್ಗಿಂತ ಸ್ವಲ್ಪ ಉದ್ದಕ್ಕೆ ಬೆಳೆಕಾಡ್ತಕ್ಕಂಥದ್ದು ಶ್ರಬ್ಸ್. ಸೊ ಅದಕ್ಕಿಂತ ಉದ್ದಕ್ಕೆ ಬೆಳೆಯೋದಂದರೆ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಅದಕ್ಕಿಂತ ಇನ್ನು ವಿಸ್ತಾರವಾಗಿ ಬೆಳೀತಕ್ಕಂಥದ್ರೆ ಟ್ರೀ ಅಂತ ಹೇಳ್ಬೋದು. ಸೊ ಹಾಗಾಗಿ ಪಪಾಯ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಕೂಡ ತಪ್ಪಾಗಿದೆ. ಓಕೆ, ಇಲ್ಲಿ ಪ್ಲ್ಯಾಂಟ್ ಏನು ನಾವು ಕೊಟ್ಟಿರ್ತಕ್ಕಂಥ ಒಂದು ಇದರಲ್ಲಿ ಸೊ ಯಾವುದು ಪ್ಲ್ಯಾಂಟು, ಯಾವುದು ಶ್ರಬ್, ಯಾವುದು ಹರ್ಬ್ ಅಂತ ಗೊತ್ತಿದ್ರೆ ಈ ಕ್ವಶನ್ ಈಸಿಯಾಗಿ ನಾವು ಮಾಡ್ಬೋದು. ಓಕೆ, ಜನರಲಾಗಿ ಸೊ UPSC ಎಕ್ಸಾಮ್ಸ್ಗೆ ಮತ್ತು KPSC ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರೆಲ್ಲ ಈ ಪ್ಲ್ಯಾಂಟ್ ಮಾಡಿಫಿಕೇಷನ್ ಸ್ವಲ್ಪ ನೋಡ್ಕೋಬೇಕಾಗಿರ್ತದೆ. ಓಕೆ, ಒಂದು ಪ್ಲ್ಯಾಂಟ್ನ ಯಾವ ಪಾರ್ಟು ಎಡಿಬಲ್ ಪಾರ್ಟಾಗಿ ಮಾಡಿಫೈ ಆಗಿರುತ್ತೆ. ಇನ್ನು ಕ್ಯಾರೆಟ್ ಎಲ್ಲ ತೆಗೆದುಕೊಂಡಾಗ, ಕ್ಯಾರೆಟ್ ಮತ್ತು ರಾಡಿಶ್ ಎಲ್ಲ ತೆಗೆದುಕೊಂಡಾಗ ಸೊ ಅದು ರೂಟ್ ಪಾರ್ಟ್ ಆ್ಯಕ್ಚುಲಿ ಇಟ್ ಇಸ್ ಬೀನ್ ಮಾಡಿಫೈಡ್ ಇಂಟು ಎಡಿಬಲ್ ಪಾರ್ಟ್. ಓಕೆ, ಪೊಟ್ಯಾಟೊ ತೆಗೆದುಕೊಂಡಾಗ ಸೊ ದಟ್ಸ್ ಅ ಸ್ಟೆಮ್, ಅದು ಕಾಂಡ ಮಾರ್ಪಾಟಾಗಿದೆ. ಓಕೆ, ಈ ಥರ ಸೊ ರೂಟ್ ಮಾಡಿಫಿಕೇಷನ್ಸ್ ಮತ್ತು ಸ್ಟೆಮ್ ಮಾಡಿಫಿಕೇಷನ್ಸ್, ಸೊ ಲೀಫ್ ಮಾಡಿಫಿಕೇಷನ್ಸ್ ನಾವು ಬಾಟ್ನಿಲಿ ನಾವು ನೋಡಿರ್ತೀವಿ. ಸೊ ಅದೊಂದನ್ನು ನೋಡ್ಕೋಬೇಕಾಗತ್ತೆ. ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದ್ರ ಮೇಲೆ ಕ್ವಶನ್ಸ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಹಂಗಾಗಿ ಇದು ನೋಡ್ಕೊಂಡಿರ್ಬೇಕಾಗಿರುತ್ತೆ. ಇದು ಜನರಲ್ ಸೈನ್ಸ್ ಕ್ವಶನ್ ಅಂತ ಹೇಳ್ಬೋದು. ಟೆಕ್ನಾಲಜಿ ಎಲ್ಲ ಜನರಲ್ ಸೈನ್ಸ್ನ ಕ್ವಶನ್. ಓಕೆ, next question, and of course this is the last question in this paper. The first statement reads like this: so rainforests produce more oxygen than that produced by oceans. Okay, so rainforest ಇಂದ ಜಾಸ್ತಿ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ ಓಷನ್ಸ್ಗಿಂತ. ಸೊ ಇಲ್ಲಿ ಜಾಸ್ತಿ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ. ಅಫ್ಕೋರ್ಸ್ ಸ್ಟೇಟ್ಮೆಂಟ್ ನೋಡೇ ನಾವು ಹೇಳ್ಬೋದು ಈ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳ್ಬಿಟ್ಟು. ಯಾಕೆ, ಸೊ ಭೂಮಿಯ ಮೇಲ್ಮೈ ಭಾಗ ತೆಗೆದುಕೊಂಡಾಗ ನಿಯರ್ಲಿ 71% ಆಫ್ ದಿ ಅರ್ತ್ ಸರ್ಫೇಸ್ ಈಸ್ ಕವರ್ಡ್ ಬೈ ವಾಟರ್. ಸೊ ವಾಟರ್ ಮೇಲ್ಭಾಗದಲ್ಲಿ ಹೆಚ್ಚಿಗೆ ಇರೋದ್ರಿಂದ ಸೊ ಓಷನಿಕ್ ಸರ್ಫೇಸ್ ಹೆಚ್ಚಿಗೆ ನಮಗೆ ಸಿಗೋದ್ರಿಂದ ಸೊ ಓಷನಿಕ್ ಸರ್ಫೇಸಲ್ಲಿ ಆಲ್ಗೆ, ಸೈನೋಬ್ಯಾಕ್ಟೀರಿಯಾ, ಓಕೆ, ದೆನ್ ಬ್ಲೂಗ್ರೀನ್ ಆಲ್ಗೆ ಅಂತಲೇ ಹೇಳ್ಬೋದು, ಅಥವಾ ಸೈನೋಬ್ಯಾಕ್ಟೀರಿಯಾ ಅಂತಲೇ ಕರಿಬೋದು ಅದನ್ನೇ. ಸೊ ಡಯಾಟಮ್ಸ್, ಈ ಥರ ಹಲವು ರೀತಿಯಾದ ಒಂದು ಸಸ್ಯವರ್ಗ ನಾವು ಸೊ ಸಮುದ್ರದ ಮೇಲ್ಮೈ ಭಾಗದಲ್ಲಿ ಮತ್ತು ಸ್ವಲ್ಪ ಒಳಭಾಗದಲ್ಲಿ ನೋಡ್ತೀವಿ. ಓಕೆ, ಹಾಗಾಗಿ ಈ ಸಸ್ಯದ ಒಂದು ಉತ್ಪಾದನೆ, ಆಮ್ಲಜನಕದ ಒಂದು ಬಿಡುಗಡೆ ಆಗ್ತಕ್ಕಂಥ ಒಂದು ಕೆಲಸ ಸಸ್ಯಗಳಿಂದನೇ ಆಗ್ತಕ್ಕಂಥದ್ದು. ಇದು ಸಮುದ್ರ ಮೇಲ್ಮೈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಸಸ್ಯಗಳು ಹೆಚ್ಚಿಗಿರೋದ್ರಿಂದ, ಎಸ್ಪೆಷಲಿ ಆಲ್ಗೆ, ಸೈನೋಬ್ಯಾಕ್ಟೀರಿಯಾ ಅಂತ ಹೆಚ್ಚಿಗಿರೋದ್ರಿಂದ ಸೊ ಅಲ್ಲಿ ಹೆಚ್ಚಿನ ಒಂದು ಆಕ್ಸಿಜನ್ ಉತ್ಪತ್ತಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಇದು ರಾಂಗ್ ಅಂತ ಹೇಳ್ಬೋದು. ಸೊ ರೈನ್ ಫಾರೆಸ್ಟ್, ಸೊ ನಮ್ಗೆ ರೈನ್ ಫಾರೆಸ್ಟ್ ಎಲ್ಲಿ ಸಿಗುತ್ತೆ? ಈಕ್ವಟೋರಿಯಲ್ ರೀಜನ್ ಹತ್ರ ಮಾತ್ರ ಸಿಗುತ್ತೆ. ಸಮಭಾಜಕ ವೃತ್ತ ಹತ್ರ ಮಾತ್ರ ಅಲ್ಲಿ ನಮಗೆ
ಸೊ ವರ್ಷ ಪೂರ್ತಿ ಮಳೆ ಆಗುತ್ತೆ. ಸೊ ವರ್ಷ ಪೂರ್ತಿ ಮಳೆ ಆದಾಗ ಸೊ ಅಲ್ಲಿ ನಾವು ನಿತ್ಯ ಹರಿದ್ವರ್ಣದ ಕಾಡನ್ನು ಕಾಣ್ತೀವಿ. ಎಲೆ ಉದುರ್ದೇನೆ ಇರ್ತಕ್ಕಂಥ ಒಂದು ನಿತ್ಯ ಹರಿದ್ವರ್ಣದ ಕಾಡನ್ನು ಸೊ ನಾವು ಈಕ್ವಟೋರಿಯಲ್ ರೀಜನಲ್ಲಿ ಕಾಣ್ತೀವಿ. ಆ ಈಕ್ವಟೋರಿಯಲ್ ರೀಜನಲ್ಲಿ ಬರ್ತಕ್ಕಂಥ ಒಂದು ಕಾಡು ಸೊ ಕೆಲವೊಂದು ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಿರ್ತದೆ. ಅಮೆಝಾನ್ ಕಾಡು ನಾವು ನೋಡ್ತೀವಿ, ರೈನ್ ಫಾರೆಸ್ಟ್ ಅಂತ ಹೇಳ್ಬೋದು. ಹಾಗೆ ವಿಶ್ವದ ಕೆಲವೊಂದು ಭಾಗಗಳಲ್ಲಿ ಇಂಡೋನೇಷ್ಯಾ ಸೊ ಈ ಕಡೆ ನಾವು ರೈನ್ ಫಾರೆಸ್ಟ್ನ ಕಾಣ್ಬೋದು. ಕೆಲವು ಭಾಗಗಳಿಗೆ ಇದು ಸೀಮಿತ ಆಗಿರೋದ್ರಿಂದ ಸೊ ಅದರಿಂದ ಬಿಡುಗಡೆ ಆಗ್ತಕ್ಕಂಥ ಆಕ್ಸಿಜನ್ ಓಷನಿಕ್ ಆಕ್ಸಿಜನ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ ಕಮ್ಮಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್, ಮೆರೈನ್ ಫೈಟೋಪ್ಲಾಂಕ್ಟಾನ್ ಆ್ಯಂಡ್ ಫೈಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಅಬೌಟ್ 50% ಆಫ್ ವರ್ಲ್ಡ್ ಆಕ್ಸಿಜನ್. ಮೆರೈನ್ ಫೈಟೋಪ್ಲಾಂಕ್ಟನ್ ಅಂದರೆ ಸಮುದ್ರ ಸಾಗರದ ಮೇಲಿರ್ತಕ್ಕಂಥ ಒಂದು ಸಸ್ಯವರ್ಗ. ಓಕೆ, ಸಮುದ್ರ ಸಾಗರದಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಸಸ್ಯವರ್ಗ, ಅದರ ಒಂದು ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ ವಿಶ್ವದ ಸುಮಾರು 50% ಆಮ್ಲಜನಕ ಅದರಿಂದ ಉತ್ಪತ್ತಿ ಆಗುತ್ತೆ ಅಂತ ಬಿಟ್ಟು ಎರಡನೇ ಹೇಳಿಕೆ ಹೇಳ್ತಿದೆ. ಅಫ್ಕೋರ್ಸ್ ಎರಡನೇ ಹೇಳಿಕೆ ಸರಿ ಅಂತಲೇ ಹೇಳ್ಬೋದು. ಓಕೆ, ಯಾಕೆ ಟ್ರಾಪಿಕಲ್ ರೀಜನಲ್ಲಿ ನಾವು ರೈನ್ ಫಾರೆಸ್ಟ್ ಎತ್ಕೊಂಡಾಗ ಸೊ ಅದು ತುಂಬ ಕಡಿಮೆ ಇದೆ. ಲ್ಯಾಂಡ್ ಭೂಭಾಗ ಇರ್ತಕ್ಕಂಥದ್ದು 29% ಅಷ್ಟು. ಆ 29% ಭೂಭಾಗದಲ್ಲಿ ಅದರಲ್ಲೂ ಈಕ್ವೇಟರ್ ರೀಜನಲ್ಲಿ ಮಾತ್ರ ನಾವು ರೈನ್ ಫಾರೆಸ್ಟನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಹಾಗೆ ಟೋಟಲ್ ಫಾರೆಸ್ಟ್ ಇದರಿಂದ ಸೊ ಅಟ್ಮಾಸ್ಫಿಯರ್ಗೆ ಬಿಡುಗಡೆ ಆಗ್ತಕ್ಕಂಥ ಒಂದು ಆಕ್ಸಿಜನ್ ಸೊ ನಾವು ಓಷನಿಕ್ ಸರ್ಫೇಸಿಂದ ರಿಲೀಸ್ ಆಗ್ತಕ್ಕಂಥ ಆಕ್ಸಿಜನ್ ಕಂಪೇರ್ ಮಾಡ್ಕೊಂಡಾಗ ಅದು ಕಡಿಮೆ ಅಂತಲೇ ಹೇಳ್ಬೋದು. ಸೊ ಎರಡನೇ ಹೇಳಿಕೆ ಏನು ಹೇಳ್ತಾ ಇದೆ, ಓಷನಿಕ್ ಸರ್ಫೇಸಿಂದ ಸರ್ಫೇಸಲ್ಲಿರ್ತಕ್ಕಂಥ ಒಂದು ಫೈಟೋಪ್ಲಾಂಕ್ಟನ್ನಿಂದ ಸೊ ಮೋರ್ ದೆನ್ 50% ಅಷ್ಟು ರಿಲೀಸ್ ಆಗುತ್ತೆ ಅಂತ ಹೇಳ್ತಾನೆ. ಅಫ್ಕೋರ್ಸ್ ಸ್ಟೇಟ್ಮೆಂಟ್ ಸರಿ ಇದೆ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಸ್ಟೇಟ್ಮೆಂಟ್ ಇಟ್ ರೀಡ್ಸ್ ಲೈಕ್ ದಿಸ್, ವೆಲ್ ಆಕ್ಸಿನೇಟೆಡ್ ಸರ್ಫೇಸ್ ವಾಟರ್ ಕಂಟೈನ್ಸ್ well oxygenated surface water contains several folds higher oxygen than that in atmospheric air. ಓಕೆ, ಅಂದರೆ ಸೊ ಅಟ್ಮಾಸ್ಫಿಯರಿಕ್ ಏರಲ್ಲಿ ಇರ್ತಕ್ಕಂಥ ಆಕ್ಸಿಜನ್ಗಿಂತ ವಾಟ್ರಲ್ಲಿ ಡಿಸಾಲ್ವ್ ಆಗಿರ್ತಕ್ಕಂಥ ಒಂದು ಏರ್ ಇದಿಲ್ಲ, ಅದು ಸುಮಾರು ಪಟ್ಟಷ್ಟು ಹೆಚ್ಚಿಗಿದೆ ಅಂತ ಹೇಳ್ತಾನೆ. ಓಕೆ, ಆಬ್ವಿಯಸ್ಲಿ ಅಫ್ಕೋರ್ಸ್ ನೀರಲ್ಲಿ ಕರಗಿರ್ತಕ್ಕಂಥ ಆಮ್ಲಜನಕ ಪ್ರಮಾಣ ಅಟ್ಮಾಸ್ಫಿಯರಿಕ್ ಏರ್ಗಿಂತ ಹೆಚ್ಚಿಗಿದೆ, ನೋ ಡೌಟ್. ಬಟ್ ಇಲ್ಲಿ ಸೆವರಲ್ ಫೋಲ್ಡ್ಸ್ ಅಂತಿದೆಯಲ್ಲ, ಫೋಲ್ಡ್ ಅಂದರೆ ನಾವು ಪಟ್ಟು, ಓಕೆ 2 ಪಟ್ಟು 3 ಪಟ್ಟು ಅಂತ ಹೇಳ್ತೇವಲ್ಲ, ಸೊ ಸೆವರಲ್ ಫೋಲ್ಡ್ಸ್ ಹಂಗಿಲ್ಲ. ಓಕೆ, ಸೊ ನಾವು ಈ ಫ್ರೆಶ್ ವಾಟರ್ ಬಾಡೀಸ್ ತೆಗೆದುಕೊಂಡಾಗ ಫ್ರೆಶ್ ವಾಟರ್ ಬಾಡೀಸಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ 34%ವರೆಗೂ ನೋಡ್ತೀವಿ. ಅಟ್ಮಾಸ್ಫಿಯರಿಕ್ ಏರಲ್ಲಿ ತೆಗೆದುಕೊಂಡಾಗ ಸೊ ಅಲ್ಲಿ ಆಕ್ಸಿಜನ್ ಬಂದು ಅರೌಂಡ್ 21% ಅಷ್ಟು ಹಂಗಿದೆ. ಓಕೆ, ಸೊ ಹಾಗಾಗಿ ಸೆವರಲ್ ಫೋಲ್ಡ್ಸ್ ಹಂಗಿಲ್ಲ. 21% 2ರಷ್ಟು ಅಂತಂದರೆ 42% ಹಂಗೆ ಆಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಸೊ ನಾವು ವಾಟರ್ ಬಾಡೀಸಲ್ಲಿ ಆಕ್ಸಿಜನ್ನ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸೆವರಲ್ ಫೋಲ್ಡ್ಸ್ ಅನ್ನೋದು ಈ ಸ್ಟೇಟ್ಮೆಂಟ್ ಇರೋದ್ರಿಂದ ಸೊ ಈ ಸ್ಟೇಟ್ಮೆಂಟ್ ಥರ್ಡ್ ಸ್ಟೇಟ್ಮೆಂಟ್ ಕೂಡ ತಪ್ಪು ಅಂತಲೇ ಹೇಳ್ಬೋದು. ಈ ಕೊನೆಯ ಪ್ರಶ್ನೆಯಲ್ಲಿ ಈ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸೊ ಬಿ ಸರಿ ಇದೆ. ಓಕೆ, 2 ಓನ್ಲಿ. ಸೊ ಇಲ್ಲಿಗೆ ನಾವು 2025 ಓಕೆ UPSC ಪ್ರಿಲಿಮ್ಸ್ನ ಸೈನ್ಸ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಆದಷ್ಟು ಮಟ್ಟಿಗೆ ಓಕೆ ಯಾವುದೇ ತಪ್ಪುಗಳಿಲ್ದಾಗೆ ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡಲಾಗಿದೆ. ಓಕೆ, ಈ ಎಕ್ಸಾಮ್ ಅಫ್ಕೋರ್ಸ್ ಇದರಲ್ಲಿ ನೀವು ಸ್ವಲ್ಪ ಪೇಪರ್ನ ಅನಲೈಸ್ ಮಾಡಿದಾಗ ಕ್ವಶನ್ಸ್ ಯಾವ ರೀತಿ ಕೇಳಿದ್ದಾರೆ ಅಂತ ಸ್ವಲ್ಪ ನೀವು ಗಮನಿಸಿದಾಗ ಸೊ ಬೇಸಿಕ್ ಸೈನ್ಸ್ ಮೇಲೆ ಕ್ವಶನ್ಸ್ 1-2 ಕ್ವಶನ್ಸ್ ಅಷ್ಟೇ ನೋಡ್ಬೋದು. ಓಕೆ, ಪ್ಲ್ಯಾಂಟ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಒಂದು ಇತ್ತಲ್ಲ, ಸೊ ಅದು ಬೇಸಿಕ್ ಸೈನ್ಸ್ ಮೇಲೆ ಬಂದಿರತಕ್ಕಂಥ ಕ್ವಶನ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಬೇರೆ ಯಾವುದೇ ಬೇರೆ ಕ್ವಶನ್ಸ್ ನಾವು ಗಮನಿಸಿದಾಗ ಓಕೆ COP 28 ಒಂದು ಆರ್ಟಿಕಲ್ 6 ಇದ್ರ ಬಗ್ಗೆ, ಅಫ್ಕೋರ್ಸ್ ಡಿಕ್ಲರೇಷನ್ ಆನ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಹೆಲ್ತ್ ಬಗ್ಗೆ ಕೊಟ್ಟಿದ್ದಾನೆ. ಅದು ರೀಸೆಂಟ್ ಡೆವಲಪ್ಮೆಂಟ್ಸ್ ಮೇಲೇ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗೆ ಕಾರ್ಬನ್ ಎಮಿಷನ್ ಈಗಂತೂ ಸೊ ಅದು ಪ್ರತಿ ವರ್ಷದಲ್ಲಿ ಅದು ಬರ್ತಾನೆ ಇರ್ತದೆ. ಸೊ ಕಾರ್ಬನ್ ಎಮಿಷನ್ ನೋಡಿ 2022 ಪರ್ ಕ್ಯಾಪಿಟಲ್ ಕಾರ್ಬನ್ ಎಮಿಷನ್ ಇಂಡಿಯಾದು ಚೇಂಜ್ ಆಗಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಪ್ರಶ್ನೆ ಬಂದಿದೆ. ಓಕೆ, ಹಾಗೆ ನಾವು ಇದರ ಫುಲ್ ಕಂಪ್ಲೀಟ್ ಕ್ವಶನ್ಸ್ನ ಅನಲೈಸ್ ಮಾಡಿದಾಗ ಇದು ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ ಆ್ಯಕ್ಚುಲಿ ದೇ ಆರ್ ಟೇಕನ್ ಫ್ರಮ್ ನ್ಯೂಸ್ ಪೇಪರ್ಸ್. ರೀಸೆಂಟ್ ಡೆವಲಪ್ಮೆಂಟ್ಸ್ ಏನೇನಾಗಿದೆ, ಓಕೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಆಗಿರ್ಬೋದು, ಹಾಗೆ ಒಂದು ಕಂಪ್ಯೂಟರ್ ಚಿಪ್ ಬಗ್ಗೆ ಆಗಿರ್ಬೋದು, ಓಕೆ ಹಾಗೆ ಕಾರ್ಬನ್ ಪರ್ ಕ್ಯಾಪಿಟಲ್ ಕಾರ್ಬನ್ ಎಮಿಷನ್ ಆಗಿರ್ಬೋದು. ಓಕೆ, ಸೊ ಈ ರೀತಿ ಹೆಚ್ಚಿನ ಪ್ರಶ್ನೆಗಳು ನ್ಯೂಸ್ ಪೇಪರ್ಸಿಂದನೇ ಬರ್ತಾ ಇದ್ದಾವೆ, ಎಸ್ಪೆಷಲಿ UPSC ಪ್ರಿಲಿಮ್ಸಲ್ಲಿ.
ಸೊ ಬೇಸಿಕ್ಸ್ನ ತಿಳ್ಕೊಂಡಿರಬೇಕು. ಬೇಸಿಕ್ಸ್ ತಿಳ್ಕೊಂಡು ಸೊ ಪ್ರೆಸೆಂಟ್ ಡೆವಲಪ್ಮೆಂಟ್ಸ್ ಏನಾಗ್ತದೆ, ಆ ಪ್ರೆಸೆಂಟ್ ಡೆವಲಪ್ಮೆಂಟ್ಸ್ ಅಫ್ಕೋರ್ಸ್ 1 ಇಯರ್ದಂತಲ್ಲ, ಒಂದು 2 ಇಯರ್ಸ್ನ ಒಂದು ಡೆವಲಪ್ಮೆಂಟ್ಸ್ನ ನೋಡ್ಕೋಬೇಕಾಗಿರ್ತದೆ. ನೋಡಿಕೊಂಡಲ್ಲಿ ಈ ಎಕ್ಸಾಮ್ಸ್ನ ಈಗ ನಾವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು, ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು. ಪೇಪರ್ ರೀಡಿಂಗ್ ಇಸ್ ಅ ಮಸ್ಟ್ ಫಾರ್ ಎನಿ ಕ್ಯಾಂಡಿಡೇಟ್ ಹೂ ಇಸ್ ಪ್ರಿಪೇರಿಂಗ್ ಫಾರ್ UPSC exams. Okay, with this note, so I am concluding this discussion. Thank you very much.